ಹಾಲೆಲೂಯಾ. ಸತ್ಯವೇದಗಾರ ಕೀರ್ತನೆಗೆ ಒಂದು 48 ತೆಗೆದುಕೊಂಡು ಹಾಕ್ತಿದ್ದಾರೆ. Let's everyone take our Bibles to Psalms 148. 14 ವಚನಗಳಿದೆ. 7 ವಚನಗಳನ್ನ ಸಹೋದರಿಯರು ಓದಬೇಕು, ಅಂದ್ರೆ ಸ್ತ್ರೀಯರು ಓದಬೇಕು. 8ರಿಂದ 14ನೇ ವಚನ ನಮ್ಮ ಸಹೋದರರು ಅಂದ್ರೆ ನಮ್ಮ ಮೆನ್ಸ್ ಓದಬೇಕು. 148ನೇ ಕೀರ್ತನೆ 1ರಿಂದ 7ವರೆಗೂ ನಮ್ಮ ಸಹೋದರಿಯರು, 8ರಿಂದ 14ವರೆಗೂ ನಮ್ಮ ಸಹೋದರರು ಓದಬೇಕು. They are going to read Psalms 148 from 1 to 7 sisters, 8 to 14 brothers. I request the sisters to start from first verse. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಿರಿ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತವಾದ ಆಕಾಶವೇ, ಅದರ ಮೇಲಿರುವ ರಹಸ್ಯಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಿರಿ. ಆತನ ಅಪ್ಪಣೆಗಳು ಅಮೂಲ್ಯವಾದವು. ಅವನು ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದ ಕಟ್ಟಳೆಯನ್ನು ನಡೆಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಹಿಮ್ಮಿಂದ್ರಗಳು ಮಹಾಸಾಗರಗಳು. 8ನೇ ವಚನದಿಂದ ಸ್ತ್ರೀ ಪುರುಷರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮವೊಂದೇ ಮಹತ್ವವುಳ್ಳದ್ದು. ಆತನ ಪ್ರಭಾವವು ಆಕಾಶದಲ್ಲಿ ನಿಂತಿರುತ್ತದೆ. ಆತನು ತನ್ನ ಪ್ರಜೆಗೋಸ್ಕರ ತನ್ನ ಮುಖವನ್ನು ಬೆಳೆಸಿದ್ದಾನೆ. ಆದ್ದರಿಂದ ಆತನ ಎಲ್ಲಾ ಭಕ್ತರು ಆತನ ಸಮೀಪ ಪ್ರಜೆಗಳಾದ ಹೌದು ಪ್ರಿಯ, ನಮ್ಮ ಏಸಪ್ಪ ಒಬ್ಬನೇ ಸ್ತುತಿಗೆ, ಸ್ತೋತ್ರಕ್ಕೆ, ಘನತೆಗೆ, ಮಾನಕ್ಕೆ, ಪ್ರಭಾವಕ್ಕೆ ಯೋಗ್ಯ ಅದೇನಾಗಿದ್ದಾನೆ. ಆ ನೋಡ್ತಾಗ ಎಲ್ಲಾ ಸೃಷ್ಟಿಗಳು ಅಂತ ಪ್ರಾಣಿ, ಪಕ್ಷಿ, ಮರ, ಗಿಡ, ಬೆಟ್ಟ, ಗುಡ್ಡ, ಅದು ಮಾತ್ರ ನಾವು ಮನುಷ್ಯರು ಸಹ ಆತನನ್ನ ಸ್ತೋತ್ರ ಮಾಡೋದಕ್ಕೆ ಅರ್ಹನ ಅಂತ ಯೋಗ್ಯ ಅಂತ ದೇವನಾಗಿದ್ದ ನಮ್ಮ ದೇವರು ಪ್ರಿಯರೇ. ಆದ್ದರಿಂದ ನಾವು ಆತನನ್ನ ಸಂಪೂರ್ಣ ಹೃದಯದಿಂದ ಸ್ತೋತ್ರ ಮಾಡೋಣ, ಸಂತೋಷದಿಂದ ಆತನಿಗೆ ಆರಾಧನೆ ಸಲ್ಲಿಸೋಣ. ಆತನ ಸನ್ನಿಧಾನದ ನಾವೆಲ್ಲವನ್ನು ಮರ್ತಂತವರಾಗಿ ಅದನ್ನೇ ದೃಷ್ಟಿಸುತ್ತಾ ಆತನಿಗೆ ನಾವು ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ಸಲ್ಲಿಸೋಣ ಪ್ರಿಯರೇ. ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಪ್ರೇ ಫಾರ್ ಅವರ್ಸೆಲ್ವ್ಸ್. ಒಪ್ಪಿಸಿಕೊಡಿ ಪ್ರಿಯರೇ, ನಿಮ್ಮ ಆತ್ಮ, ಶರೀರ, ಪ್ರಾಣವನ್ನ ನಿಮ್ಮ ಆಲೋಚನೆಗೆ ಒಪ್ಪಿಸಿಕೊಡಿ. ಯಾಕಂದ್ರೆ ನಾವು ಮನುಷ್ಯರಾಗಿ ಅನೇಕ ಸಾರಿ ನಾವು ಬೇರೆ ಕಾರ್ಯಗಳನ್ನೇ ಯೋಚನೆ ಮಾಡ್ತಾ ಹಾಕ್ತೇವೆ ಪ್ರಿಯರೇ. ಆದ್ರೆ ನಾವು ಇರುವಂತದ್ದು ಭಯಂಕರವಾದ ಯೇಸು ಕ್ರಿಸ್ತನ ದೇವರ ಒಂದು ಸನ್ನಿಧಾನದಲ್ಲಿ ಆತನು ದೊಡ್ಡ ದೇವನಾಗಿದ್ದಾನೆ. ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮನ್ನು ಕರೆದ ಆತನು ದೊಡ್ಡ ದೇವನಾಗಿದ್ದಾನೆ ಪ್ರಿಯರೇ. ಆತನೇ ಎಲ್ಲವನ್ನ ಸೃಷ್ಟಿ ಮಾಡಿದ ದೇವನು. ನಮ್ಮನ್ನು ಸಹ ಆತನು ಸೃಷ್ಟಿ ಮಾಡಿದ್ದಾನೆ. ನಮ್ಮನ್ನು ಆತನು ಬಲಾಂತ ದೇವನಾಗಿದ್ದಾನೆ. ನಮ್ಮ ಆಲೋಚನೆ ಬಲಾಂತನಾಗಿದ್ದಾನೆ. ಲೆಟ್ಸ್ ಗಿವ್ ಯೋರ್ ಸೆಲ್ಫ್ ಟು ಹಿಮ್. ಯಾವುದನ್ನು ರಿಸರ್ವ್ ಮಾಡಿಕೊಳ್ಳದೆ ನಾವು ಆತನಿಗೆ ಸ್ತೋತ್ರ ಮಾಡುವ ಹಾಗೆ, ವಾಕ್ಯಗಳನ್ನ ಕೇಳುವ ಹಾಗೆ, ಈ ಆರಾಧನೆ ಪ್ರತಿಯೊಂದು ಭಾಗದಲ್ಲಿ ಆತನ ಮಹಿಮೆ ಹೊಂದಿಕೊಳ್ಳುವಂತೆ ಲೆಟ್ಸ್ ಗಿವ್ ಅವರ್ ಸೆಲ್ಫ್ ಟು ಹಿಮ್. ಥ್ಯಾಂಕ್ ಯು ಜೀಸಸ್. ಹೌದು ಪ್ರಿಯರೇ, ಎಲ್ಲರೂ ನಿಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಭೂಮಿ ಆಕಾಶದ ಒಡೆಯಾದ ಪರಲೋಕ ತಂದೆ, ಅಪ್ಪ ಪಿತನೇ, ಈ ಒಂದು ಬೆಳಿಗ್ಗೆ ಜಾವಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಕರ್ತನೆ ಅಪ್ಪ ಪುನರುತ್ಥಾನದಿಂದಲೇ ನಮ್ಮನ್ನ ಆರಾಧನೆ ಮಾಡುವಂತೆ, ಸ್ತೋತ್ರ ಮಾಡುವಂತೆ, ನಿನ್ನ ನಾಮವನ್ನು ಘನತೆ ಪಡಿಸುವಂತೆ ಯೇಸಪ್ಪ, ಅದು ಮಾತ್ರವಲ್ಲ ವಾಕ್ಯಗಳನ್ನ ಕೇಳುವಂತೆ ದೇವಾ, ಹೌದು ರಾಜ, ಈ ಸನ್ನಿಧಾನಕ್ಕೆ ಕರ್ಕೊಂಡ್ ಬಂದಿಲ್ಲ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಅಪ್ಪ ಹೌದು ರಾಜ, ನಿನ್ನ ಒಂದು ಕರ್ತನೆ ಕೀರ್ತನೆಗಳನ್ನು ಹೇಳುವಂತೆ ಈ ಲೋಕದಲ್ಲಿ ಕಲಿಯುವಂತಹ ಸಹಸ್ರ ದಿನಗಳಿಗಿಂತಲೂ ಒಂದು ದಿನ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕಲಿಯುವಂತದ್ದು ಎಷ್ಟು ದೊಡ್ಡದಾಗಿದೆ ಸಪ್ಪ, ಅಮೂಲ್ಯವಾಗಿದೆ ರಾಜ. ನಾವು ನಿನ್ನ ಮಕ್ಕಳಾಗಿದ್ದೇವೆ, ನಿಮ್ಮ ಒಂದು ಹಿಂದಾಗಿದ್ದೇವೆ ದೇವ. ನಿನ್ನ ಮಕ್ಕಳೊಟ್ಟಿಗಿದ್ದು ಕರ್ತನೆ ಹೌದು ರಾಜ, ನೀವೇ ನಾವು ಮೈಮೆಂದಿಕೊಳ್ಳುವಂತೆ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನ ನಿನ್ನ ಬಾರಿಂದ ಮಾಡುವಂತೆ ನೀನು ಕರ್ತನೆ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿಡ್ತಾನೆ. ಈಗ ನಾವೆಲ್ಲರೂ ಆತನಿಗೆ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ ಕೆಲವೊಂದು ಹಾಡುಗಳನ್ನ ಆಡಿಕೊಂಡಿರ್ತೀವಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಸಂಪೂರ್ಣವಾಗಿ ಯೋಚನೆ ಎಲ್ಲ ಬಿಟ್ಟಾಕಿ ಮನಸ್ಸು ಆ ಕಡೆ ಈ ಕಡೆ ಹೋಗದಂತೆ ನಾವು ಆತನೇ ನೋಡುವಂತ ಮಕ್ಕಳಾಗಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ.
ಪರಿಶುದ್ಧಾತ್ಮ ನಮ್ಮ ಮಧ್ಯದಲ್ಲಿ ಸಂಚರಿಸುವಂತ ದೇವನಾಗಿದ್ದಾನೆ. ದೇವರಾತ್ಮ ನಮ್ಮೊಳಗೆ ವಾಸ ಮಾಡುವಂತನಾಗಿದ್ದಾನೆ. ನಮ್ಮೊಂದಿಗೆ ಜೀವಿಸುವಂತ ಪರಿಶುದ್ಧಾತ್ಮ ಹೆಚ್ಚಾಗಿ ನಾವು ಸ್ತೋತ್ರ ಮಾಡುವಂತ, ಆರಾಧನೆ ಮಾಡುವಂತ ಎಲ್ಲರೂ ಕುಳಿತುಕೊಂಡವರಾಗಿ ದೇವರ ಒಂದು ಸನ್ನಿಧಾನದಲ್ಲಿ ನಮಗೆ ಆನಂದ ಉಂಟು, ಉಲ್ಲಾಸ ಉಂಟು. ನಾವು ಈ ಲೋಕದಲ್ಲಿ ಬೇರೆ ಯಾವ ಸ್ಥಳಗಳಲ್ಲಿ ಸಹ ನಾವು ಉಲ್ಲಾಸವಾಗಿ ಸಂತೋಷವಾಗಿದ್ದೇವೆ ಅಂದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಏಸಪ್ಪನ ಸಂತೋಷವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆತನಿಂದ ಕರೆಯಲ್ಪಟ್ಟಂತ ಒಂದು ಜನಾಂಗವಾಗಿದ್ದೇವೆ. ನಾವು ಪರಿಶುದ್ಧ ಜನಾಂಗವಾಗಿದ್ದೇವೆ. ನಾವು ಆತನಿಗಾಗಿ ಜೀವಿಸುವಂತ ಜನರಾಗಿದ್ದೇವೆ. ಆದ್ದರಿಂದ ನಾವು ಆತನಲ್ಲಿ ಆನಂದವಾಗಿ ಸಂತೋಷವಾಗಿ ಆರಾಧನೆ ಮಾಡ್ತಾ ಸ್ತೋತ್ರ ಮಾಡ್ತಾ ನಾವು ಆತನಿಗೆ ಎಲ್ಲ ಘನತೆಯನ್ನು ಸಲ್ಲಿಸುವಂತೆ ಈ ಒಂದು ಹಾಡುಗಳನ್ನ ಆಡಿಕೊಳ್ಳೋಣ ಪ್ರಿಯರೇ.
ಏಸಪ್ಪ ಜೀವಿಸುವಂತ ದೇವನಾಗಿದ್ದಾನೆ. ಆತನು ಎಲ್ಲೋ ಇದ್ದಾನೆ ಅಲ್ಲಂತಲ್ಲ, ನಮ್ಮ ಮಧ್ಯದಲ್ಲೇ ಇದ್ದಾನೆ, ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ನಾವು ಎಷ್ಟು ಸಂತೋಷವುಳ್ಳವರಾಗಿ ಎಷ್ಟು ಆನಂದದಿಂದ ನಾವು ಆತನಿಗೆ ಸ್ತೋತ್ರ ಮಾಡಬೇಕು. ಯಾಕಂದ್ರೆ ಆತನು ನಮ್ಮೊಟ್ಟಿಗೆ ಜೀವಿಸುವಂತ ದೇವನಾಗಿದ್ದಾನೆ. ನಾವು ಕಷ್ಟ ಕಣ್ಣೀರು ದುಃಖದಲ್ಲಿ ಇರ್ಬೇಕಾದ್ರೆ ಆಧರಿಸುವಂತ ದೇವನಕ್ಕೆ ಎಷ್ಟು ಜನ ನೀವು ಅದನ್ನು ಹೊಂದಿದ್ದೀರಿ ಲಾಸ್ಟ್ ವೀಕ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು ಪ್ರಿಯರೇ. ಕೂಗಿ ಕಲಿಬೇಕಾದ್ರೆ ನಮ್ಗೆ ಉತ್ತರ ಕೊಡ್ತಾನೆ. ನಾವು ಏಸಪ್ಪ ನನ್ ಕಷ್ಟ ಆಗ್ತಾ ಇದೆ ಕಲಿಬೇಕಾದ್ರೆ ನಮ್ಗೆ ಬಿಡುಗಡೆ ಕೊಡ್ತಾನೆ ಪ್ರಿಯ. ನಾನು ಒಬ್ಬಟ್ಟಿಗಾಗಿದ್ದಾನೆ ದೇವ್ರು ನನ್ನೊಟ್ಟಿಗಿದ್ದೇನೆ ಎಂದು ತೋರಿಸ್ಕೊಡ್ತಾನೆ ಪ್ರಿಯ. ಎಷ್ಟು ಒಳ್ಳೆಯವರಂದ್ರೆ ಆತನ ವಾಕ್ಯದ ಮೂಲಕ ಆತನ ವಾಗ್ದಾನಗಳ ಮೂಲಕ ನಮ್ಮನ್ನ ಆತನು ಕಟ್ಟಿದಂತ ದೇವನಾಗಿದ್ದಾನೆ. ಒಂದು ಕಾಲಕ್ಕೂ ನಮ್ಮನ್ನ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾರೆ, ನಮ್ಮನ್ನ ಪಾಪದ ಹೊಲಸಿಂದ ತೆಗೆದಂತ ದೇವರು ಪರಿಶುದ್ಧರಾಗಿ ನಮ್ಮ ನಡೆಸುವ ಆತನಾಗಿದ್ದಾನೆ. ಅದಕ್ಕಾಗಿ ನಾವು ಆತನ ಇನ್ನೂ ಹೆಚ್ಚಾಗಿ ಸ್ತೋತ್ರ ಮಾಡುವಂತೆ ಆತನ ಆರಾಧಿಸುವಂತ ಆತ್ಮ ಸ್ವರೂಪನಾಗಿದ್ದ ನಮ್ಮೊಳಗೆ ವಾಸ ಮಾಡುವಂತ ದೇವನಿಗೆ ನಾವು ಯಾಡಿನ ಮೂಲಕವಾಗಿ ಸ್ತೋತ್ರ ಮಾಡುವಂತೆ. ನಮ್ಮೆಲ್ಲರನ್ನು ದೇವರು ನೋಡುವಾತನಾಗಿದ್ದಾನೆ. ಆತನ ಹೃದಯವನ್ನು ಬಲ್ಲ, ಆತನ ಆಲೋಚನೆ ಬಲ್ಲ. He knows us better than what we know about ourselves. ಅಲ್ಲೊಬ್ಬೇ ನಮ್ಮನ್ನ ಅರ್ಥ ಮಾಡ್ಕೊಂಡು ಹೆಚ್ಚಾಗಿ ಆತ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಅಂತ ದೇವರಿಗೆ ನಾವು ಸಭೆಯಾಗಿ ನಮ್ಮ ಕುಟುಂಬಗಳ ಪರವಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುವಂತೆ ನಮ್ಮ ಮಧ್ಯ ಡೇವಿಡ್ ಬ್ರದರ್ ಅವರು ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ನಾನು ಕೇಳ್ಕೊಳ್ತೇನೆ. ಪರಿಶುದ್ಧ ಒಂದು ಕುಟುಂಬವಾಗಿ ನಮ್ಮೆಲ್ಲರನ್ನು ಸೇರಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಆರಾಧನೆ ಮಾಡಿ ಕಾಪಾಡ್ತಾರೆ ಅಪ್ಪ.
ಸ್ವತಃ ಎಷ್ಟೊಂದು ಜನ ಈ ದಿನ ನೋಡಿಲ್ಲ ಅಪ್ಪ ಸ್ವತಃ ನಮ್ಗಾದ್ರೆ ನಿಮ್ಮ ಕೃಪೆ ನಿಮ್ಮ ಭಾಗ್ಯನ ನಮ್ಮ ಪ್ರಸನ್ನತೆ ನಮಗೆ ಗೊತ್ತಿದ್ದಕ್ಕಾಗಿ ಸ್ವತಃ ಅಪ್ಪ ಇನ್ನು ಹೆಚ್ಚಾಗಿ ಆರಾಧನೆ ಮಾಡೋಕ್ಕೆ ನಮ್ಮ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ವತಃ ಎಲ್ಲವನ್ನು ಬಲವಂತರಾದ ಸ್ವತಃ ಈ ನಾಮದಲ್ಲಿ ಹೇಳ್ತಾನೆ ಆಮೇಲೆ ನಮ್ಮ ಧನ್ಯವಂತ ರಜಿನಾ ಸಿಸ್ಟರ್ ಅವರು ದೇವರಿಗೆ ಸ್ತೋತ್ರ ಮಾಡಿಕೊಂಡು ಹೇಳ್ತಾರೆ. ಹೌದು ಕರ್ತನೆ, ನಮ್ಮನ್ನು ಒಟ್ಟುಗೂಡಿಸಿ ಕರ್ತನೆ ಸಂವಿಧಾನದಲ್ಲಿ ಕರ್ತನೆ ಅಪ್ಪ ಆರಾಧನೆ ನಡೆಸಿಕೊಡುವುದಕ್ಕಾಗಿ ಸಪ್ಪ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಬರುವವರನ್ನ ಕರ್ತನೆ ಕರ್ತದಲ್ಲಿ ಕಣ್ಣೀರು ವೇದನೆಯಲ್ಲಿ ಸ್ವಾಮಿ ಬರುವವರನ್ನ ನಿನ್ನ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ ಬಂದ ಹಾಗೆ ಹಿಂದಿರುಗದಂತೆ ಕರ್ತನೆ ಅಪ್ಪ ನಿನ್ನ ಸಂವಿಧಾನದಲ್ಲಿ ಕರ್ತನೆ ವಾಕ್ಯದ ಮೂಲಕ ಸ್ವಾಮಿ ಅಪ್ಪ ಒತ್ತಿಕೊಂಡು ಕರ್ತನೆ ಅಪ್ಪ ಹೋಗುವಂತೆ ಕೃಪೆ ಮಾಡಬೇಕಾಗಿ ಬೇಡಿಕೊಡುತ್ತೇನೆ ಸ್ವಾಮಿ. ನಮ್ಮೆಲ್ಲರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಏನೆಯಾದರೂ ನಾಳೆಗೆ ಇದ್ದರೂ ಬದಲಾಗಲು ಏಸಪ್ಪ. ಯಾರೇ ಇದ್ದರೂ ಊರೇ ತೊರೆದರೂ ನಿನ್ನನ್ನು ನನ್ನನ್ನು ಕೈ ಬಿಡದು ಏಸಪ್ಪ. ಏನೆಯಾದರೂ ನಾಳೆಗೆ ಇದ್ದರೂ ಬದಲಾಗಲು ಏಸಪ್ಪ. ಯಾರೇ ಇದ್ದರೂ ಊರೇ ತೊರೆದರೂ
ಹೋಗೋಣ ಪ್ರಿಯರೇ. ದೇವರು ನಮ್ಮ ಜೀವಿತ ಮಾಡುವಂತ ಎಲ್ಲ ಒಳ್ಳೆ ಕಾರ್ಯಗಳನ್ನ ಉಪಕಾರ ನಿಲ್ಲಿಸುವವರಾಗಿ ನಮ್ಮೆಲ್ಲರ ಬಾಯಿಗೆ ದೇವರಿಗೆ ಸ್ತೋತ್ರ ಮಾಡೋಣ. Let's open our mouths and give thanks to Him because He was there with us last whole week. ಎಲ್ಲರೂ ಬಾಯಿಗೆ ಸ್ತೋತ್ರ ಮಾಡಿ ಪ್ರಿಯರೇ. ಸ್ವಲ್ಪ ನೆನ್ಸಿ ನೋಡಿ, ನಾವು ಇನ್ನೂ ಜೀವಂತವಾಗಿದ್ದೇವೆ, ಆತನ ಖುಷಿ ಆಗಿದೆಯಲ್ಲ, ನಮ್ಮ ಕುಟುಂಬ ಚೆನ್ನಾಗಿದ್ದಾನ, ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕಾಗಿದೆ. ನಾವು ಇನ್ನೂ ಆತನಲ್ಲಿ ಜೀವಿಸುವಂತ ದೇವ ಕಾರ್ಯ ಮಾಡಿದ, ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕಾಗಿದೆ. ನಮ್ಮನ್ನು ಈ ಲೋಕದ ಅಸ್ತಿವಾರ ಉಚಿತವಾಗಿ ಆರಿಸಿಕೊಂಡಿದ್ದಾರೆ, ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕಾಗಿದೆ. ನಮ್ಮನ್ನು ಮೊದಲೇ ಆತನ ಪ್ರೀತಿಸ್ತೇವೆ ಮಾಡಿ ನಾವು ಆತನ ಮಕ್ಕಳಾಗಿ ಮಾರ್ಪಡಬೇಕು, ನಿಮಗೆ ಸಭೆಯಲ್ಲಿ ಇರಬೇಕು, ಆತನ ಮೊದಲು ನೇಮಿಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಮಾಡಿದ್ದೇವೆ. ಹಾಲೆಲೂಯಾ, worship you, Father God. ಪರಿಶುದ್ಧಾತ್ಮನ ಮುದ್ರೆಯನ್ನು ಹಾಕಿದ್ದಾನಲ್ಲ, ನಮ್ಮನ್ನು ಆತನ ಸ್ವಂತದವರಾಗಿ ಮಾಡಿಕೊಂಡಿದ್ದಾನಲ್ಲ. ಹಾಲೆಲೂಯಾ, ಇನ್ನೊಬ್ಬನೇ ಒಳ್ಳೆಯವರು ಏಸಪ್ಪ. ನಮ್ಮ ಜೀವಿಸಿ ಕಳಿಸಿಕೊಂಡು ಕರ್ತನೆ ಏಸಪ್ಪ, ನಮ್ಮನ್ನು ಕರ್ತನೆ ಅಪ್ಪ ಅವ್ರಾದ ಕೈಯನ್ನು ನಡೆಸಂತ ದೇವರಿಗೆ ನಾಯಕವಾಗಿ ನಿಮಗೆ ಸ್ತೋತ್ರಪ್ಪ. ಒಳ್ಳೆಯ ತಿರುಪರಾಗಿದ್ದೀರಿ ರಾಜ. ಅಪ್ಪ ಯೆಹೋವ ರಾಫಾಗಿ ಆರೋಗ್ಯ ಕೊಟ್ಟಿದ್ದೀನಿ, ನಿಮಗೆ ಸ್ತೋತ್ರ ಆಗಲಿ. ಅಪ್ಪ ಯೆಹೋವ ಶಾಲೋಮ್ ಆಗಿದ್ದು ನಮಗೆ ಸಮಾಧಾನ ಅನುಗ್ರಹಿಸಿದ ದೇವ. ಅಪ್ಪ ನೀವು ಎಷ್ಟು ಒಳ್ಳೆಯವರು, ಪರಿಶುದ್ಧರು ಪರಿಶುದ್ಧರು ರಾಜ. ಮಹೋನ್ನತರು ಉನ್ನತನು ಆಗಿದ್ದೀರಿ, ಸರ್ವೋತ್ತಮನಾಗಿದ್ದೀರಿ ರಾಜ. ಅಪ್ಪ ನೀನೊಬ್ಬನೇ ಯೋಗ್ಯರು ಕರ್ತನೆ. ನಮ್ಮ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗೆ ನೀನೊಬ್ಬನೇ ಯೋಗ್ಯನಾಗಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಮಾಸಿಕರಿಗೆ ವಾಸ ಮಾಡುವಾಗಲೇ ಅಪ್ಪ ಬಿಡುಗಡೆಯ ನಾಯಕನಾಗಿ ನಮ್ಮ ಜೀವಿತವಿರುವಂತ ದೇವರೇ. ಅಪ್ಪ ನಮ್ಮ ಕುಟುಂಬಗಳ ನಾಯಕನಾಗಿದೆಯಲ್ಲ ದೇವ, ನಮ್ಮ ಕುಟುಂಬದ ಯಜಮಾನಾಗಿ ನಡೆಸಿಕೊಂಡು ಬರ್ತಾ ಇದ್ದೆಲ್ಲ ದೇವ, ನಿಮಗೆ ಸ್ತೋತ್ರಪ್ಪ. ಮಹಿಮೆ ನಿನಗೆ, ಮಹತ್ವ ನಿನಗೆ ದೇವ. ಹಾಲೆಲೂಯಾ. We worship you, Father. Thank you, Lord. Thank you, Master. Thank you. ಉಪಕಾರಕ್ಕೆ
ಹೌದು ಪ್ರಿಯರೇ, ದೇವರು ನಮ್ಮನ್ನ ಆತನ ಹೃದಯದಲ್ಲಿ ಹೊತ್ತುಕೊಂಡು ಆತನಾಗಿದ್ದಾನೆ. ನಮ್ಮನ್ನು ಬಿಟ್ಟುಕೊಡದ ದೇವನಾಗಿದ್ದಾನೆ. ಅನೇಕ ನಾವು ಯೋಚನೆ ಮಾಡ್ತೇವೆ ಮುಗಿದೋಯ್ತು, ಆದ್ರೆ ಏಸಪ್ರಲ್ಲಿ ಮುಗಿಯೋದು ಇಲ್ಲವೇ ಇಲ್ಲ ಪ್ರಿಯರೇ. ಆತನು ನಮ್ಮ ಜೀವಿತದಲ್ಲಿ ಪ್ರಾರಂಭಿಸುವಂತ ದೇವನಾಗಿದ್ದಾನೆ. ಸೋ ಮೆನಿ ಥಿಂಗ್ಸ್ ನಾವು ಅನ್ಕೊಂತೀವಿ ಸತ್ತಂತಾಗಿದೆ ಪ್ರಿಯರೇ, ಇಟ್ಸ್ ಡೆಡ್ ಅನ್ಕೊಂತಾ ಇದೀವಿ, ಆದ್ರೆ ಸತ್ತಂತ ಎಲುಬುಗಳಿಗೆ ಜೀವ ಕೊಡುವಂತ ದೇವನ ಒಟ್ಟಿಗಿದ್ದಾನೆ. ಆತನ ಜೀವ ಕೊಟ್ಟು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಡೋಂಟ್ ಗಿವ್ ಅಪ್. ದೇವರಾತ್ಮ ಯಾವಾಗ ಹೇಳುವಂತದ್ದು ಬಿಟ್ಟು ಕೊಡಬೇಡಿ.
ದೇವರು ನಿಮ್ಮೊಂದಿಗಿದ್ದು ಆತನ ಸಮಯಕ್ಕೆ ತಕ್ಕ ಹಾಗೆ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಪ್ರಿಯರು. ಅನೇಕರು ಸಾಕ್ಷಿ ಹೇಳುವಂತ ದೇವರು ಮಾಡುವಾಗಿದ್ದಾನೆ. ಜಸ್ಟ್ ಬಿ ಸ್ಟಿಲ್ ಇನ್ ದ ಲಾರ್ಡ್. ಆತನಿಗೆ ಸುಮ್ಮನೆ ನಿಂತುಕೊಂಡು ಆತನು ಮಾಡುವ ಕಾರ್ಯವನ್ನು ನೋಡಿ ಪ್ರಿಯರೇ. He is there with you. ಆತ ನಿಮ್ಮೊಟ್ಟಿಗಿದ್ದಾನೆ ಪ್ರಿಯರೇ. ಆತ ನ್ಯಾಯ ತೀರಿಸುವಂತ ದೇವರು, ನೀತಿಯನ್ನು ಮಾಡುವಂತ ದೇವರಾಗಿದ್ದಾನಲ್ಲ. Let's not fight our battle. Let's give the Lord to fight our battle. ನಮ್ಮ ಒಂದು ಯುದ್ಧವನ್ನು ನಾವು ಮಾಡೋದು ಬೇಡ ಪ್ರಿಯರೇ. ದೇವರ ಯುದ್ಧವನ್ನು ಮಾಡುವಾತನಾಗಿದ್ದಾನೆ, ಜಯವನ್ನು ನಮಗೆ ಕೊಡುವಾತನಾಗಿದ್ದಾನೆ. ಜಸ್ಟ್ ವೇಟ್ ಅಪಾನ್ ಹಿಮ್. ಆತನಲ್ಲಿ ನೀವು ಕಾಯ್ದುಕೊಂಡಿರಿ ಪ್ರಿಯರೇ. ಸೋ ಲವಿಂಗ್ ಈಸ್. ಆತನ ಪ್ರೀತಿ ಸ್ವರೂಪ ದೇವನಾಗಿದ್ದಾನೆ. ನಮ್ಮನ್ನು ಕರೆದಂತ ದೇವರು ಆ ದಿನದಿಂದ, ಆ ಒಂದು ವರ್ಷದಿಂದ ಈಗಲೂ ಸಹ ನಡೆಸುವುದಕ್ಕೆ ಶಕ್ತನು, ಮುಂದೆ ಸಹ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಯೋಚನೆ ಮಾಡಬೇಡಿ ಪ್ರಿಯರೇ, ನಿಮ್ಮ ಮಕ್ಕಳು ಏನಾಗುತ್ತೆ ಎಂದು. ನಿಮ್ಮ ಮಕ್ಕಳ ದೇವರ ಕೈ ಕೊಡಿ ಸಾಕು, ದೇವರು ಸುಂದರವಾಗಿ ಅವರ ಜೀವಿತ ಕಟ್ಟುವಾತನಾಗಿದ್ದಾನೆ. ನಿಮ್ಮ ಒಂದು ಮಕ್ಕಳ ಹೊತ್ಕೊಳ್ಬೇಡಿ, ನಿಮ್ಮ ಜೀವಿತ ಹೊತ್ಕೊಳ್ಬೇಡಿ ಪ್ರಿಯರೇ. There is one. That's why Jesus is ready to carry you and your family. ಆತನು ಇದ್ದಾನೆ. ಆತನು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೊತ್ತುಕೊಳ್ಳೋದಕ್ಕೆ ಆತ ಸಿದ್ಧನಾಗಿದ್ದಾನೆ ಪ್ರಿಯರೇ, ಶಕ್ತನಾಗಿದ್ದಾನೆ. Let's give our life to him. ನಮ್ಮ ಜೀವಿತವನ್ನೇ ಆತನಿಗೆ ಒಪ್ಪಿಸಿಕೊಡೋಣ. He will take care of it. ಅದನ್ನು ಆತ ನೋಡಿಕೊಳ್ಳುವಾತನಾಗಿದ್ದಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯನ್ನ ಇನ್ನೊಬ್ಬರಿಗೆ ಸಲ್ಲಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಹೊಸ ಒಡಂಬಡಿಕೆಗಾಗಿ ನಮ್ಮ ಒಂದು ಸತ್ಯವೇದಗಳನ್ನ 1 ಯೋಹಾನ New Testament reading, let's turn over to 1 John. ಐದನೇ ಅಧ್ಯಾಯ ಮೊದಲನೇ ವಚನ. 1 John chapter 5 verses 1. ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together 1 John chapter 5 verse 1. ಆಮೇಲೆ ದೇವರು ತಾನೇ ಈ ರೀತಿಯಾಗಿ ನಮ್ಮ ಜೀವಿತಗಳು ನಡೆಸ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಮತ್ತು ಸಂಡೇ ಸ್ಕೂಲ್ ಕಾನ್ಫಿಡೆಂಟ್ you.
ನಮ್ಮ ಹೃದಯಗಳಿಗೆ ವಾಸ ಮಾಡುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡಲಾಗುತ್ತದೆ. ಈ ದಿನ ಒಂದು ಸ್ವಲ್ಪ ಚೇಂಜ್. ನಾವು ಮೊದಲು ವಾಕ್ಯ ಕೇಳ್ತೇವೆ, ನಂತರ ನಾವು ಕಾಣಿಗೋಸ್ಕರವಾಗಿ ಬರ್ತಡೇಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದರ ನಂತರ ನಾವು ಅನೌನ್ಸ್ಮೆಂಟ್ ಕೇಳುವವರಾಗಿದ್ದೇವೆ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿರುವಂತಹ ಗಿಡಿಯೋನ್ ಬೈಬಲ್ನಿಂದ ಬಂದಿರುವಂತಹ ಬ್ರದರ್ ಅಣಿಯಪ್ಪನವರಿದ್ದಾರೆ. ಅವರು 10 ಗಂಟೆಗೆ ಇನ್ನೊಂದು ಕಡೆ ಟೀಚ್ ಮಾಡೋಕ್ಕೆ ಹೋಗಬೇಕು. ಅದಕ್ಕೋಸ್ಕರವಾಗಿ ಅವ್ರು ಮೊದಲು ನಾವು ವಾಕ್ಯ ಕೇಳಿದ ನಂತರ ಇದೆಲ್ಲವನ್ನ ಮಾಡ್ತೇವೆ. ಅರ್ಥ ಆಯ್ತಾ? ಯಾಕಂದ್ರೆ ಅನ್ಕೊಂಡ್ರೆ ಆಮೇಲೆ ಕನ್ಫ್ಯೂಸ್ ಆಗ್ತದ್ರಿ. ಆಮೇಲೆ ಅವ್ರ ವಾಕ್ಯ ಆದ್ಮೇಲೆ ಸರಿನಾ ನಾನು ಅನೌನ್ಸ್ಮೆಂಟ್ ಕೊಟ್ಟರೆ ನೀವು ಹೇಳ್ಬೇಕು ಮತ್ತೊಬ್ರು. ಈಗ ನಮ್ಮ ಮಧ್ಯಾಹ್ನ ಅನಿಯಪ್ಪನವರು ಮುಂದೆ ಬಂದು ವಾಕ್ಯ ಹಂಚ್ಕೊಟ್ರೆ ಅದೇ ತರ ವಿಡಿಯೋನ ಬೈಬಲ್ಸ್ ತಿಂತಾ ಇರ್ತಾ ನಮ್ಮೊಂದಿಗೆ ಹಂಚ್ಕೊಳ್ಳೋದಾಗುತ್ತೆ. ಸರಿ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಯಾವಾಗಲೂ ಕೇಳೋ ಪ್ರಶ್ನೆ ಯಾವುದು, ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಾಲೆಲೂಯಾ. ಎಷ್ಟು ಜನರಿಗೆ ನನ್ನ ನೆನಪಿದೆ? ಬಂದಿದ್ದೀನಿ. ಎಷ್ಟು ಜನ ನೆನಪಿಟ್ಕೊಂಡಿದ್ದೀನಿ? ಓಕೆ, ಥ್ಯಾಂಕ್ ಯು ವೆರಿ ಮಚ್. 2 ವರ್ಷಗಳ ಹಿಂದೆ ನಾನು ಬಂದಿದ್ದೆ. ಓಕೆ, ಪ್ರೈಸ್ ಲಾರ್ಡ್. 2 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ. 17 ಮಾರ್ಚ್ 2024 ಮತ್ತೆ ದೇವರು ಮತ್ತೊಂದಾವತ್ತೆ ಅವಕಾಶವನ್ನು ಜೀವಿತದಲ್ಲಿ ಈ ಸಭೆಗೆ ಬರುವಂತೆ ಕೊಟ್ಟಿರುವುದಕ್ಕಾಗಿ ದೇವರನ್ನ ಸ್ತೋತ್ರ ಮಾಡ್ತೇನೆ. ಮೊದಲಾಗಿ ಬಹಳ ಸುಂದರವಾಗಿ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿದಂಥ ಆರಾಧನೆ ತಂಡಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಸಭೆಯಲ್ಲಿ ನೆಲೆಸಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. ಈ ಕೂಡಿ ಬಂದಿರುವಂಥ ಒಬ್ಬೊಬ್ಬರು ನೆಲೆಸಿ ನಾನು ಸ್ತೋತ್ರ ಮಾಡ್ತೇನೆ. ಅನೇಕ ವ್ಯತ್ಯಾಸಗಳು ಉಂಟಾಗಿದೆ ನಿಮ್ಮ ಸಭೆಯಲ್ಲಿ. ಕಳೆದ ಬಾರಿಗಳು ಬಂದಕ್ಕಿಂತ ಈ ಬಾರಿ ಎಲ್ಲ ಉತ್ತಮವಾದ ಬೆಳವಣಿಗೆಗಳು. ಹಾಲೆಲೂಯಾ. ಕರ್ತನ ನಮ್ಮ ಸಂಗಡ ಇದ್ರೆ ಕರ್ತನ ನಮ್ಮನ್ನು ಹೆಜ್ಜೆ ಆಗಿ ಕರೆದುಕೊಂಡು ಹೋಗ್ತಾರೆ ಅಂತ. ಹಾಲೆಲೂಯಾ. ಇವತ್ತು ನನಗೆ ಸಮಯ ಕೊಂಚ ಇರುವ ಕಾರಣ ನಾನು ಬೇಗ ಸಂದೇಶ ಮುಗಿಸಿ ಮತ್ತೊಂದು ಕಡೆ ಹೋಗಬೇಕಾಗಿರೋ ಕಾರಣ ನೇರವಾಗಿ ನಾನು ಸಂದೇಶಕ್ಕೆ ಬರ್ತೇನೆ. ನಿಮ್ಮ ಸತ್ಯವೇದ ಎಷ್ಟು ಜನ ತಂದಿದ್ದೀರಿ? ನಾವು ಸತ್ಯವೇದ ಏನು ಹೇಳಿದ್ರೆ ತೋರಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಸತ್ಯವೇದ ಇಲ್ಲದೆ ಮಾತ್ರ ದಯವಿಟ್ಟು ಸಭೆಗೆ ಬರ್ಬೋದು. ಹಾಲೆಲೂಯಾ. ಸತ್ಯವೇದ ಇಲ್ಲದೆ ಇದ್ರೆ ನಮ್ಮ ಜೀವಿತಗಳು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯಗಳು ನಮ್ಮನ್ನು ಬದಲಾಯಿಸ್ತವೆ. ಹಾಲೆಲೂಯಾ. ನಾವು ಸತ್ಯವೇದವನ್ನು ಬಿಡಿಸಿಕೊಳ್ಳೋಣ. 2 ಸಮುವೇಲನ ಪುಸ್ತಕ ಅದರ 9ನೇ ಅಧ್ಯಾಯ 1ರಿಂದ 5 ವಾಕ್ಯಗಳು. ಎಲ್ಲ 5 ವಾಕ್ಯಗಳು ಒಟ್ಟಾಗಿ ಓದೋದು ಬೇಡ, ಒಂದೊಂದು ವಾಕ್ಯಗಳಾಗಿ ನಾವು ಓದೋಣ. 2 ಸಮುವೇಲನ ಪುಸ್ತಕ 9ನೇ ಅಧ್ಯಾಯದ 1ನೇ ವಾಕ್ಯ. ಆಮೆನ್. 1 ನಿಮಿಷ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ. ನಿಮ್ಮ ಬಲಗೈನ ವಾಕ್ಯದ ಮೇಲಾಗಿ ಇಟ್ಕೊಂಡ್ರೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನೊಟ್ಟಿಗೆ ಸೇರಿ ನೀವು ಸಹ ಅದೇ ರೀತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವಶಕ್ತನಾದ ದೇವರೇ, ನಿನ್ನಷ್ಟೇ ಬಲಿಷ್ಠವಾದ ನಿನ್ನ ವಾಕ್ಯಗಳು ನಾವು ಓದಿ ಕೇಳಿದ್ದೇವೆ. ಈ ವಾಕ್ಯಗಳು ಯಾವ ಆತ್ಮದಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ಆತ್ಮದಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿ. ಮನುಷ್ಯನ ಆಲೋಚನೆಗಳು ಎಷ್ಟೇ ಇದ್ದರೂ ಅದೆಲ್ಲವೂ ಕೆಳಗೆ ಬೀಳಲಿ ಸ್ವಾಮಿ. ಮನುಷ್ಯನ ಶಬ್ದ ಕೇಳಿ ಕೇಳಿ ನಮಗೆ ಸಾಕಾಯಿತು. ದೇವರ ಶಬ್ದಕ್ಕೆ ನಮ್ಮ ಹೃದಯ ತೆರೆಯುತ್ತಾ ಇದ್ದೇವೆ, ನಮ್ಮ ಕಿವಿಗಳನ್ನು ತೆರೆಯುತ್ತಾ ಇದ್ದೇವೆ. ಈ ಬೆಳಗಿನ ವೇಳೆ ಕರ್ತನೆ, ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು, ನನ್ನೊಟ್ಟಿಗೆ ಮಾತನಾಡು ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂತಹ ಒಂದು ಸತ್ಯವೇದದ ಭಾಗ ಇದು. ನೀವು ಅನೇಕ ಬಾರಿ ನಿಮ್ಮ ಸಭಾ ಪಾಲಕರಿಂದ ಈ ಸಂದೇಶ ಕೇಳಿರ್ಬೋದು, ಅಥವಾ ಮತ್ತೊಂದು ಯೂಟ್ಯೂಬ್ನಲ್ಲಿಯೋ ಅಲ್ಲೋ ಇಲ್ಲೋ ವ್ಯತ್ಯಾಸವಾದಂತಹ ಸಂದೇಶಗಳು ಕೇಳಿರ್ಬೋದು. ಆದ್ರೆ ಇದೇ ಭಾಗದಿಂದ ಕರ್ತನು ಇಂದು ನನ್ನೊಟ್ಟಿಗೆ ಮಾತನಾಡಲಿಕ್ಕಿರುವಂತಹ ವಿಷಯ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೇನೆ. ಇವತ್ತು ನಾನು 2 ಸಂದೇಶ ಸಿದ್ಧ ಮಾಡಿ ಬಂದೆ. ಒಂದು ಯೆಹೋಶುವನ ಬಗ್ಗೆ, ಮತ್ತೊಂದು ದಾವೀದನ ಬಗ್ಗೆ. ನಾನು ಪ್ರತಿ ಬಾರಿ ಪ್ರತಿ ಸಭೆಗೆ ಹೋಗುವಾಗ ಕುಳಿತು ಪ್ರಾರ್ಥನೆ ಮಾಡ್ತಲೇ ಇರ್ತೇನೆ. ನನ್ನ ಸಮಯ ಬರುವವರೆಗೂ ಪ್ರಾರ್ಥಿಸ್ತಾ ಇರ್ತೇನೆ, ಕರ್ತನೆ ನಾನು ಯಾವ ಸಂದೇಶ ಮಾತನಾಡಬೇಕೆಂಬುದಾಗಿ. ಇವತ್ತು ಹಾಡಾಡುವಾಗ ನನಗೆ ಕರ್ತನು ಒಂದು ರೀತಿಯ ಗೊಂದಲವನ್ನು ಉಂಟು ಮಾಡಿದ್ರು.
ಒಂದು ಹಾಡು ಬಂತು. ಆ ಹಾಡಿನಲ್ಲಿ ಇಬ್ಬರ ಹೆಸರು ಬಂತು, ಯೆಹೋಶುವನ ಹೆಸರು ಬಂತು, ದಾವೀದನ ಹೆಸರು ಬಂತು. ಹಲ್ಲೆಲೂಯಾ. ನನಗೆ ದಾವೀದನ ಹೆಸರು ಬಂದಾಗ ತುಂಬಾ ಇಷ್ಟ ಆಯ್ತು. ಯೆರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ, ಯೆಹೋಶುವನಂತೆ ಆರ್ಭಟಿಸು ಎಂಬುದಾಗಿ ಅಲ್ಲ. ಗೊಲ್ಯಾತನು ನೋಡಿ ನೀವು ಭಯ ಪಡಬೇಡ್ರಿ, ದಾವೀದನಂತೆ ನೀನು ಸ್ತುತಿಸು ಎಂಬುದಾಗಿ. ಯಾವ್ದು ಹೇಳೋದು? ಎರಡೂ ಸಂದೇಶನ. ಆಗ ಮತ್ತೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದೆ. ಪಾಸ್ಟರ್ ಒಬ್ರು ಹೆಸರು ಕಂಡು, ಬ್ರದರ್ ಡೇವಿಡ್ ಪ್ರೇಯರ್ ಮಾಡಿ, ಸ್ತೋತ್ರ ಪ್ರೇಯರ್ ಮಾಡ್ರಿ ಅಂತ. ಎರಡನೇ ಬಾರಿ ಹೆಸರು ಬಂದಿದ್ದು ದಾವೀದನ ಹೆಸರು. ಸೊ ಇವತ್ತು ನಾನು ದಾವೀದನ ಬಗ್ಗೆ ಮಾತನಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಂತೋಷವಾಗಿದ್ದೀವಿ. ಓಕೆ, ಈ ಒಂದು ವಾಕ್ಯದ ಭಾಗ ನೀವು ತೆಗೆದುಕೊಳ್ಳೋದಾದ್ರೆ, ಈ ವಾಕ್ಯ ಪ್ರಾರಂಭವಾಗುವ ಪದ ನೋಡ್ರಿ, ಹೇಗೆ ಪ್ರಾರಂಭವಾಗ್ತದೆ? ಒಂದು ಕೇಳಿಸ್ತಾ ಇಲ್ಲ, ಒಂದು ದಿವಸ ಎಂಬುದಾಗಿ ಈ ವಾಕ್ಯ ಪ್ರಾರಂಭವಾಗ್ತದೆ. ಲೋಕದಲ್ಲಿ ಇರುವ ಎಲ್ಲರ ಜೀವಿತದಲ್ಲಿಯೂ, ಮನುಷ್ಯರ ಜೀವಿತದಲ್ಲಿಯೂ ಒಂದು ದಿವಸ ಎಲ್ಲರೂ ಎದುರು ನೋಡ್ತಾ ಇರ್ತಾರೆ. ವಿಶೇಷವಾಗಿ ವಿಶ್ವಾಸಿಗಳಾಗಿರುವ ನಾವು ಒಂದು ದಿವಸವನ್ನು ಎದುರು ನೋಡ್ತಾ ಇರ್ತೇವೆ. ಹಲ್ಲೆಲೂಯಾ. ಯಾವುದ ಒಂದು ದಿವಸ? ನನ್ನ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನೀಗುವಂತ ದಿವಸ, ನನ್ನ ವ್ಯಾಧಿಯೆಲ್ಲ ಸಂಪೂರ್ಣವಾಗಿ ನೀಗುವಂತ ದಿವಸ. ಹಲ್ಲೆಲೂಯಾ. ನನ್ನ ನಿಂದೆ ಅಪಮಾನಗಳ ಕರ್ತನು ಸಂಪೂರ್ಣವಾಗಿ ಒರೆಸಿ ಹಾಕುವಂತ ಒಂದು ದಿವಸ. ನಾನು ಯಾವ ಸ್ಥಳದಲ್ಲಿ ತಲೆ ಬಾಗಿದನೋ ಅದೇ ಸ್ಥಳದಲ್ಲಿ ನನ್ನ ತಲೆಯನ್ನು ಉದ್ಧರಿಸುವ ಒಂದು ದಿವಸ. ಹಲ್ಲೆಲೂಯಾ. ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಕರ್ತನೊಟ್ಟಿಗೆ ಸೇರುವ ಒಂದು ದಿವಸ. ಹಲ್ಲೆಲೂಯಾ. ಎಲ್ಲರೂ ಎದುರು ನೋಡುವಂತ ಒಂದು ದಿವಸ ಉಂಟು, ವಿಶ್ವಾಸಿಗಳು ಎದುರು ನೋಡುವಂತ ಒಂದು ದಿವಸ ಉಂಟು. ಹಲ್ಲೆಲೂಯಾ. ಇವತ್ತು ನಿಮ್ಮ ಬಳಿ ನಾನು ಮೈಕ್ ಕೊಟ್ಟು ಕೇಳಿದ್ರೆ ನಿಮಗೆ ಒಂದು ದಿವಸ ಯಾವ್ದು ಬೇಕಾದ್ರೆ ನೀವು ನಾನಾ ರೀತಿಯ ಉತ್ತರಗಳು ಕೊಡ್ತೀವಿ. ಖಂಡಿತವಾಗಿ ನನಗೆ ಗೊತ್ತು, ಒಬ್ಬೊಬ್ಬರಿಗೆ ಒಂದೊಂದು ದಿವಸಗಳು ಬೇಕಾಗಿದೆ ಎಂಬುದಾಗಿ. ಇವತ್ತು ಬೆಳಗ್ಗೆ ಕರ್ತನ ನಮಗೆ ನೆನಪಿಸುವಂತ ಕಾರ್ಯ, ನಿಮ್ಮ ಜೀವಿತದಲ್ಲಿ ಕರ್ತನ ಒಂದು ದಿವಸವನ್ನು ಬರಮಾಡ್ತಾನೆ. ನೀವು ಎದುರು ನೋಡುವುದಕ್ಕಿಂತಲೂ, ನೀವು ಊಹಿಸುವುದಕ್ಕಿಂತಲೂ, ನೀವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಂಬುವವರಿಗೆ ಕರ್ತನು ಮಾಡ್ತಾನೆ. ಹಲ್ಲೆಲೂಯಾ. ಸುಮ್ಮನೆ ಕೇಳುವವರಿಗೆ ಮಾತ್ರ ಅಲ್ಲ, ನಂಬುವವರಿಗೆ ಕರ್ತನು ಮಾಡುವಂತವರಾಗಿದೆ. ಒಂದು ದಿವಸವನ್ನು ಎದುರು ನೋಡುವಂತವರಿಗೆ ಅವರ ಗುಣಲಕ್ಷಣಗಳು ಹೇಗಿರಬೇಕು? ಸುಮ್ಮನೆ ಒಂದು ದಿವಸ ಎದುರು ನೋಡಿದ್ರೆ ಸಾಧ್ಯ ಆಗೋದಿಲ್ಲ. ಆ ಒಂದು ದಿವಸಕ್ಕಾಗಿ ನಾವು ಪ್ರಿಪೇರ್ ಆಗಬೇಕು, ಸಿದ್ಧಗೊಳ್ಳಬೇಕು. ಆಮೇಲೆ ನನಗೆ ಒಂದು ಪ್ರಮೋಷನ್ ಬೇಕು ಆಫೀಸ್ ನಲ್ಲಿ ಅಂದ್ರೆ ಅದಕ್ಕಾಗಿ ನಾನು ಕೆಲಸ ಮಾಡಬೇಕು ಅಲ್ಲ. ಸುಮ್ಮನೆ ಹೋಗಿ ಕುತ್ಕೊಂಡು ಎದ್ದು ಬಂದ್ರೆ ಪ್ರಮೋಷನ್ ಕೊಡ್ತಾರ? ಖಂಡಿತವಾಗಿ ಕೊಡೋದಿಲ್ಲ. ನಿನ್ನ ಕೆಲಸ ಎಷ್ಟು ಎಂಬುದಾಗಿ ಅವರಿಗೆ ತೋರಿಸುವ ರೀತಿ ನೀನು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿ ಒಂದು ದಿವಸ ನಿಮಗೆ ಪ್ರಮೋಷನ್. ಹಾಗಾದ್ರೆ ಕರ್ತನ ಸೇವೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕರ್ತನ ನೆನಪಿಸುವಂಥದ್ದು, ಕರ್ತನ ನಂಬಿಕೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ದೇವರಿಗೆ ನೆನಪಿಸುವಂಥದ್ದು. ನೀವು ಒಂದು ದಿವಸ ಎದುರು ನೋಡ್ತಿದ್ದೀರಿ, ಪರವಾಗಿಲ್ಲ, ಸರಿಯಾದದ್ದೇ. ಆದ್ರೆ ಅದಕ್ಕಾಗಿ ನಿಮ್ಮನ್ನು ನೀವು ಹೇಗೆ ತಯಾರಿ ಮಾಡಿಕೊಳ್ತಾ ಇದ್ದೀರಿ, ಅದು ಬಹಳ ಇಂಪಾರ್ಟೆಂಟ್. ಯಾರಿಗೆ ಆ ಒಂದು ದಿವಸ ಬರ್ತದೆ ಅಂತ ಇವತ್ತು ನಾನು ನನ್ನ ಸಂದೇಶದಲ್ಲಿ ಹೇಳ್ತೇನೆ. ಯಾರ ಜೀವಿತದಲ್ಲಿ ಕರ್ತನ ಒಂದು ದಿವಸ ಪ್ರಾರಂಭ ಮಾಡ್ತಾನೆ, ನಮ್ಮ ಜೀವಿತವನ್ನು ತಲೆಕೆಳಗಾಗಿ ಮಾರ್ಪಡಿಸುವಂತಹ ಜೀವಿತ ಒಂದು ದಿವಸವನ್ನು ಕರ್ತನು ಖಂಡಿತವಾಗಿ ಬರಮಾಡ್ತಾನೆ. ಅದು ಯಾರ ಜೀವಿತದಲ್ಲಿ ಬರ್ತಾನೆ, ಅದು ಬಹಳ ಪ್ರಾಮುಖ್ಯ. ಇವತ್ತು ನಾನು ನಿಮಗೆ ಅದನ್ನು ಹೇಳಲು ಬಯಸ್ತೇನೆ. ಒಂದು ದಿವಸ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾಥನನ ಸಲುವಾಗಿ ದಯ ತೋರಿಸಬೇಕೆಂದಿರುತ್ತೇನೆ. ಹಲ್ಲೆಲೂಯಾ. ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಸೌಲು ಇಸ್ರಾಯೇಲರ ಮೊದಲ ಅರಸನು ಯಾರು? ಸೌಲನು. ಅದಾದ ನಂತರವಾಗಿ ಅರಸನಾಗಿದ್ದ ಯಾರು? ದಾವೀದನು. ಸೌಲನು ಅರಸನಾಗಿದ್ದಾಗ ದಾವೀದನನ್ನು ಮನೆಯಲ್ಲಿರಕ್ಕೆ ಬಿಡ್ಲಿಲ್ಲ. ಯಾವಾಗ ಸುದ್ದಿ ತಿಳಿತೋ ಈತನು ಮುಂದಿನ ಅರಸನಾಗ್ತಾನೆ ಎಂಬುದಾಗಿ, ಯಾವಾಗ ಜನರೆಲ್ಲ ದಾವೀದನನ್ನು ಹೊಗಳಿದ್ರು, ಸೌಲನಿಗೆ ಭಯ ಆಯಿತು. ಈತನು ಹೇಗಾದ್ರೂ ಏನ್ ಮಾಡಬೇಕು? ಕೊಲ್ಲಬೇಕು. ಇವನು ಹೇಗಾದ್ರೂ ಓಡಿಸ್ಬೇಕು ಅಂತ ಮನೆಯಲ್ಲಿ ಇರ್ಲಿಕ್ಕೆ ಬಿಡ್ಲಿಲ್ಲ. ಆತನು ಓಡಾಡಿಸ್ತಾ ಇದ್ದ. ಆತನು ಅಡವಿಗೆ ಹೋಗ್ತಾ ಇದ್ದ, ಅರಣ್ಯಕ್ಕೆ ಹೋಗ್ತಿದ್ದ, ಗುಹೆಗಳಿಗೆ ಹೋಗ್ತಾ ಇದ್ದ, ತಾನು ಬಚ್ಚಿಟ್ಟುಕೊಳ್ತಾ ಇದ್ದ. ಸೌಲನು ಬಿಡ್ತಾ ಇರಲಿಲ್ಲ, ಬೆನ್ನತ್ತಲೇ ಇದ್ದ. ಈಗ ಸೌಲನ ಸಂತತಿ, ಸೌಲನು ಸತ್ತು ಹೋದನು, ಆತನ ಮಗನಾದ ಯೋನಾಥನನು ಸತ್ತು ಹೋದನು. ಈಗ ದಾವೀದನು ಅರಸನಾಗಿದ್ದ. ಈಗ ನೋಡ್ರಿ, ದಾವೀದನಿಗೆ ಆತನ ಸಂಗಡ ಇರೋರಿಗೆಲ್ಲ ಒಂದು ವೈರಾಗ್ಯ ಇತ್ತು, ಹಗೆತನ ಇತ್ತು. ಏನು ಗೊತ್ತಾ? ನಮ್ಮ ಅರಸನನ್ನು ಇಷ್ಟೆಲ್ಲ ಕಷ್ಟಪಟ್ಟಂತ ಸೌಲನ ಮನೆಯಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಏನ್ ಮಾಡ್ಬೇಕು? ನಾವು ಅವರಿಗೆ ಅಷ್ಟೇ ಕಷ್ಟ ಕೊಡಬೇಕು. ನೀವೆಲ್ಲ ಶಾಂತವಾಗಿ ಕೂತಿರೋದು, ನಮಗೆ ಯಾವುದೋ ಹಗೆತನ ಇಲ್ಲ. ನಾವು ಯಾರೋ ವೈರಾಗ್ಯ ಪಡುವರಲ್ಲ. ಅವ್ರು ಮುಂದೆ ಬಂದ್ರೆ ಅವ್ರ ಕಾಲು ಬೇಕಾದ್ರೆ ಬಿದ್ದು ಬಿಡ್ತೀವಿ.
ಅನ್ನೋ ತರ ಕೂತಿದ್ವಿ. ಹಾಗಿದ್ರೆ ದೇವರಿಗೆ ಸ್ತೋತ್ರ. ಆ ಮನೋಭಾವನೆ ಕ್ರಿಸ್ತನ ಮನೋಭಾವ. ಹಲ್ಲೆಲೂಯಾ. ಆದ್ರೆ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಈಗಿರುವಂತ ಒಂದು ಪಕ್ಷ ಇದೆ, ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪಕ್ಷ ಇತ್ತು. ಅವರು ಆಳ್ವಿಕೆಯಲ್ಲಿದ್ದಾಗ ಅನೇಕ ನಿಯಮಗಳನ್ನು ತಂದ್ರು. ಅದು ಯಾವುದು ಈಗಿರುವಂತ ಪಕ್ಷ ಒಪ್ಕೊಂಡಿಲ್ಲ. ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಇವ್ರನ್ನ ಹೇಗಾದ್ರೂ ಇಕ್ಕಟ್ಟುಪಡಿಸ್ಬೇಕಂತ ಏನೋ ಒಂದು ಮಾಡ್ತಾ ಇದ್ರು. ಈಗ ಅವ್ರದ್ದು ಮುಗಿದೋಯ್ತು. ಈಗ ಈ ಪಕ್ಷ ಬಂದು ನಿಂತ್ಕೊಂತು. ಯಾವ ಪಕ್ಷ? ಈ ಪಕ್ಷದವ್ರು ಸುಮ್ಮನೆ ಇರ್ತಾರ? ನಾವು ಅವತ್ತು ಆಳ್ವಿಕೆ ಇಲ್ದಿರುವಾಗ ಎಷ್ಟೆಲ್ಲ ಕಷ್ಟಪಟ್ರಿ. ಈಗ ನಾವು ಬಿಡ್ತೇವಾ? ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತು ಉಂಟು, ಅತ್ತೆಗೆ ಒಂದು ಕಾಲ, ಸಮಸ್ಯೆಗೂ ಒಂದು ಕಾಲ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವು ಯಾರ ವಿರುದ್ಧವಾಗಿ ಏನು ಮಾತಾಡಬಾರ್ದು. ದೇವರು ಯಾರನ್ನ ಯಾವಾಗ ಉದ್ಧರಿಸ್ತಾರೋ ಗೊತ್ತಿಲ್ಲ. ಉದ್ಧರಿಸುವಾಗ ಅವ್ರು ಸುಮ್ಮನೆ ಇರ್ತಾರಂತನೂ ಗೊತ್ತಿಲ್ಲ. ಹಲ್ಲೆಲೂಯಾ. ಈಗ ದಾವಿದನಿಗೆ ಆ ಮನಸ್ಸಿಲ್ಲ. ತಾನು ಹಾಗೆ ಮಾಡಬೇಕು, ಅವರ ವಿರುದ್ಧವಾಗಿ ಸೇಡ್ ತೀರಿಸ್ಕೋಬೇಕು ಎಂಬುದಾಗಿ. ಅದೇ ಜೊತೆಗಿರೋರಿಗೆಲ್ಲ ಏನು, ಸೌಲನ ಮನೆತನದ ಯಾರಾದ್ರೂ ಸಿಕ್ಕಿದ್ರೆ ಅವತ್ತೇ ಲಾಸ್ಟ್ ಅವರು. ಈ ರೀತಿ ಇರುವಂತ ಜನರು ದಾವಿದನ ಸಂಗಡ ಇರುವಂತವ್ರು. ಹಲ್ಲೆಲೂಯಾ. ಇಂತಹ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ದಾವಿದನ ಒಂದು ದಿವಸ ಕೂತಿರುವಾಗ ಆತನ ಮನಸ್ಸಿನಲ್ಲಿ ದೇವರು ಒಂದು ಆಲೋಚನೆ ಕೊಡ್ತಾನೆ. ಏನ್ ಗೊತ್ತಾ ಆಲೋಚನೆ? ಸೌಲನ ಮನೆಯವರಲ್ಲಿ ಯಾರಾದ್ರೂ ಬದುಕಿದ್ರೆ ಅವರಿಗೆ ನಾನು ಸಹಾಯ ಮಾಡಬೇಕು, ದಯೆ ತೋರಿಸಬೇಕು ಎಂಬುದಾಗಿ ಒಂದು ಆಲೋಚನೆ ಬರ್ತದೆ. ಈ ಆಲೋಚನೆ ದಾವಿದನ ಆಲೋಚನೆ ಅಲ್ಲ, ಇದು ದೇವರ ಆಲೋಚನೆ. ಹಲ್ಲೆಲೂಯಾ. ಇದು ದೇವರ ಆಲೋಚನೆ. ದಾವಿದನ ಹೃದಯದಲ್ಲಿ ದೇವರು ಕೊಟ್ಟನು. ಯಾಕೆ ಕೊಟ್ಟನು ಗೊತ್ತಾ? ದಾವಿದನಿಗೆ ಒಂದು ಉತ್ತಮನಾದ ಸ್ನೇಹಿತರಿದ್ದರು ಸೌಲನ ಮನೆಯಲ್ಲಿ. ಯಾರು? ಯೋನಾಥಾನನು. ಯೋನಾಥಾನಂದ್ರೆ ದಾವಿದನಿಗೆ ಆಪ್ತ ಸ್ನೇಹಿತ, ಕ್ಲೋಸ್ ಫ್ರೆಂಡ್. ಇವನನ್ನು ನೆನೆಸಿ ನಾನು ಅವರ ಮನೆಯಲ್ಲಿ ಯಾರಿಗಾದ್ರೂ ಸಹಾಯ ಮಾಡಬೇಕು. ಅವ್ರ ಮನೆಯಲ್ಲಿ ಯಾರೇ ಆಗಿರ್ಲಿ ಅವ್ರನ್ನ ಸಹಾಯ ಮಾಡ್ತೀನಿ. ಯಾಕೆ ಗೊತ್ತಾ? ನನಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅವ್ರ ಮನೆಯವರು ಅಂತ ಗೊತ್ತಾದ್ರೆ ಸಾಕು, ನಾನು ಹೆಲ್ಪ್ ಮಾಡಕ್ ಬಂದೇ ಹೋಗ್ತೇನೆ ಅಂತ ದೇವರು ಒಂದು ಆಲೋಚನೆ ಆಗ್ತಾರೆ. ಇವತ್ತು ನಾನು ಇಲ್ಲಿಂದ ಒಂದು ದೈವೋಕ್ತಿ ನುಡಿಯುತ್ತೇನೆ. ನಮ್ಮ ಜೀವಿತದಲ್ಲಿ ಕರ್ತನು ಏನಾದ್ರೂ ಒಳ್ಳೇದು ಮಾಡ್ತಾ ಇದ್ರೆ ಅದು ನನ್ನ ಸ್ನೇಹಿತನಾದ ಯೇಸುವನ್ನು ನೆನೆಸಿ, ನನಗಾಗಿ ಪ್ರಾಣ ಕೊಟ್ಟ ಯೇಸುವನ್ನು ನೆನೆಸಿ, ತಂದೆಯಾದ ದೇವರು ಈಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ದ್ರೋಹ ನಾವು ಮಾಡಿದ್ದೇವೆ, ಎಷ್ಟು ಅಪನಂಬಿಕಸ್ತಿಕೆ ತೋರಿಸಿದ್ದೇವೆ, ಎಷ್ಟು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ, ಎಷ್ಟೋ ಬಾರಿ ದೇವರ ಮಾತನ್ನು ಕೇಳ್ತೇವೆ, ಮತ್ತೊಂದು ಕಿವಿಲು ಬಿಟ್ಟು ಬಿಡುತ್ತೇವೆ. ಆದ್ರೆ ದೇವರು ಮಾತ್ರ ನಂಬಿಗಸ್ತನಾಗಿ ಇದ್ದಾನೆ. ಯಾಕೆ? ನಾನು ಏನೋ ಉತ್ತಮನಾಗಿ ಅಲ್ಲ, ನಾನೇನೋ ವಿದ್ಯಾವಂತನೆಂಬುದಾಗಿ ಅಲ್ಲ, ನಾನೇನೋ ಶ್ರೀಮಂತನೆಂಬುದಾಗಿ ಅಲ್ಲ, ನನಗಾಗಿ ಮಧ್ಯಸ್ಥಿಕೆ ವಹಿಸಿದ ಯೇಸು ಇದ್ದಾನೆ. ಆತನನ್ನು ನೆನೆಸಿ ದೇವರು ನನಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದಾವಿದನ ಜೀವಿತ ನೋಡೋದಾದ್ರೆ ದೇವರೊಂದು ಆಲೋಚನೆ ಆತನ ಹೃದಯದಲ್ಲಿ ಆಗ್ತಾನೆ. ಆತನ ಮನೆಯವರಲ್ಲಿ ಯಾರಾದ್ರೂ ಬದುಕಿದ್ರೆ ಅವರಿಗೆ ಸಹಾಯ ಮಾಡುವುದ. ಈಗ ದಾವಿದನ ಏನು ಮಾಡ್ತಾನೆ? ತನ್ನ ಸೇವಕರನ್ನು ಕರೀತಾನೆ. ಆ ವಾಕ್ಯನ ಓದಲಿಕ್ಕೆ ಸಮಯ ಇಲ್ಲ, ನೀವು ನಾನು ಹೇಳುವಾಗ ನೀವು ಮುಂದಿನ ವಾಕ್ಯ ಹಾಗೆ ನೋಡ್ಕೊಂಡು ಹೋಗ್ರಿ. ತನ್ನ ಸೇವಕರನ್ನು ಕರೆದು ಕೇಳ್ತಾನೆ, ಯಾರಾದ್ರೂ ಸೌಲನ ಮನೆಯವರಲ್ಲಿ ಬದುಕಿದ್ದಾರಾ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ನಿಮ್ಮ ಬಳಿ ನಾನು ಪ್ರಶ್ನೆ ಕೇಳಿದ್ರೆ ನಿಮ್ಮ ಬಳಿ ಹೌದು ಅಥವಾ ಇಲ್ಲ ಅಂತ ಉತ್ತರ ಬರ್ತದೆ. ಇವತ್ತು ಎಷ್ಟು ಜನ ಬೆಳಿಗ್ಗೆ ನೇರವಾಗಿ ಸಭೆಗೆ ಬಂದ್ರಿ? ಎಷ್ಟು ಜನ ಇವತ್ತು ಎಷ್ಟು ಗಂಟೆಗೆ ಬಂದ್ರಿ ಅಂತ ಕೇಳಿದ್ರೆ ನೀವು ಅದಕ್ಕೆ ಉತ್ತರವನ್ನು ಕೊಡ್ತೀರಿ. ಇವತ್ತು ನಾಳೆ ಎಲ್ಲರೂ ಆಫೀಸ್ಗೆ ಹೋಗ್ತೀರಾ? ಹೌದು, ಇಲ್ಲ. ಸಭೆಗೆ ಹೋಗ್ತೀರಾ? ಹೌದು, ಇಲ್ಲ. ತಂದೆ ತಾಯಿ ಜೊತೆಗಿದ್ದಾರಾ? ಹೌದು, ಇಲ್ಲ. ಬದುಕಿದ್ದಾರಾ? ಹೌದು, ಇಲ್ಲ. ಎರಡನೇ ಉತ್ತರ ಅಲ್ಲ, ಒಂದು ಹೌದು, ಇಲ್ಲ ಅಂದ್ರೆ ಇಲ್ಲ. ದಾವಿದನು ಕೇಳ್ತಾನೆ ಚೀಬನನ್ನು ಯಾರಾದ್ರೂ ಬದುಕಿದ್ದಾರಾ? ಅದೇ ಚೀಬನ ಆತರ ಉತ್ತರ ಕೊಡ್ತಿಲ್ಲ ನೋಡಿ, ಹೌದು ಇಲ್ಲ ಕೊಡ್ತಾ ಇಲ್ಲ ಅವನು ಇನ್ನೂ ವ್ಯತ್ಯಾಸವಾಗಿ ಉತ್ತರ ಕೊಡ್ತಾನೆ. ಆ ಉತ್ತರ ನೋಡ್ರಿ, 3ನೇ ವಾಕ್ಯ ಹೇಳ್ತದೆ, ಸೌಲನ ಕುಟುಂಬದವರಲ್ಲಿ ಯಾರಾದ್ರೂ ಉಳಿದಿದ್ರೆ ಹೇಳು, ನಾನು ದೇವರನ್ನು ನೆನೆಸಿ ಅವನಿಗೆ ದಯೆ ತೋರಿಸ್ತೇನೆ. ಆಗ ಚೀಬನ ಹೇಳ್ತಾನೆ, ಚೀಬನ ಯಾರು ಗೊತ್ತಾ? ಸೇವಕನು. ಅವನು ಹೇಳ್ತಾನೆ, ಹೌದು, ಯೋನಾಥನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರ್ತಾನೆ. ದಾವಿದನು ಪ್ರಶ್ನೆ ಕೇಳಿದ್ದೇನು? ಯಾರಾದ್ರೂ ಬದುಕಿದ್ದಾರ? ದಾವಿದನು ಎಲ್ಲಾದ್ರೂ ಕೇಳಿದ್ನ? ಆತನ ಅಂಗವಿಕಲನ, ಹ್ಯಾಂಡಿಕ್ಯಾಪ್ ಅಂತ ಏನಾದ್ರು ಕೇಳಿದ್ನ? ಕೇಳಿಲ್ಲ. ಆದ್ರೆ ಇವನು ಒಂದು ಎಕ್ಸ್ಟ್ರಾ ವರ್ಡ್ ಹೇಳ್ತಾ ಇದ್ದಾನೆ, ಏನು? ಇದ್ದಾನೆ. ಅದೇ ಅವನು ಕುಂಟ.
2 ಕಾಲು ಇಲ್ಲ ಅವನಿಗೆ. ಹಲ್ಲೆಲೂಯ. ಇವತ್ತು ಲೋಕ ನಮ್ಮ ವಿರುದ್ಧವಾಗಿ ಹೇಳುತ್ತಿರುವಂತಹ ಮಾತುಗಳಿತ್ತು. ಹಲ್ಲೆಲೂಯ. ನಮ್ಮ ತಂದೆ ತಾಯಿಗಳು ಪಾಪ ಎಷ್ಟು ಕಷ್ಟಪಟ್ಟು 10 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನಂತರ ಅವರು ಹೊರಗೆ ಬಂದಾಗ 1 ವರ್ಷ ಆದ ಮೇಲೆ ಆ ಮಗುವಿಗೆ ಒಂದು ನಾಮಕರಣ ಮಾಡ್ತಾರೆ, ಒಂದು ಹೆಸರು ಇಡ್ತಾರೆ. ಎಷ್ಟೋ ಸುಂದರವಾದ ಹೆಸರು, ಎಷ್ಟೆಷ್ಟೋ ಕಷ್ಟಪಟ್ಟು ಹುಡುಕ್ತಾರೆ. ಈಗಿರುವಂತಹ ತಂದೆ ತಾಯಿಗಳೆಲ್ಲ ನಾನು ಹೇಳ್ತಿರೋದು, ಈಗಿರೋರೆಲ್ಲ ಹೋಗಿ ChatGPT ಗೂಗಲ್ ಅಲ್ಲಿ ಹಾಕ್ಬಿಟ್ಟು ಈ ಅಕ್ಷರದಿಂದ ಹೆಸರು ತೋರ್ಸಪ್ಪ ಅಂದ್ರೆ ತೋರಿಸ್ಬಿಡುತ್ತೆ. ಇವ್ರಿಗೆ ಇಷ್ಟವಾಗಿರೋದು ಯಾವ್ದೋ ತೆಗೆದುಕೊಳ್ತಾರೆ. ಆದ್ರೆ ಆಗಿನ ತಂದೆ ತಾಯಿಗಳಾಗಲ್ಲ. ಅದಕ್ಕಾಗಿ ಅವರು ಪ್ರಾರ್ಥನೆ ಮಾಡೋರು, ವಾಕ್ಯಗಳನ್ನು ಓದೋರು, ದೇವರ ಮುಂದಾಗಿ ಕೇಳೋರು, ದೇವರೇ ಯಾವ ಹೆಸರು ನನ್ನ ಮಗಳಿಗೆ ಇಡಬೇಕು ಎಂಬುದ. ಹೌದಾ? ಅಷ್ಟು ಕಷ್ಟಪಟ್ಟು ಇಟ್ಟಂತ ಹೆಸರುಗಳು ಎಷ್ಟೋ ಸುಂದರವಾಗಿ ಆರಿಸಿ ಇಡ್ತಾರೆ. ಆದ್ರೆ ಶಾಲೆಗೆ ಹೋಗ್ರಿ, ನೀವು ಶಾಲೆಗೆ ಹೋಗುವಂತ ಪ್ರಾರಂಭ ಮಾಡ್ರಿ, ಕಾಲೇಜಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ರಿ, ನಮ್ಮ ಹೆಸರನ್ನು ಇದುವರೆಗೂ ಅವ್ರು ಸರಿಯಾಗಿ ಕರೆಯೋದೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ಅಡ್ಡ ಹೆಸರು ಇಟ್ಟಿರ್ತಾರೆ. ನೋಡಿದ್ದೀರಾ? ಶಾಲೆಯಲ್ಲಿ ಯಾವತ್ತಾದ್ರೂ ನಿಮ್ಮ ಹೆಸರಿಟ್ಟು ಕರೆದಿರೋದಿದೆಯಾ? ಕರೆದಿದೆ ನೀವೇ ಪುಣ್ಯ ಹಾಕ್ಬೋದು. ಶಾಲೆಗಳಲ್ಲಿ ಯಾರು ನಮ್ಮ ಹೆಸರುಗಳು ಕರೆಯೋದಿಲ್ಲ, ಅವರು ಒಂದು ಹೆಸರು ಇಡ್ತಾರೆ, ಅದನ್ನೇ ಕೊನೆಯವರೆಗೂ ಕರೀತಾರೆ. ನಿಮ್ಮೆಲ್ಲರಿಗೂ ಅನುಭವ ಇರಬಹುದು. ಇವತ್ತು ನಾನು ಕೇಳಿದ್ರೆ ನಿಮ್ಗೆ ಖಂಡಿತವಾಗಿ ಶಾಲೆಯ ಅನುಭವ ನೆನಪಿರೋರು ಹೇಳ್ತೀವಿ. ನನಗೆ ಕೇಳಿದ್ರೆ ನಾನು ಖಂಡಿತವಾಗಿ ಹೇಳ್ತೇನೆ. ನಮ್ಮ ಶಾಲೆಯಲ್ಲಿ ನಾನು ಓದ್ತಿರುವಂತ ವೇಳೆಯಲ್ಲಿ ಒಬ್ಬ ಹುಡುಗ ಇದ್ದ, ಬಹಳ ಸಣ್ಣ ಇರೋನು. ಏನಂತ ಕರೀತಾರೆ ಅವನಿಗೆ? ಒಣಕ್ಲ, ಸೊಣಕ್ಲ, ಕಡ್ಡಿ, ಪುಡಿ, ಏನೋ ಕರೀತಾರೆ. ದಪ್ಪಕ್ಕಿದ್ರೆ ಡುಮ್ಮ, ದಡಿಯ, ಆಮೇಲೆ ಬಲೂನು, ಫುಟ್ಬಾಲು ಅಲ್ವಾ? ಅದೇ ರೀತಿ ಕುಳ್ಳ. ಈಗ ಹೇಳ್ರಿ, ಅವನ ಹೆಸರು ಕುಳ್ಳನ, ಅವನ ಹೆಸರು ದಡಿಯನ, ಅವನ ಹೆಸರು ಒಣಕಲನ? ಇಲ್ಲ, ಅವನ ಹೆಸರು ಅದೆಲ್ಲ. ಆದ್ರೆ ಈ ಜನ ಒಂದು ಹೆಸರು ಇಟ್ಟಿದ್ದಾರೆ ಅಲ್ವಾ? ನಮ್ಮ ಶಾಲೆಯ ಒಬ್ಬ ಹುಡುಗ ಇದ್ದ, ತೀರಾ ಸಣ್ಣ ಇರೋನು, ಬಹಳ ಸಣ್ಣ ಇರೋನು. ನೋಡಿದ್ರೆ ಒಂದು 4 ಮೂಳೆ, 1-2 ಮಾಂಸ ಅಂಟ್ಕೊಂಡಿರೋ ತರ ಇರೋನು. ಮಕ್ಕಳೆಲ್ಲ ಸೇರಿ, ಒಂದು ಹುಡುಗರೆಲ್ಲ ಸೇರಿ ಒಂದು 4 kg ಅಂತ ಹೆಸರಿಟ್ಟು. ಇನ್ನೊಬ್ಬ ಹುಡುಗ ಇದ್ದ, ಏನ ಆತನ ಹತ್ರ ಮಾತನಾಡಿದ್ರು ಸಾಮಾನ್ಯವಾಗಿ ಮಾತನಾಡೋದೇ ಇಲ್ಲ ಅವನು, ಸಾಧಾರಣವಾಗಿ ಮಾತನಾಡೋದಿಲ್ಲ. ಅವನು ಎಲ್ಲರೂ ಸೇರಿ ಟೆನ್ಷನ್ ಅಂತ ಹೆಸರಿಟ್ಟು. ಇವತ್ತು ಅವನಿಗೆ 45 ವರ್ಷ ಆಯ್ತು, ಮಕ್ಕಳಿದ್ದಾರೆ. ಇವತ್ತು ಆತನು ಟೆನ್ಷನ್ ಎಂಬುದಾಗಿಯೇ ಕರೆಯಲ್ಪಡ್ತಾ ಇದ್ದಾನೆ. ಲೋಕವೊಂದು ನಮಗೆ ಹೆಸರಿರ್ತದೆ. ಹಾಗಾದ್ರೆ ಇವಾಗ ನೀವು ನಾನು ಕೇಳ್ಬೋದು, ನಿಮ್ಗೆ ಏನು ಹೆಸರಿಟ್ಟಿದ್ರು ಅಲ್ಲ? ನನಗೂ ಒಂದು ಹೆಸರಿಟ್ಟಿದ್ರು. ನಾನು ನೋಡ್ರೆ ಗೊತ್ತಾಗ ನನಗೆ ಏನು ಹೆಸರಿಟ್ಟಿದ್ರು. ನನ್ನಲ್ಲಿ ಎಲ್ಲರೂ, ನಾನು ಬಂದಾಗ ಎಲ್ಲರೂ ನನಗೆ ಮಕ್ಕಳೆಲ್ಲ ಕತ್ಲೆ ಬಂದಪ್ಪ, ಕತ್ಲೆ ಬಂದ ನೋಡಿ. ಎಷ್ಟು ಖುಷಿ. ಮತ್ತೊಬ್ಬರು ನಿಲ್ಲಿಸಿದ್ರೆ ನಮ್ಗೆ ಎಷ್ಟು ಖುಷಿ ಅಲ್ಲ? ನಮ್ಮನ್ನು ಹೇಳ್ತೀರಲ್ಲ, ಪರವಾಗಿಲ್ಲ. ಕತ್ಲೆ ಬಂದ ಅಂತ ಹೇಳೋದು. ಇವತ್ತು ನಾನೊಂದು ಸತ್ಯ ಹೇಳಿದ, ಯಾರೆಲ್ಲ ನನ್ನನ್ನು ಕತ್ಲೆ ಅಂತ ಕರೀತಾ ಇದ್ರು ಅವರು ಇವತ್ತಿಗೂ ಕತ್ಲೆಯಲ್ಲಿ ಇದ್ದಾರೆ, ನಾನು ಬೆಳಕಲ್ಲಿದ್ದೀನಿ. ಹಲ್ಲೆಲೂಯ. ಇವತ್ತು ಅವರು ನಿಜವಾದ ಬೆಳಕು ತಿಳಿದಿಲ್ಲ, ನಾನು ಆ ಬೆಳಕನ್ನು ತಿಳ್ಕೊಂಡಿದ್ದೇನೆ. ಹಲ್ಲೆಲೂಯ. ಇದು ಕರ್ತನ ದಯೆ, ಕೃಪೆ. ಹೆಸರುಗಳು ನಾನಾ ವಿಧವಾಗಿರ್ತಾರೆ. ಒಂದು ರೋಗದಲ್ಲಿ, ಕ್ಯಾನ್ಸರ್ ನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಜನರು ನಿಂದೆಯ ಹೆಸರು ಇಡುತ್ತಾರೆ. ಕ್ಯಾನ್ಸರ್ ಪೇಷಂಟ್ ಎಂಬುದಾಗಿ ಕರೀತಾರೆ. ಅವರ ಹೆಸರು ಅದಲ್ಲ, ಅದು ಕರೀತಾರೆ. ಇಷ್ಟೆಲ್ಲ ಜನರು ಹೀಯಾಳಿಸುವಂತ, ಗೇಲಿ ಮಾಡುವಂತ, ಅಪಮಾನ ಮಾಡುವಂತ ಹೆಸರುಗಳನ್ನು ಕರೆಯುವಾಗಲೂ ನನಗೆ ಒಬ್ಬ ರಕ್ಷಕ ಇದ್ದಾನೆ. ನನ್ನ ಹೆಸರನ್ನು ಅಂಗೈಯಲ್ಲಿ ಚಿತ್ರಿಸಿಟ್ಟಿರುವಂತ ದೇವರು. ಹಲ್ಲೆಲೂಯ. ಯೋನಾಥನನ ಮಗಳು ಬದುಕಿದ್ದಾನ ಎಂಬುದಾಗಿ ಕೇಳಿದಾಗ ಚೀಪನು ಹೇಳಿದ್ದೇನು? ಕುಂಟನಾಗಿರುವಂತ ವ್ಯಕ್ತಿ ಇದ್ದಾನೆ ಎಂಬುದಾಗಿ. ಆದ್ರೆ 6ನೇ ವಾಕ್ಯದ ಕೊನೆಯ ಭಾಗ ನೀವು ನೋಡ್ರಿ, ದಾವಿದನ ಬಳಿಗೆ ಆ ವ್ಯಕ್ತಿ ಬಂದಾಗ ದಾವಿದನು ಏನಂತ ಕರೀತಾ ಇದ್ದಾನೆ? ದಾವಿದನು ಆತನ ನೋಡಿ ಮೆಫಿಬೋಶೇತನೇ ಎಂಬುದಾಗಿ ಕರೆದನು. ಅವನ ಹೆಸರು ಏನು? ಮೆಫಿಬೋಶೇತನು. ದಾವಿದನು ಏನಂತ ಕರೆದ? ಮೆಫಿಬೋಶೇತನು. ದೇವರು ನಮ್ಮನ್ನು ಯಾವತ್ತೂ ಹೀಯಾಳಿಸುವ ದೇವರಲ್ಲ, ನಮ್ಮನ್ನು ಗೇಲಿ ಮಾಡುವ ದೇವರಲ್ಲ. ನಮ್ಮಲ್ಲಿ ಕೊರತೆಗಳಿದ್ರು ನಮ್ಮನ್ನು ಕೊರತೆ ಇಟ್ಟು ಕರೆಯುವ ದೇವರಲ್ಲ, ಆತ ನಮ್ಮನ್ನು ಹೆಸರು ಹಿಡಿದು ಕರೆಯುವ ದೇವರು.
ಹಲ್ಲೆಲೂಯಾ. ನಮ್ಮನ್ನು ಲೋಕ ಎಂಬುದಾಗಿರುವಂತಹ ಚೀಬರು ಎಂಬುದಾಗಿರುವಂತಹ ವ್ಯಕ್ತಿಗಳು ನಾನಾ ವಿಧವಾಗಿ ಕರೆಯಬಹುದು. ಆದ್ರೆ ನನ್ನ ಅರಸನು, ರಾಜನು, ರಾಜಾದಿರಾಜನು, ಕರ್ತಾದಿ ಕರ್ತನಾದ ಯೇಸು ನನ್ನನ್ನು ಕರೆಯುವ ಹೆಸರು ನನ್ನ ಹೆಸರಿಟ್ಟು ಗೌರವದಿಂದ ಕರೆಯುತ್ತಾರೆ. ಹಲ್ಲೆಲೂಯಾ. ಎಷ್ಟು ಸೌಭಾಗ್ಯಶಾಲಿಗಳು ನಾವು. ನನ್ನ ದೇವರು ನನ್ನನ್ನು ಅನುಕಿಸೋದೇ ಇಲ್ಲ, ನನ್ನನ್ನು ಗೇಲಿ ಮಾಡೋದೇ ಇಲ್ಲ, ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತಹ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈಗ ಆ ಕುಂಟಾದ ವ್ಯಕ್ತಿ ನೋಡ್ರಿ, ಈ ಚೀಬನು ಒಂದು ವ್ಯಕ್ತಿ ಬದುಕಿದ್ದಾನೆ ಅಂತ ಕಂಡುಹಿಡಿಬೇಕಂದ್ರೆ ಹೇಗೆ ಕಂಡುಹಿಡಿದಿರ್ಬೋದು? ಈಗ ಸೌಲನ ಕುಟುಂಬದಲ್ಲಿ ದಾವೀದನಿಗೆ ಗೊತ್ತಿಲ್ಲ ಯಾರಾದ್ರೂ ಬದುಕಿದ್ದಾರಾ ಇಲ್ವಾ ಅಂತ. ಅದೇ ಚೀಬನ್ಗೆ ಗೊತ್ತಾಯ್ತು ಒಬ್ಬ ಬದುಕಿದ್ದಾನೆ ಎಂಬುದಾಗಿ. ಹೇಗೆ ಗೊತ್ತಾಯ್ತು? ಈಗ ನಾನು ನಿಮ್ಮೊಬ್ಬರಿಗೆ ಕೇಳ್ತೀನಿ, ನಿಮ್ಮ ಸಭೆಯಲ್ಲಿ ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡೋದು ಅಂತ ಕೇಳಿದ್ರೆ ನೀವೊಬ್ಬರು ಯಾರಾದ್ರೂ ಒಬ್ಬರು ಹೇಳ್ತೀವಿ, ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಆತ್ಮದಲ್ಲಿ ತುಂಬಿ ಪ್ರಾರ್ಥಿಸ್ತಾರೆ, ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡ್ತಾರೆ, ದಾಹದಿಂದ ಪ್ರಾರ್ಥಿಸ್ತಾರೆ ಅಂತ ಹೇಳೋದಕ್ಕೆ ಒಂದು ವ್ಯಕ್ತಿ ಯಾರಾದ್ರೂ ಇರ್ತಾರೆ. ಉತ್ತರ ಇದ. ಯಾರು ತುಂಬಾ ಚೆನ್ನಾಗಿ ಉಪದೇಶ ಮಾಡ್ತಾರೆ ಎಂಬುದಾಗಿ ಕೇಳಿದ್ರೆ ಯಾರೋ ಒಂದು ವ್ಯಕ್ತಿ ಹೆಸರು ಹೇಳ್ತೀವಿ, ಹೌದಾ? ಹೇಗೆ ನೀವು ಹೇಳಲಿಕ್ಕೆ ಸಾಧ್ಯ? ಯಾಕಂದ್ರೆ ಅವರ ಲೈಫ್ ಸ್ಟೈಲ್, ಅವರ ಜೀವನ ಶೈಲಿ ನೋಡಿರ್ತೀವಿ. ಅವರು ಮನೆಯಲ್ಲಿದ್ದಾಗಲೂ ಪ್ರಾರ್ಥಿಸ್ತಾರೆ, ಸಭೆಯಲ್ಲಿದ್ದಾಗಲೂ ಪ್ರಾರ್ಥಿಸ್ತಾರೆ, ಹೊರಗೆ ಹೋಗುವಾಗಲೂ ಪ್ರಾರ್ಥಿಸ್ತಾರೆ, ಒಳಗೆ ಬರುವಾಗಲೂ ಪ್ರಾರ್ಥಿಸ್ತಾರೆ. ಅವರಿಗೆ ಪ್ರಾರ್ಥನಾ ಜೀವನ ಶೈಲಿ ಆಗಿರ್ತದೆ, ಜೀವನದ ಒಂದು ಭಾಗವಾಗಿರ್ತದೆ. ಅವ್ರ ಬಳಿಯಲ್ಲಿ ಹೋಗಿ ಏನಾದ್ರೂ ಮಾತಾಡಿ ನೋಡ್ರಿ, ನಿಮ್ಮ ಕಷ್ಟ ಹೇಳಿ ನೋಡ್ರಿ, ಸಿಸ್ಟರ್ ಬ್ರದರ್ ನನಗೆ ಇಂಥ ಕಷ್ಟ ಇವತ್ತು ಆಯ್ತು ಅಂತ ಹೇಳಿ ನೋಡ್ರಿ, ಅವ್ರು ಮೊದಲು ಅವರ ಬಾಯಿಂದ ಬರೋದೇ ಚಿಂತೆ ಮಾಡಿದ್ರೆ ನಾವು ಪ್ರಾರ್ಥನೆ ಮಾಡೋಣ ಎಂಬುದ. ಇಂತಹ ವ್ಯಕ್ತಿಗಳನ್ನ ನಾವು ನೋಡಿ ಹೇಳ್ತೀವಿ ಪ್ರಾರ್ಥನಾ ವೀರರು ಎಂಬುದ. ಹೇಗೆ ಗೊತ್ತಾಯ್ತು ಪ್ರಾರ್ಥನಾ ವೀರರು? ಅವರ ಜೀವನ ಶೈಲಿಯೇ ಬದಲಾಗಿರ್ತದೆ, ಪ್ರಾರ್ಥನಾ ಪೂರ್ವಕವಾಗಿರ್ತದೆ. ಆದ್ರಿಂದಲೇ ನಾವು ಆ ರೀತಿ ಕರಿತೇವೆ. ಹಾಗಾದ್ರೆ ಈ ಮೆಫಿಬೋಶೆತನು ಸೌಲನ ವಂಶದವನು ಅಂತ ಕರಿಬೇಕಾದ್ರೆ ಅವನಲ್ಲಿ ಏನೋ ಒಂದು ಗುಣ ವಿಶೇಷ ಇರಬೇಕಲ್ಲ, ಹೌದಾ? ಅವನು ನಡೆದುಕೊಳ್ಳುವ ರೀತಿ, ಆತನ ಜೀವನ ಶೈಲಿ ಎಲ್ಲ ತೋರಿಸ್ತಾ ಇತ್ತು ಈತನು ಸೌಲನ ಕುಟುಂಬದವನು ಎಂಬುದಾಗಿ. ಯಾರು ಸೌಲನ ಕುಟುಂಬದವರು ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಭಯ ಪಡ್ತಾರೆ. ಯಾಕೆ? ಜನಗಳು ಇವ್ರನ್ನು ಒಡೆದು ಸಾಯಿಸಿಬಿಡ್ತಾರೆ ಎಂಬುದಾಗಿ. ಆದರೆ ಅದಕ್ಕೆ ಮೆಫಿಬೋಶೆತನು ಎದುರಲಿಲ್ಲ. ಆತನು ತಾನು ಸೌಲನ ಕುಟುಂಬದವನೇ, ನಾನು ಯೋನಾತಾನನ ಮಗನೇ ಎಂಬುದಾಗಿ ಧೈರ್ಯವಾಗಿ ಎಲ್ಲರ ಮುಂದೆ ನಡೆದುಕೊಳ್ತಾ ಇದ್ದ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತ ಹಿಂಬಾಲಕರು, ವಿಶ್ವಾಸಿಗಳಾಗಿರುವ ನಮ್ಮ ಹೃದಯಗಳಲ್ಲಿ ಇಂಥ ಧೈರ್ಯಗಳು ಬರಬೇಕು. ಇವತ್ತು ಅನೇಕ ವಿಶ್ವಾಸಿಗಳು ನೋಡ್ರಿ, ಕ್ರಿಸ್ತನ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಯಾಕೆ? ಲೋಕದಲ್ಲಿ ನಡೆಯುತ್ತಿರುವ ಹಿಂಸೆಗಳ ನಿಮಿತ್ತವಾಗಿ, ಸಭೆಗಳು ಒಡೆದು ಹೋಗುತ್ತಿರುವ ನಿಮಿತ್ತವಾಗಿ. ನಾನೆಷ್ಟೋ ಬಾರಿ ನೋಡಿದ್ದೀನಿ, ಕೆಲವೊಂದು ವಿಶ್ವಾಸಿಗಳು ಸಭೆಗೆ ಬರುವಾಗ ಅವರು ಸಭೆಗೆ ಹೋಗ್ತಾ ಇದ್ದಾರೆ ಅಂತ ಕಂಡುಹಿಡಿಯೋಕೆ ಆಗೋಲ್ಲ. ಯಾಕೆ ಗೊತ್ತಾ? ತಮ್ಮ ಬೈಬಲ್ ಅನ್ನು ಅವರು ಸುತ್ತಿ ತರುವಂತ ರೀತಿ ಇರ್ತದೆ ನೋಡೋಣ. 2 ಕವರ್ 3 ಕವರ್ ಸುತ್ತಿ ಒಳಗೆ ಏನಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಮಾರ್ಕೆಟ್ಗೆ ಹೋಗೋ ತರ ಬರ್ತಾರೆ, ಮನೆಗೆ ಹೋಗುವಾಗಲೂ ಹಾಗೆ ಹೋಗ್ತಾರೆ. ಯಾಕೆ? ಭಯ ಅವರಿಗೆ. ನಾನು ಕ್ರಿಸ್ತನವನು ಎಂಬುದಾಗಿ ಗೊತ್ತಾಗ್ಬಿಟ್ರೆ ನನ್ನ ನೆರೆಯವರು ಅಥವಾ ನನ್ನ ರೋಡ್ ನಲ್ಲಿ ಇರುವ ವ್ಯಕ್ತಿಗಳು ಅಥವಾ ಮತ್ತೊಂದು ವ್ಯಕ್ತಿಗಳು ನನ್ನನ್ನು ಏನು ಹಿಂಸೆ ಮಾಡ್ತಾರೋ ಎಂಬುದಾಗಿ ಭಯ. ಅದಕ್ಕೆ ತಮ್ಮ ಗುರುತು ಬಿಟ್ಟುಕೊಡೋದಿಲ್ಲ ಅವರು, ತಮ್ಮ ಗುರುತನ್ನು ಹೇಳೋದಿಲ್ಲ ಅವರು. ಗುರುತು ನಾನು ಹೇಳ್ತಾ ಇರುವಂತದ್ದು, ಒಂದು ದಿವಸ ನಿಮ್ಮ ಜೀವಿತದಲ್ಲಿ ಬರಬೇಕಾ? ಡು ನಾಟ್ ಲೂಸ್ ಯುವರ್ ಐಡೆಂಟಿಟಿ. ನಿಮ್ಮ ಗುರುತು ಬಿಟ್ಟುಕೊಡ್ಬೇಡ. ಏನ್ ನಿಮ್ಮ ಗುರುತು? ನೀವು ಕ್ರಿಸ್ತನವರು, ನಾವು ಕ್ರೈಸ್ತ ಹಿಂಬಾಲಕರು, ನಾವು ಕ್ರಿಸ್ತನಿಗೆ ಸೇರಲ್ಪಟ್ಟವರು. ಯಾವ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಬಂದ್ರು, ನನ್ನ ಜೀವ ಹೋಗುವ ಬೆದರಿಕೆಗಳು ಬಂದ್ರು, ನಾನು ಕ್ರಿಸ್ತನವನು ಎಂಬುದಾಗಿ ಹೇಳೋದಕ್ಕೆ ನನಗೆ ಧೈರ್ಯ ಇರಬೇಕು. ಹಲ್ಲೆಲೂಯಾ. ಆ ಗುರುತು ಬಿಟ್ಟುಕೊಳ್ಳದೆ ನಿಲ್ಲುವಂತ ವ್ಯಕ್ತಿಗಳಿಗೆ ಖಂಡಿತವಾಗಿ ಒಂದು ದಿವಸ ಬರ್ತದೆ. ಅವರಿಗೆ ಸಹಾಯ ಮಾಡುವವರು ಲೋಕದ ವ್ಯಕ್ತಿಗಳಲ್ಲ, ಅಧಿಕಾರಿಗಳಲ್ಲ, ಸರ್ವಶಕ್ತನಾದಂತಹ ದೇವರಾಗಿರ್ತಾರೆ. ಹಲ್ಲೆಲೂಯಾ. ಮೆಫಿಬೋಶೆತನು ತನ್ನ ಗುರುತು ಬಿಟ್ಟುಕೊಂಡಿಲ್ಲ. ಏನು ಸಂಭವಿಸಿದ್ರು ಪರವಾಗಿಲ್ಲ, ನನ್ನ ಗುರುತು ನಾನು ಬಿಟ್ಕೊಳ್ಳೋದಿಲ್ಲ, ನಾನು ಯೋನಾತಾನನ ಮಗನೇ ಎಂಬುದಾಗಿಲ್ಲ, ನಾನು ಸೌಲನ ಮನೆತನವನು ಎಂಬುದಾಗಿ ಎಲ್ಲರ ಮುಂದೆ ತಾನು ತೋರಿಸಿಕೊಂಡ ಕಾರಣ ಚೀಬನಿಗೆ ಗೊತ್ತಾಯ್ತು ಇವನು ಸೌಲನ ಮನೆತನವನು ಎಂಬುದಾಗಿ. ಅದು ಗೊತ್ತಾಗಿದ ಕಾರಣವೇ ರಾಜನು ಕೇಳಿದ ತಕ್ಷಣ ಈತನು ಹೇಳ್ತಾ ಇದ್ದಾನೆ, ಹೌದು ಒಬ್ಬನಿದ್ದಾನೆ ಮೆಫಿಬೋಶೆತನು ಎಂಬುದಾಗಿ. ಒಂದು ವೇಳೆ ಅವನು ಗೊತ್ತಾಗದೆ ಸೀಕ್ರೆಟ್ ಆಗಿದ್ದಿದ್ರೆ, ಚೀಬನ್ ಹೇಳ್ತಾ ಇರಲಿಲ್ಲ, ಗೊತ್ತಿಲ್ಲ, ಯಾರು ಇಲ್ಲ, ಆಗ ಸಹಾಯ ದೊರೆಯದೆ ಹೋಗ್ತಾ ಇದ್ದಿದ್ದು. ಅದೇ ನಾವು ಧೈರ್ಯವಾಗಿ ಕ್ರಿಸ್ತನವರು ಅಂತ ಹೇಳಿಕೊಳ್ಳುವಾಗ ಕರ್ತನು ಎಲ್ಲಾ ಒಂದು ಕಡೆ ನಮಗಾಗಿ ಬಾಗಿಲು ತೆರೆಯುತ್ತಾರೆ. ಆ ಬಾಗಿಲು ತೆರೆಯುವಾಗ
ಗುರುತಿನಲ್ಲಿ ನಿಂತವರು ಮಾತ್ರ ಅದನ್ನು ಪ್ರವೇಶಿಸಲು ಸಾಧ್ಯ. ಸೊ ಐ ಎನ್ಕರೇಜ್ ಯು ಚರ್ಚ್, ಪ್ಲೀಸ್ ಡು ನಾಟ್ ಲೂಸ್ ಯುವರ್ ಐಡೆಂಟಿಟಿ. ಕ್ರಿಸ್ತನ ನಿಮಗೆ ಇಡಲ್ಪಟ್ಟಂತ ಗುರುತನ್ನು ಕಳೆದುಕೊಳ್ಬೇಡ. ಹಾಲೆಲೂಯಾ. ನಾನು ಬರೀ ಗುರುತು ಕಳೆದುಕೊಳ್ಬೇಡ್ರಿ ಅಂದ್ರೆ ವಿಶ್ವಾಸಿಗಳ ಗುರುತು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ನೀವು ಗಂಡನ ಎಂಬುದಾಗಿರೋ ಗುರುತುಳ್ಳವರು, ನಿಮ್ಮ ಮನೆಯಲ್ಲಿ ಹೆಂಡತಿ ತಾಯಿ ಎಂಬುದಾಗಿರುವ ಗುರುತುಳ್ಳವರು, ನಿಮ್ಮ ಮನೆಯಲ್ಲಿ ನೀವು ಮಕ್ಕಳು ಎಂಬುದಾಗಿರುವ ಗುರುತುಳ್ಳವರು. ಈ ಗುರುತುಗಳನ್ನು ಬಿಟ್ಕೊಳ್ಬೇಡ್ರಿ. ಗಂಡನಾಗಿ ನೀವು ಏನ್ ಜವಾಬ್ದಾರಿ ಮಾಡಬೇಕು ಅದನ್ನು ಮಾಡಲೇಬೇಕು. ತಾಯಿಯಾಗಿ ಹೆಂಡತಿಯಾಗಿ ನೀವು ಏನ್ ಜವಾಬ್ದಾರಿ ಮಾಡಬೇಕು ಆ ಗುರುತು ಬಿಟ್ಕೊಳ್ಳದೆ ನೀವು ಅದನ್ನು ಮಾಡಲೇಬೇಕು. ಮಕ್ಕಳಾಗಿ ತಂದೆ ತಾಯಿಗಳಿಗೆ ನೀವೇನ್ ಮಾಡಬೇಕು ಆ ಗುರುತು ಬಿಟ್ಕೊಳ್ಳದೆ ನೀವು ಮಾಡಲೇಬೇಕು. ಕಚೇರಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು, ಆಫೀಸ್ ನಲ್ಲಿ ಇರುವಂತವರು, ಕರ್ತ ನಿಮ್ಮನ್ನು ಯಾರೋ ಒಬ್ಬರ ಕೈ ಕೆಳಗೆ ಇಟ್ಟಿದ್ದಾನೆ, ಮ್ಯಾನೇಜರ್ನ ಕೈ ಕೆಳಗೆ ಇಟ್ಟಿದ್ದಾನೆ, ಅವರಿಗೆ ನಂಬಿಕಸ್ಥರಾಗಿ ನೀವು ಇರಬೇಕು. ಗುರುತು ಬಿಟ್ಟುಕೊಳ್ಳದೆ ನಿಲ್ಲಬೇಕು. ಇವತ್ತೆಲ್ಲ ವರ್ಕ್ ಫ್ರಮ್ ಹೋಮ್ ಬಂದಿರುವ ಕಾರಣ ಎಷ್ಟೋ ಜನರು ಮನೆಯಲ್ಲಿ ಕೆಲಸ ಮಾಡ್ತಾರ ಅಂತಾನೆ ಗೊತ್ತಿಲ್ಲ, ಬರೀ ಸಿಸ್ಟಮ್ ಆನ್ ಆಗಿರ್ತದೆ. ಹಲ್ಲೆಲೂಯಾ. ಕೆಲಸ ಮಾಡುವಾಗ ಮತ್ತೊಬ್ಬರಿಗಾಗಿ ಅಲ್ಲ, ನಾನು ದೇವರಿಗಾಗಿ ಮಾಡ್ತಾ ಇದ್ದೇನೆ ಎಂಬುದಾಗಿರುವ ಮನೋಭಾವ ನನ್ನಲ್ಲಿರಬೇಕು. ಅಂತವರು ಗುರುತು ಬಿಟ್ಟುಕೊಳ್ಳದೆ ನಿಲ್ಲುವಂತ ವ್ಯಕ್ತಿಗಳು. ಹಲ್ಲೆಲೂಯಾ. ಮೆಫಿಬೋಶೆತನು ಏನು ಮಾಡಲಿಲ್ಲ, ಗುರುತನ್ನು ಬಿಟ್ಟುಕೊಂಡಿಲ್ಲ, ಗುರುತಿನಲ್ಲಿ ನಿಂತ್ಕೊಂಡರು. ಗುರುತಿನಲ್ಲಿ ನಿಂತ್ಕೊಂಡ್ರೆ ಏನು ಸಂಭವಿಸ್ತದೆ? ನನ್ನ 2 ಅಂಶಗಳು ಮಾತ್ರ ಹೇಳ್ತೇನೆ. ಗುರುತಿನಲ್ಲಿ ನಿಲ್ಲುವವರಿಗೆ ಸಂಭವಿಸುವಂಥದ್ದು ಏನು? ಅದರ 4ನೇ ವಾಕ್ಯದಿಂದ ನೋಡ್ರಿ. ಅರಸನು ಕೇಳ್ತಾನೆ, ಮೆಫಿಬೋಶೆತನು ಇದ್ದಾನೆ ಎಂಬುದಾಗಿ ಹೇಳಿದಾಗ ಆತನು ಎಲ್ಲಿದ್ದಾನೆ ಎಂಬುದಾಗಿ ಕೇಳ್ತಾನೆ. ಮೆಫಿಬೋಶೆತನು ಎಲ್ಲಿದ್ದಾನೆ? ಮೆಫಿಬೋಶೆತನು ಲೋದೇ ಬಾರ್ನಲ್ಲಿ ಇದ್ದಾನೆ. ಹೇಳ್ರಿ, ಲೋದೇ ಬಾರ್. ಲೋದೇ ಬಾರ್ನಲ್ಲಿ ಇದ್ದಾನೆ. ಅದರಲ್ಲಿ ಲೋಕಲ್ ಬಾರ್ ಅಲ್ಲ, ಲೋದೇ ಬಾರ್ನಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಲೋದೇ ಬಾರ್ ಎಂಬುದಾಗಿ ಹೇಳೋದಾದ್ರೆ ಗಮನಿಸಿ, ಲೋದೇ ಬಾರ್ನ ಅರ್ಥ ನೀವು ಹುಡುಕೋದಾದ್ರೆ ಒಣಗಿರುವಂತ ಸ್ಥಳ, ಬರಿದಾದಂತ ಸ್ಥಳ, ಮರುಭೂಮಿಯ ಸ್ಥಳ. ಇಂತಹ ಸ್ಥಳದಲ್ಲಿ ಯಾರಿದ್ದಾರೆ? ಮೆಫಿಬೋಶೆತನು. ಸ್ವಲ್ಪ ಕಷ್ಟ ನಮಗೆ ಅಲ್ಲ ಪ್ರೊನೌನ್ಸ್ ಮಾಡೋದಕ್ಕೆ, ಉಚ್ಚರಿಸೋದಕ್ಕೆ ಸ್ವಲ್ಪ ಕಷ್ಟ ನಮಗೆ. ಮೆಫಿಬೋಶೆತನು. ನಾನು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು 2 ದಿನ ಟ್ರೈ ಮಾಡಿ. ಮೆಫಿಬೋಶೆತನು, ಅದಕ್ಕೆ ಧೈರ್ಯವಾಗಿ ಹೇಳ್ತಿದ್ದೀನಿ. ನಮ್ಮ ಸತ್ಯದಲ್ಲಿ ಹಾಗೆ ಕೆಲವೊಂದು ಅನ್ಯ ಭಾಷೆಗಳಿದೆ, ಅದನ್ನು ಕಲಿಬೇಕಾದ್ರೆ ನಾವು ಸ್ವಲ್ಪ ಪ್ರಯಾಸ ಪಡಬೇಕು. ಮೆಫಿಬೋಶೆತನು ಎಂಬುದಾಗಿರುವಂತಹ ವ್ಯಕ್ತಿ ಈತನು ಲೋದೇ ಬಾರ್ನಲ್ಲಿದ್ದಾನೆ. ಯಾರ ಮನೆಯಲ್ಲಿದ್ದಾನೆ? ಮಾಕೀರನ ಮನೆಯಲ್ಲಿದ್ದಾನೆ. ಏನಾಗಿದ್ದಾನೆ ಗೊತ್ತಾ? ಮಾಕೀರನ ಮನೆಯಲ್ಲಿ ಮಾಕೀರನ ಯಜಮಾನನು ಲೋದೇ ಬಾರ್ನಲ್ಲಿರುವಂತ ಈತನು, ಈ ಮೆಫಿಬೋಶೆತನು ಆತನ ಕೈಯ ಕೆಳಗೆ ಒಂದು ಹೊತ್ತಿನ ಊಟಕ್ಕಾಗಿ ಕಾಯುತ್ತಿರುವ ವ್ಯಕ್ತಿ. ಯಾರು ಗೊತ್ತಾ ಯಥಾರ್ಥವಾಗಿ ಮೆಫಿಬೋಶೆತನು? ರಾಜನ ಮನೆತನವನು, ಸೌಲನ ಮನೆತನದವನು. ಈಗ ಯಾರ ಮನೆಯಲ್ಲಿದ್ದಾನೆ? ಮಾಕೀರನ ಮನೆಯಲ್ಲಿದ್ದಾನೆ. ಒಂದು ಹೊತ್ತಿನ ಊಟಕ್ಕಾಗಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಲೋದೇ ಬಾರ್ ಎಂಬುದಾಗಿರುವ ಸ್ಥಳದಲ್ಲಿ ಇದ್ದಾನೆ. ನಾನು ಹೇಳ್ತೇನೆ, ಲೋದೇ ಬಾರ್ ಅಂದ್ರೆ ಒಣಗಿರುವ ಸ್ಥಳ, ಮರುಭೂಮಿಯ ಅವಸ್ಥೆ, ಏನು ಇಲ್ಲದಿರುವಂತ ಬರಡಾದಂತ ಅವಸ್ಥೆ. ರಾಜನು ಕೇಳ್ತಾನೆ, ಲೋದೇ ಬಾರ್ನಲ್ಲಿ ಇದ್ದಾನ? ಹಾಗಾದ್ರೆ ತಕ್ಷಣವಾಗಿ ಆತನನ್ನು ಎಲ್ಲಿಗೆ ಕರೆಸು? ಅರಮನೆಗೆ ಕರೆಸು. ಅರಮನೆ ಎಲ್ಲಿದೆ? ಯೆರೂಸಲೇಮಿನಲ್ಲಿದೆ. ದಾವೀದನ ಅರಮನೆ ಎಲ್ಲಿದೆ? ಯೆರೂಸಲೇಮಿನಲ್ಲಿದೆ. ಯೆರೂಸಲೇಮಿಗೆ ತಕ್ಷಣವಾಗಿ ಆತನ ಕರೆಸು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ನೋಡಿ, ಲೋದೇ ಬಾರ್ನ ಅರ್ಥ ನಾನು ನಿಮ್ಗೆ ಹೇಳಿದೆ. ಈಗ ಯೆರೂಸಲೇಮಿನ ಅರ್ಥ ಏನು? ಯೆರೂಸಲೇಮಿನ ನಿಜವಾದ ಅರ್ಥ ರೊಟ್ಟಿಯ ಮನೆ, ಹಸಿರು ಹುಲ್ಲುಗಾವಲು, ಹಚ್ಚ ಹಸುರಾದಂತಹ ಸ್ಥಳ. ಇದು ಯೆರೂಸಲೇಮಿನ ಅರ್ಥ. ಅವನು ಇದ್ದಿದ್ದು ಒಣಗಿದ ಸ್ಥಳದಲ್ಲಿ. ರಾಜನ ದೃಷ್ಟಿ ಆತನ ಮೇಲೆ ಬಿದ್ದಾಗ, ದೇವರ ಆಲೋಚನೆಯ ಪ್ರಕಾರವಾಗಿ ಆತನು ಹುಡುಕಿದಾಗ, ಒಣಗಿದ ಜೀವನವಾಗಿದ್ದಂತಹ ಮೆಫಿಬೋಶೆತನ ಜೀವಿತ ಹಚ್ಚ ಹಸಿರಾದಂತಹ ಜೀವಿತವಾಗಿ ಕರ್ತನು ಮಾರ್ಪಡಿಸಿದನು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷ ಉಂಟು. ಕರ್ತನು ಒಂದು ವೇಳೆ ನಿಮ್ಮ ಜೀವಿತ ಈ ದಿನಗಳಲ್ಲಿ ವಾಸ್ತವವಾಗಿ ಒಣಗಿದ ಅವಸ್ಥೆಯಲ್ಲಿದೆಯಾ, ಮರುಭೂಮಿಯ ಬರಡಾದಂತ ಅವಸ್ಥೆಯಲ್ಲಿ ಸಾಗ್ತಾ ಇದ್ದೀರಾ, ಚಿಂತೆ ಮಾಡಬೇಡ್ರಿ. ಗುರುತು ಬಿಟ್ಕೊಳ್ಳದೆ ನಿಲ್ರಿ. ಕಷ್ಟದಲ್ಲಿ ನಿಲ್ಲಬೇಕು. ಕಷ್ಟದಲ್ಲಿ ಗುರುತನ್ನು ಹಿಡಿದು ನಿಲ್ಲಬೇಕು. ಆಗ ಕರ್ತನು ಆ ಬರಡಾದಂತ ಒಣಗಿದ ಅವಸ್ಥೆಯನ್ನು ಹಚ್ಚ ಹಸುರಾದಂತ ಅವಸ್ಥೆಯಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಒಂದು ಹೊತ್ತಿನ ಊಟಕ್ಕಾಗಿ ಮಾಕೀರನ್ನು ಎದುರು ನೋಡ್ತಿದ್ದಂತಹ ಇದೇ ಮೆಫಿಬೋಶೆತನು ಯೆರೂಸಲೇಮಿಗೆ ಬಂದಾಗ ರಾಜನ ಪಂಕ್ತಿಯಲ್ಲಿ ಕೂತು ಊಟ ಮಾಡಿದರು. ಹಲ್ಲೆಲೂಯಾ. ರಾಜ ಭೋಜನ ಅಂದ್ರೆ ಸಾಮಾನ್ಯವಾಗಿದ್ದಲ್ಲ ರೀ. ಕನಿಷ್ಠ ಪಕ್ಷ ಒಂದು 50 ರೀತಿಯ ಊಟ ಇರ್ತದೆ.
ಒಂದೊತ್ತಿನ ಊಟ ಗಂಜಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದವನಿಗೆ 50 ರೀತಿಯ ವಿವಿಧ ರೀತಿಯ ಆಹಾರ ಆತನ ಮುಂದೆ ಇಟ್ಟಾಗ ಹೇಗಿರ್ತದೆ ಹೇಳಿ ಅಲ್ಲ? ನಮಗೆಲ್ಲ ಸಣ್ಣ ವಯಸ್ಸಿನಲ್ಲಿ ನಮ್ಮ ತಾಯಿಯವರು ಕೆಲಸ ಮಾಡಿ ಮನೆಗೆ ಬಂದಾಗ ತರುವಂತ ಊಟವೇ ನಮ್ಮ ಊಟ. ನಾವು ಊಟ ಮಾಡ್ತಾ ಇದ್ವಿ. ಆಗ ಅವರು ಏನು ತಂದ್ರು ನಮಗೆ ಅದು ಬಹಳ ರುಚಿ ಆದದ್ದು. ಒಟ್ಟು ಊಟ ಆದ್ರೆ ಸಾಕು ನಮ್ಗೆ. ಆ ಗಂಜಿ ಆದ್ರೂ ನಾವು ಕುಡಿತಿದ್ದು. ಮಮ್ಮಿ ಅಮ್ಮ ಮನೆಯಲ್ಲಿ ಅನ್ನ ಮಾಡುವಾಗ್ಲೂ ಒಲೆಯಲ್ಲಿ ಅಡಿಗೆ ಮಾಡ್ತಾರಲ್ಲ, ಅಡಿಗೆ ಮಾಡುವಾಗ್ಲೂ ಆ ಗಂಜಿ ಸೋಸ್ತಾರೆ ನೋಡಿ. ಆ ಗಂಜಿ ಕುಡಿದ್ರು ನಮಗೆ ಏನೋ ಒಂದು ಆನಂದ. ಅಂತವರ ಮುಂದೆ ಒಂದು ದಿವಸ ಬಿರಿಯಾನಿ ಇಟ್ಟರೆ ಹೇಗಿರ್ತದೆ? ಅಯ್ಯೋ ಬೆಳಗ್ಗೆ ಬಿರಿಯಾನಿ ಹೇಳ್ತಿದ್ದೀರಲ್ಲ, ಎಷ್ಟು ಜನ ಮನೆಗೆ ಚಿಕನ್ ಎತ್ತಿಟ್ಟಿರೋ ಗೊತ್ತಿಲ್ಲ, ಮನೆಗೆ ಹೋಗಿ ಮತ್ತೆ ಬಿರಿಯಾನಿ ಮಾಡಬೇಕು. ಓಕೆ, ಅಂಥವ್ರ ಮುಂದೆ ಬಿರಿಯಾನಿ ಇಟ್ಟಾಗ ಅವರ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಅಲ್ಲ. ವಿಶೇಷವಾದಂತ ಊಟವಾಗಿರ್ತದೆ. ಆದ್ರೆ ರಾಜನ ಊಟ ಎಂಬುದಾಗಿ ನೋಡು ಅಲ್ಲ, ಎಷ್ಟು ಎಷ್ಟು ಅಮೂಲ್ಯವಾಗಿರುವಂತ ಗಳಿಗೆ ಅದು. ಹೇಗೆ ಇದನಿಗೆ ಇದು ಸಿಕ್ಕಿತು, ಹೇಗೆ ಇದು ಸಂಭವಿಸಿತು? ಕಾರಣ ಮೆಫಿಬೋಶೆತನು ಗುರುತು ಬಿಟ್ಟುಕೊಂಡಿಲ್ಲ. ತನ್ನ ಗುರುತಿನಲ್ಲಿ ನಿಂತನು. ಗುರುತಿನಲ್ಲಿ ನಿಂತ ಕಾರಣ ಒಂದು ದಿವಸ ಆತನ ಜೀವಿತದಲ್ಲಿ ಬಂದ ಕಾರಣ ಲೋದೆ ಬಾರಾಗಿದ್ದಂತ ಒಣಗಿದ ಸ್ಥಳವಾಗಿದ್ದಂತ ಆತನ ಜೀವಿತ ಹಚ್ಚ ಹಸಿರಾಗಿ ಮಾರ್ಪಟ್ಟಿತು. ಊಟಕ್ಕಾಗಿ ಎದುರು ನೋಡುತ್ತಿದ್ದಂತ ಆತನ ಕಣ್ಣುಗಳು ವಿವಿಧ ರೀತಿಯ ಆಹಾರವನ್ನು ನೋಡಲಿಕ್ಕೆ ಸಾಧ್ಯವಾಯಿತು. ಅದರೊಟ್ಟಿಗೆ ಇನ್ನೊಂದು ಅಂಶ, 2 ಅಂಶ ಸಂಭವಿಸ್ತಲ್ಲ. ಒಂದು ಒಣಗಿದ ಸ್ಥಳ ಹಚ್ಚ ಹಸಿರಾಗಿ ಮಾರ್ಪಟ್ಟು, ಇನ್ನೊಂದು ಊಟದ ವ್ಯವಸ್ಥೆಗಳು ಮಾರ್ಪಟ್ಟವು. 3ನೇದು ನೀವು ಅದೇ ಅಧ್ಯಾಯದ ಮುಂದೆ 7, 8, 9, 10ನೇ ವಾಕ್ಯ ನೋಡೋದಾದ್ರೆ, ಚೀಬನನ್ನು ಕರೆದು ಆತನು ಹೇಳ್ತಾನೆ, ಚೀಬನೇ, ಇನ್ನು ಮುಂದೆ ನೀನು ಮೆಫಿಬೋಶೆತನಿಗೆ ಸೇವಕನಾಗಿರ್ಬೇಕು. ಇಂದಿನವರೆಗೂ ನೀನು ನನಗೆ ಸೇವಕನಾಗಿದ್ದೆ, ಇನ್ನು ಮುಂದೆ ಯಾರಿಗಾಗಬೇಕು? ಮೆಫಿಬೋಶೆತನಿಗೆ ಸೇವಕನಾಗಿರಬೇಕು. ಬರೀ ಚೀಬನಲ್ಲ, ಚೀಬನ ಸಂಗಡ ಇರುವಂತವರು, ಚೀಬನ ಮನೆಯವರು ಎಲ್ಲರೂ ಸೇರಿ ಒಟ್ಟು ಎಷ್ಟು ಜನರು ಗೊತ್ತಾ? ಆ ವಾಕ್ಯ ಹೇಳ್ತಿದೆ 35 ಜನರು ಎಂಬುದಾಗಿ. ಹಲ್ಲೆಲೂಯ. ಆ ವಾಕ್ಯ ಒಂದಾವರ್ತಿ ನಾವು ಓದೋಣ. 9ನೇ ವಾಕ್ಯ ನೋಡ್ರಿ. ಅನಂತರ ದಾವೀದನು ಸೌಲನ ಇದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿದ್ದೇನೆ. 10 ನೀನು ನಿನ್ನ ಮಕ್ಕಳು ದಾಸರು ನಿನ್ನ ಯಜಮಾನನು ಮೊಮ್ಮಕ್ಕಳಿಗೋಸ್ಕರ ಈ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಲೆಯನ್ನು ಇವನಿಗೂ ಮನೆಯವರಿಗೂ ಅರ್ಥವಾಗಿ ತಂದುಕೊಡಬೇಕು. ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಚೀಬನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಸೇವಕರು. ಇವಾಗ ಲೆಕ್ಕ ಎಷ್ಟು? 35 ಜನ. ಯಾರಿಗೆ ಇವಾಗ ಅವರು ಸೇವಕರಾಗ್ತಾರೆ? ಮೆಫಿಬೋಶೆತನಿಗೆ ಸೇವಕರಾಗಿ ಮಾರ್ಪಟ್ಟು. ಒಂದು ಮಾಕೀರನ ಕೈ ಕೆಳಗೆ ಇದ್ದಂತ ಸೇವಕನ ಅವಸ್ಥೆ ಯಾರಿಗಿತ್ತು? ಮೆಫಿಬೋಶೆತನಿಗಿತ್ತು. ಈಗ ಆ ಸೇವಕನ ಅವಸ್ಥೆ ಮಾರ್ಪಟ್ಟು ಯಜಮಾನನ ಅವಸ್ಥೆಗೆ ಬಂದನು. ಹಲ್ಲೆಲೂಯ. ಒಂದು ವ್ಯಕ್ತಿಯ ಕೈಗಳಿಗೆ ಸೇವಕನಾಗಿದ್ದಂತ ಮೆಫಿಬೋಶೆತನು 35 ಜನ ಮಂದಿಗೆ ಆತನು ಯಜಮಾನನಾಗಿ ಮಾರ್ಪಟ್ಟನು. ಹಲ್ಲೆಲೂಯ. ಕರ್ತನು ನಮ್ಮನ್ನು ಉದ್ಧರಿಸುವಾಗ ಹೇಳ್ತೇನೆ, ಆತನು ನಾವು ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಉದ್ಧರಿಸ್ತಾನೆ. ಎಲ್ಲರನ್ನೂ ಉದ್ಧರಿಸೋದಿಲ್ಲ, ಎಲ್ಲರಿಗೂ ದೇವರ ದಯ ದೊರಕೋದಿಲ್ಲ. ಗುರುತಿನಲ್ಲಿ ನಿಲ್ಲುವವರಿಗೆ ಮಾತ್ರ. ಹಲ್ಲೆಲೂಯ. ಏನು ಬಂದ್ರು, ಎಷ್ಟು ಕಷ್ಟ ಬಂದ್ರು, ಅದು ಕುಟುಂಬದಲ್ಲಿ ಬಂದ್ರು, ಕುಟುಂಬದ ಹೊರಗಡೆಯಿಂದ ಬಂದ್ರು, ಎಲ್ಲದರ ಮಧ್ಯದಲ್ಲಿ ಕ್ರಿಸ್ತನು ನಿಡ್ಕೊಂತಾನ ವ್ಯಕ್ತಿಯಾಗಿ. ಅಂತವರ ಜೀವಿತದಲ್ಲಿ ಕರ್ತನು ಇಂತಹ ಅದ್ಭುತಗಳನ್ನು ಮಾಡ್ತಾರೆ. ನಂಬುತ್ತೀರಾ? ಹಲ್ಲೆಲೂಯ. ನಾನು ನಂಬ್ತೇನೆ, ಖಂಡಿತವಾಗಿ ಕರ್ತನು ಯಾರೋ ಒಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ಇಂತಹ ಪರಿಸ್ಥಿತಿಗಳಿಗೆ ಸಾಗುವಂತ ವ್ಯಕ್ತಿಗಳಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಕರ್ತನೆ ಏನು ಸಂಭವಿಸಿದ್ರು ನಾನು ನಿನಗಾಗಿ ನಿಲ್ತೇನೆ, ನನ್ನ ಮನೆಯವರೇ ನನಗೆ ಎದುರಾಗಿ ಬಂದರು ನಾನು ನಿನಗಾಗಿ ನಿಲ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಅವನಿಗಾಗಿ ನಿಲ್ಲುವಂತ ನಿನಗಾಗಿ ಆತನು ನಿಲ್ತಾನೆ. ಹಲ್ಲೆಲೂಯ. ಯಾವ ಸ್ಥಳದಲ್ಲಿ ನೀನು ತಲೆ ಬೊಗ್ಗಿದೆಯೋ, ಎಲ್ಲಿ ನೀನು ಭಯ ಹಿಡಿದವನಾಗಿ ಇದೆಯೋ, ಅದೇ ಸ್ಥಳದಲ್ಲಿ ಕರ್ತನು ನಿನ್ನ ತಲೆಯನ್ನು ಉದ್ಧರಿಸ್ತಾನೆ. ಹಲ್ಲೆಲೂಯ. ಕರ್ತನು ಯಾರಿಗೂ ಸಾಲಗಾರನಲ್ಲ. ಯಾರು ಆತನಿಗಾಗಿ ನಿಲ್ತಾರೋ ಅವರಿಗಾಗಿ ಮುನ್ಪಂಕ್ತಿಯಲ್ಲಿ ನಿಲ್ಲುವಂತ ದೇವರು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯುದ್ಧವು ಯೆಹೋವನದು, ನೀವಂತೂ ಸುಮ್ಮನಿರ್ರಿ,
ಆತ ನಿಮಗಾಗಿ ಯುದ್ಧ ಮಾಡ್ತಾನೆ. ಅಲ್ಲಿಗೆ ಯುದ್ಧ ಮಾಡ್ಲಿಕ್ಕೆ ನೀವು ಹೋಗಬೇಡ್ರಿ, ಯುದ್ಧ ಆತನಿಗೆ ಬಿಟ್ಟುಕೊಡ್ರಿ. ಯಾರು ನಿಮ್ಮ ವಿರುದ್ಧವಾಗಿ ಮಾತನಾಡಿದ್ರು, ಯಾರು ನಿಮ್ಮ ವಿರುದ್ಧವಾಗಿ ಬಂದ್ರು, ಯಾರು ನಿಮ್ಮನ್ನು ಗೇಲಿ ಮಾಡಿದ್ರು, ನೀವು ಪ್ರತ್ಯುತ್ತರ ಕೊಡ್ಬೇಡ್ರಿ, ಕರ್ತನ ಕೈಗೆ ಒಪ್ಪಿಸಿ. ಅಲ್ಲಿಯ ಕರ್ತನು ಅವರಿಗೆ ಉತ್ತರ ಕೊಡ್ತಾನೆ. ಹೇಗೆ ಉತ್ತರ ಕೊಡ್ತಾನೆ ಗೊತ್ತಾ? ನಿಮ್ಮನ್ನು ಅವರ ಕಣ್ಣ ಮುಂದೆ ಉದ್ಧರಿಸ್ತಾನೆ. ಯಾರು ನಿಮ್ಮನ್ನು ಯೂಸ್ಲೆಸ್ ಅಂತ ಹೇಳಿದ್ರು, ಯಾರು ನಿಮ್ಮನ್ನು ಅಪ್ರಯೋಜಕರು ಎಂಬುದಾಗಿ ಹೇಳಿದ್ರು, ಅವರನ್ನೇ ಖಂಡಿತವಾಗಿ ದೇವರು ಯೂಸ್ಫುಲ್ ಆಗಿ ಮಾರ್ಪಡಿಸ್ತಾರೆ. ಅಲ್ಲೆಲೂಯ. ಕೆಲವು ವೇಳೆ ನಮಗೆ ಸಮಸ್ಯೆಗಳು ಬರುವಾಗ ನಾವೇನು ಮಾಡ್ತೀವಿ ಗೊತ್ತಾ? ಈ ಗುರುತನ್ನು ಬಿಟ್ಕೊಟ್ಟು ಬಿಡ್ತೇವೆ. ಕಷ್ಟ ಬಂದಾಗ ಕೆಲವೊಬ್ಬರು ಗುರುತು ಬಿಟ್ಕೊಳ್ತಾರೆ, ಕೆಲವೊಬ್ಬರಿಗೆ ಲಾಭ ಬಂದಾಗಲೂ ಗುರುತು ಬಿಟ್ಕೊಳ್ತಾರೆ. ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ತುಂಬಾ ಕಷ್ಟ ಬಂದ್ರೆ ಕ್ರೈಸ್ತರಾಗಿರುವ ಜನರು ಚರ್ಚಿಗೆ ಬರೋದು ಬಿಟ್ಕೊಡ್ತಾರೆ ಎಂಬುದಾಗಿ, ಆರಾಧನೆ ಮಾಡೋದು ಬಿಟ್ಕೊಡ್ತಾರೆ, ಪ್ರಾರ್ಥನೆ ಮಾಡೋದು ಬಿಟ್ಕೊಡ್ತಾರೆ. ಯಾಕೆ? ತುಂಬಾ ಕಷ್ಟ ಬಂದ್ಬಿಟ್ರೆ ಅದಕ್ಕೆ ಅವ್ರು ಬರ್ತಾ ಇಲ್ಲ. ಆದ್ರೆ ಈಗಿನ ವಾಸ್ತವ ಕಾಲ ಹೇಗೆ ಗೊತ್ತಾ? ತುಂಬಾ ಹಣ ಬಂದ್ರೆ ಸಭೆಗೆ ಬರೋದಿಲ್ಲ, ಒಳ್ಳೆ ಕೆಲಸ ಇದ್ರೆ, ಪ್ರಮೋಷನ್ ಇದ್ರೆ ಸಭೆಗೆ ಬರೋದಿಲ್ಲ, ಆಲಯಕ್ಕೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಇವತ್ತು ಉಲ್ಟಾ ಆಗೋಯ್ತು. ಅದೇ ಸಭೆಗೆ ಬಂದು ಸಭಾಪಾಲಕರ ಹತ್ರ ಹೇಳಿ, ನನಗೊಂದು ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬ ಸಮಾಧಾನಕ್ಕಾಗಿ ಪ್ರಾರ್ಥಿಸಿ, ರೋಗ ಶಾಂತಿಗಾಗಿ ಪ್ರಾರ್ಥಿಸಿ ಅಂತ ಕೇಳಿರ್ತಾರೆ. ದೇವರು ಸೇವಕರ ಪ್ರಾರ್ಥನೆ ಕೇಳಿ, ಅನೇಕ ಸಭಿಕರ ಪ್ರಾರ್ಥನೆ ಕೇಳಿ ಅವರ ಜೀವಿತವನ್ನು ಬಿಡುಗಡೆ ಕೊಡ್ತಾನೆ. ಒಂದು ಪ್ರಮೋಷನ್, ಒಂದು ರೋಗ ಶಾಂತಿಯು, ಒಂದು ಬಿಡುಗಡೆಯೇ ಕೊಡ್ತಾನೆ. ಆ ವ್ಯಕ್ತಿ ನೆಕ್ಸ್ಟ್ ವೀಕ್ ಇಂದ ಸಭೆಯಲ್ಲಿ ಕಾಣೋದೇ ಇಲ್ಲ. ಯಾಕೆ ಬ್ರದರ್, ಯಾಕೆ ಬರಲಿಲ್ಲ? ಇಲ್ಲ, ನಮ್ಮ ಸಮಸ್ಯೆ ನಿಂತು ಪರವಾಗಿಲ್ಲ, ಮತ್ತೆ ಸಮಸ್ಯೆ ಬಂದಾಗ ಬರುತ್ತೆ. ಇವತ್ತು ಎಲ್ಲರೂ ಯೇಸುವನ್ನು ಹೇಗೆ ಮಾರ್ಪಡಿಸಿಕೊಂಡಿದ್ದಾರೆ ಅಂದ್ರೆ ATM ಮೆಷಿನ್ ಆಗಿ ಮಾರ್ಪಡಿಸಿಕೊಂಡಿದ್ದಾರೆ. ಅಗತ್ಯವಿದ್ದಾಗ ATM ಬಳಿಗೆ ಹೋಗ್ತಾರೆ, ಅಗತ್ಯವಿಲ್ಲ ಅಂದ್ರೆ ಮನೆಯಲ್ಲೇ ಇರ್ತಾರೆ. ಆದ್ರೆ ಕರ್ತನು ನೋಡುವಂತ ವ್ಯಕ್ತಿಗಳು, ಭಕ್ತರು ಹೇಗಿರ್ತಾರೆ ಗೊತ್ತಾ? ಎಲ್ಲ ವೇಳೆಗಳಲ್ಲಿಯೂ ಕರ್ತನನ್ನು ಅಂಟಿ ಜೀವಿಸುವಂತ ವ್ಯಕ್ತಿಗಳಾಗಿರ್ತಾರೆ. ಹಲ್ಲೆಲೂಯಾ. ಅವರ ಜೀವಿತ ನೋಡ್ರಿ, ಕಷ್ಟ ಇರಲ್ಲ ಅಂತ ನಾನು ಹೇಳ್ತಿಲ್ಲ. ಕರ್ತನ ಬಳಿ ಅಂಟಿ ಜೀವಿಸೋರಿಗೂ ಕಷ್ಟ ಬರ್ತದೆ, ಆದ್ರೆ ಅವರ ಮುಖದಲ್ಲಿ ನಗು ಕಡಿಮೆ ಇರುವುದಿಲ್ಲ, ಅವರ ಹೃದಯದಲ್ಲಿ ಆನಂದ ಕಡಿಮೆ ಇರುವುದಿಲ್ಲ. ಅವರ ಬಳಿ ನೀವು ಮಾತನ್ನ ನೋಡ್ರಿ, ನಿರಾಶೆಯ ಮಾತುಗಳು ಒಂದು ಬರೋದಿಲ್ಲ, ನಂಬಿಕೆಯ ಮಾತುಗಳನ್ನೇ ಆಡ್ತಾರೆ. ಯಾಕಂದ್ರೆ ಅವರ ಒಳಗಿರುವ ಆತನು ಲೋಕದಲ್ಲಿ ಇರುವವರಿಗಿಂತ ಹೆಚ್ಚಿನವನಾಗಿದ್ದಾನೆ. ಹಾಲೆಲೂಯ. ಅವರಿಗೆ ಆ ನಂಬಿಕೆ ಉಂಟು, ಕರ್ತನನ್ನು ನಡೆಸ್ತಾನೆ ಎಂಬುದಾಗಿ. ಹಾಲೆಲೂಯ. ಕಳೆದ 3 ತಿಂಗಳು, ಕಳೆದ ವರ್ಷದಲ್ಲಿ 1 ಲಕ್ಷ ಸಾಲದಿಂದ ಬಿಡಿಸಿದಂತ ದೇವರು ಈ ದಿನಗಳಲ್ಲಿ 10,000 ಸಾಲ ಬಂದಾಗ ಜನರು ಏನ್ ಮಾಡ್ತಾರೆ ಗೊತ್ತಾ? ಮನುಷ್ಯರು ಹುಡುಕ್ತಾ ಇರ್ತಾರೆ, ಯಾರು ಸಹಾಯ ಮಾಡ್ತಾರೆ. ಕೆಲವೊಬ್ರು ಮೊಬೈಲ್ ತೆಗೆದುಕೊಳ್ರಿ, ಒಂದು ಸಾಲ ಅಂತ ಬಂದ್ಬಿಟ್ರೆ ಸಾಕು, ಬರೋರು ಆ ಡಿಕ್ಷನರಿಯಲ್ಲಿ ಇರುವಂತ ಕಾಲ್ಸ್, ಇದರಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಎಲ್ಲರಿಗೂ ಕಾಲ್ ಮಾಡಿರ್ತಾರೆ. ಬ್ರದರ್, ಸಿಸ್ಟರ್, ನನಗೇನಾದ್ರು ಒಂದು ಸಹಾಯ ಆಗ್ತದ ಅಂತ ಕಾಲ್ ಸೆಂಟರ್ ನಂಬರ್ ಬಿಟ್ಟು ಇನ್ನೆಲ್ಲರಿಗೂ ಕಾಲ್ ಮಾಡಿರ್ತಾರೆ. ಕಾಲ್ ಸೆಂಟರ್ ಅವರು ಸಹಾಯ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವರು ಬಿಡೋದಿಲ್ಲ. ನಾನು ಹೇಳ್ತೀನಿ, ಕಷ್ಟ ಬಂದಾಗ ಅತ್ತಿತ್ತ ಓಡ್ಬೇಡ್ರಿ, ಅವರಿವ್ರನ್ನ ಎದುರು ನೋಡ್ಬೇಡ. ಎಲ್ಲ ಬಾಗಿಲು ಮುಚ್ಚಲ್ಪಡ್ತದೆ. ಮುಂದೆ ಹೋಗ್ರಿ, ಹಿಂದೆ ಹೋಗ್ರಿ, ಪಕ್ಕಕ್ಕೆ ಹೋಗ್ರಿ, ಎಡಕ್ಕೆ ಹೋಗಿ, ಬಲಕ್ಕೆ ಹೋಗಿ, ಎಲ್ಲ ಕಡೆ ಹೋಗಿ ನೋಡ್ರಿ. ನಿನ್ನ ಜೊತೆಗೆ ಇರ್ತೇನೆ ಎಂಬುದಾಗಿ ಹೇಳಿದಂತ ವ್ಯಕ್ತಿಗಳೇ ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ನೀವು ಚೆನ್ನಾಗಿದ್ದಾಗ ಒಂದು ಕರೆ ಮಾಡಪ್ಪ ಸಾಕು, ನಾನು ಬಂದು ನಿಲ್ತೇನೆ ಎಂಬುದಾಗಿ ಹೇಳಿದಂತ ವ್ಯಕ್ತಿಗಳಿಗೆ ಕರೆ ಮಾಡಿ ನೋಡ್ರಿ. ಕಷ್ಟದಲ್ಲಿದ್ದಾಗ ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಆದ್ರೆ ನಿಮ್ಮ ಸುತ್ತಲೂ ಇರುವಂತ ಬಾಗಿಲುಗಳು ಮುಚ್ಚಲ್ಪಟ್ಟರು. ತಲೆ ಎತ್ತಿ ನೋಡ್ರಿ, ಪರಲೋಕದ ಬಾಗಿಲು ಯಾವಾಗಲೂ ತೆಗೆದಿರ್ತಾರೆ. ಸದಾ ತೆರೆದಿರುವಂತ ಒಂದೇ ಬಾಗಿಲು ಪರಲೋಕದ ಬಾಗಿಲು. ಹಲ್ಲೆಲೂಯಾ. ಸಮಸ್ಯೆ ಏನಂದ್ರೆ ಯಾರು ತಲೆ ಎತ್ತಿ ನೋಡ್ತಾ ಇಲ್ಲ. ಕೀರ್ತನೆ 121 1ನೇ ವಾಕ್ಯ ಹೇಳ್ತದೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ಇವತ್ತು ನಾವು ಆ ನಂಬಿಕೆ, ಆ ಗುರುತಿನಲ್ಲಿ ನಾವು ನಿಲ್ಲೋದಾಗಿದ್ರೆ ನೀವು ತಲೆ ಎತ್ತು ನೋಡ್ತೀವಿ. ಯಾವ ಮನುಷ್ಯನ ಮುಖವನ್ನು ಹುಡುಕಬೇಡ. ಮನುಷ್ಯನ ಮುಖ ಹುಡುಕಿದವರು ಅವರು ಆಶಾಭಂಗ ಪಡ್ತಾರೆ. ದೇವರ ಮುಖವನ್ನು ಹುಡುಕಿದವರು ಅವರ ಮುಖವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಪ್ರಕಾಶದ ರೀತಿಯಲ್ಲಿ ಕಂಗೊಳಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಅದರಿಂದ ನಾನು ಇವತ್ತು ನಿಮಗೆ ಪ್ರೋತ್ಸಾಹಿಸುವಂಥದ್ದು, ಗುರುತು ಬಿಟ್ಟುಕೊಳ್ಳಬೇಡಿ, ಗುರುತು ಬಿಟ್ಟುಕೊಳ್ಳಬೇಡಿ. ನಾನು ಹೇಳ್ತೀನಿ, ಎಷ್ಟು ಕಷ್ಟ ಬಂದರೂ ಗುರುತು ಬಿಟ್ಟುಕೊಳ್ಳಬೇಡಿ. ನನ್ನ ಜೀವಿತದಲ್ಲಿ ಒಂದು ಸಣ್ಣ ಉದಾಹರಣೆ ಇಲ್ಲ, ನನ್ನ ಸಂದೇಶ ಮುಗಿಸ್ತೇನೆ. ನನ್ನ ಮಗಳಿಗೆ ನಾನು ಶಾಲೆಗೆ ಸೇರಿಸುವಂತ ಹೇಳಿ, ನಮ್ಮೆಲ್ಲರಿಗೂ ಗೊತ್ತು, RTO ಎಂಬುದಾಗಿರುವಂತ ಒಂದು ಸರ್ಕಾರದ ಸವಲತ್ತಿದೆ, ಸೌಕರ್ಯ ಇದೆ ಗೊತ್ತಾ? ರೈಟ್ ಟು ಎಜುಕೇಶನ್ ಅಂತ.
RTO, RTE ರೈಟ್ ಟು ಎಜುಕೇಶನ್ಗೆ ನಾನು ಅಪ್ಲೈ ಮಾಡುವಂತ ನನ್ನ ಸ್ನೇಹಿತರು ನನಗೆ ಹೇಳಿದಾಗ, ಹೌದು ಒಳ್ಳೆಯ ಸವಲತ್ತು, ಆ RTE ಸೀಟ್ ನಿಮಗೆ ಸಿಕ್ಕಿದ್ರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ಉನ್ನತವಾದ ಶಾಲೆಗಳಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಅಲ್ಲಿ ಫೀಸ್ ಕಟ್ಟುವಂತ ಅಗತ್ಯ ಇಲ್ಲ, ಶುಲ್ಕ ಕಟ್ಟುವಂತೆ ಇಲ್ಲ, ಅವರೇ ಎಲ್ಲ ನೋಡ್ಕೊಂತಾರೆ, 10ನೇ ತರಗತಿವರೆಗೂ ಓದಿಸ್ತಾರೆ. ನನಗೆ ಈ ಒಂದು ಆಲೋಚನೆ ಬಂದಾಗ ಒಳ್ಳೆಯ ಆಲೋಚನೆ ಇಲ್ಲ ಎಂಬುದಾಗಿ RTE ಸೀಟ್ ಮಾಡಿಸೋದಕ್ಕೆ RTO ಹೋಗಿ ನಾನು ನಿಂತೆ. RTO ಹೋಗಿ ನಿಂತಾಗ ಅಲ್ಲಿರುವಂತ ಅಂಗಡಿಗಳಲ್ಲಿರುವಂತ ಒಬ್ಬೊಬ್ರು ಚಂದಾದಾರರು ಇರ್ತಾರೆ, ಅವ್ರು ಹೇಳ್ತಾರೆ, ಸರ್ ನಾವು ನಿಮ್ಗೆ ಮಾಡ್ಕೊಡ್ತೀವಿ, ತೊಂದರೆ ಏನಿಲ್ಲ, ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ರಿ ಎಂಬುದಾಗಿ ಕೇಳಿದಾಗ ಎಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟೆ. ಅವರು ನನ್ನ ಆದಾಯ ಪತ್ರ ಎಲ್ಲ ನೋಡಿದ್ರು, ನನ್ನ ಆನ್ಯುವಲ್ ಇನ್ಕಮ್ ಎಲ್ಲ ನೋಡ್ಬಿಟ್ಟು ಹೇಳಿದ್ರು, ಸರ್ ಇದನ್ನ ಹೀಗೆ ಹಾಕಿದ್ರೆ ಖಂಡಿತವಾಗಿ ನಿಮ್ಗೆ ಸೀಟ್ ಸಿಗೋದಿಲ್ಲ. RTE ಸೀಟ್ ಬೇಕಂದ್ರೆ ನಿಮ್ಮ ವಾರ್ಷಿಕ ಆದಾಯ ಆನ್ಯುವಲ್ ಇನ್ಕಮ್ 60,000 ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, 60,000 ವಾರ್ಷಿಕ ಆದಾಯ ಹೇಗೆ? ಅದು ಕೂಲಿ ಆಳುಗಳಿಗೆ, ದಿನಗೂಲಿ ಮಾಡೋರಿಗೆ ಆಗುವಂತ ಅವಸ್ಥೆ ಅದು. ಕರ್ತನ ಕೃಪೆಯಿಂದ ನಾನು ನನ್ನನ್ನು ಹೆಚ್ಚಿಸಿಕೊಳ್ತಾ ಇಲ್ಲ, ಅದರ ಕರ್ತನ ಕೃಪೆಯಿಂದ ನನ್ನ ತಾಯಿಯ ಪರಿಶ್ರಮದಿಂದ ಒಂದು ಒಳ್ಳೆಯ ನೆಲೆಯಲ್ಲಿ ಓದಿ ಒಂದು MNC ಕಂಪನಿ ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಹೇಳಿದೆ, ಸರ್ ಆ ಸಂಬಳ ನನಗೆ 1 ತಿಂಗಳಿಗೆ ಬರ್ತದೆ, ನಾನು ಹೆಂಗೆ ವಾರ್ಷಿಕ ಆದಾಯ ಅಂತ ಹಾಕ್ಲಿ? ಸರ್ ನೀವು ಹಾಕಿ ಸರ್, ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡಿ, ನಾನು ಬೇಕಾದ್ರೆ 55,000 ಅಂತಾನೆ ಬೇಕಾದ್ರೆ ಹಾಕ್ತೀನಿ. ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸಾಕು, ಅದರಿಂದ 5,000 ರೂಪಾಯಿ ಕಡಿಮೆ ಮಾಡಿ ನಿಮ್ಗೆ ಸೀಟ್ ಕನ್ಫರ್ಮ್ ಆಗಿ ಸಿಗ್ತದೆ ಅಂತ ಅವ್ರು ಹೇಳಿದ ತಕ್ಷಣವಾಗಿ ನನಗೆ ಜ್ಞಾನೋದಯ ಆಯ್ತು. ಇಂಥ ಒಳ್ಳೆ ವ್ಯಕ್ತಿ, ದಯಮಾಡಿ ಎಲ್ಲ ಪೇಪರ್ಸ್ ನನಗೆ ಕೊಡಿ ಅಂತ ತೆಗೆದುಕೊಂಡೆ. ವಾಪಸ್ ತೆಗೆದುಕೊಂಡು ನಾನು ಹೇಳಿದೆ, ಆ ಸೀಟ್ ನನಗೆ ಬೇಡ, ಕರ್ತನು ಕೊಡುವ ಸೀಟ್ ನನಗೆ ಸಾಕು ಎಂಬುದಾಗಿ ಅವತ್ತು ವಾಪಸ್ ಹಿಂದಿರುಗಿ ಬಂದೆ. ಇವತ್ತು ನನ್ನ ಮಗನು 10ನೇ ತರಗತಿ ಓದಿ ಮುಗಿಸಿದ್ದಾನೆ, ನನ್ನ ಮಗಳು 6ನೇ ತರಗತಿ ಓದ್ತಾ ಇದ್ದಾರೆ. 1 ವರ್ಷವೂ ಯಾರ ಮುಂದೆ ನಾನು ಕೈ ಚಾಚಿಲ್ಲ. ಪ್ರತಿ ವರ್ಷ ಅಡ್ಮಿಷನ್ ಬಂದಾಗ ಕರ್ತನ ಒಂದು ಬಾಗಿಲು ಹಲ್ಲೆಲೂಯಾ, ಪ್ರತಿ ವರ್ಷ ನಾವು ನಡೆಸ್ತಾ ಇದ್ದಾನೆ. ನಾನೇನಾದ್ರೂ RTE ಸೇರಿಸಿದ್ರೆ ಖಂಡಿತವಾಗಿ ಅದು RTE ಇರೋವರೆಗೂ ಸರ್ಕಾರ ನೋಡ್ತಾ ಇತ್ತು, ಅದಾದ್ಮೇಲೆ ಯಾರು ನೋಡ್ತಾರೆ? ಯಾರು ಇಲ್ಲ, ನಾನೇ ನೋಡಬೇಕು. ಆದ್ರೆ ನಾನು ಅವತ್ತು ತೆಗೆದುಕೊಂಡ ತೀರ್ಮಾನ ನನ್ನ ಎಚ್ಚರಿಕೆಗಾಗಿ, ಹೆಗ್ಗಳಿಕೆಗಾಗಿ ಇರ್ತಿಲ್ಲ. ಕರ್ತನ ಅವತ್ತು ನನಗೆ ಕೊಟ್ಟಂತ ಬುದ್ಧಿ, ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ನಾನು ಹೇಳಿದೆ, ತಿರಸ್ಕಾರ ಮಾಡಿದ್ದು ಮತ್ತೊಬ್ಬರಿಗಾಗಿರುವಂತ ಸೀಟು ನನಗೆ ಬೇಡ ಅಂತ ನಾನು ವಾಪಸ್ ಬಂದಾಗ ಇವತ್ತು ಕರ್ತನ ನಡೆಸ್ತಾ ಬರ್ತಾ ಇದೆ. ಪ್ರತಿ ಅಗತ್ಯ ಬಂದಾಗ ಕರ್ತನ ಕರೆಗೆ ನನಗೆ ಸಹಾಯಕ್ಕೆ ಬರ್ತಾ ಇದೆ. ನಾನು ನಿಮ್ಮನ್ನು ಪ್ರೋತ್ಸಾಹಿಸುವಂತದ್ದಷ್ಟೇ, ನಿಮಗೆ ಒಂದು ಗುರುತು ಕೊಡಲ್ಪಟ್ಟಿದೆ. ಲೋಕದವರ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡ. ಮತ್ತೊಬ್ಬರ ಸೀಟ್ಗಳನ್ನು ನಾವು ಕಸಿದುಕೊಳ್ಳೋದು ಬೇಡ. ಮತ್ತೊಬ್ಬರಿಗಾಗಿ ದೇವರು ಇಟ್ಟಿರುವಂತದ್ದು, ಸರ್ಕಾರ ಇಟ್ಟಿರುವಂತದ್ದು ಅವರಿಗೆ ಸಲ್ಲಲಿ, ಅದು ಬಿಟ್ಟುಕೊಡ್ರಿ. ಕರ್ತನ ನಿಮಗೆ ಅದಕ್ಕಿಂತ ವಿಶೇಷವಾಗಿ ಇಟ್ಟಿದ್ದಾನೆ. ನಾವು ಮುಂದೆ ಕಾಣುವಂತದ್ದನ್ನು ನೋಡಿ ಅದರ ಹಿಂದೆ ಇರುವುದನ್ನು ಮರೆತು ಬಿಡಬೇಡ್ರಿ. ಲೋಕದ ಆಶೀರ್ವಾದಕ್ಕಾಗಿ ನಿತ್ಯದ ಆಶೀರ್ವಾದ ಕಳೆದುಕೊಳ್ಬೇಡ್ರಿ. ನಿತ್ಯಕ್ಕಾಗಿ ನಿಲ್ರಿ, ಲೋಕದಲ್ಲಿ ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೆಫಿಬೋಶೆತನು ಆಶೀರ್ವದಿಸಲ್ಪಟ್ಟನು. ಆ ಒಂದು ದಿವಸ ಆತನ ಜೀವಿತದಲ್ಲಿ ಬಂತು. ಯಾಕಂದ್ರೆ ಬಿಕಾಸ್ ಈ ಡಿಡ್ ಲೂಸ್ ಇಸ್ ಐಡೆಂಟಿಟಿ, ಆತನು ತನ್ನ ಗುರುತನ್ನು ಕಳೆದುಕೊಳ್ಳಿಲ್ಲ. ಆದ್ರಿಂದ ಸಭೆಯೇ, ದಿವ್ಯ ಜ್ಯೋತಿ ನ್ಯಾಸರಿನ್ ಸಭೆಗೆ ನಾನು ಹೇಳುವಂಥದ್ದು, ನಿಮ್ಮ ಗುರುತು ಬಿಟ್ಟುಕೊಳ್ಳೋದಿಲ್ಲ. ನಿಮ್ಮ ಮನೆಯಲ್ಲಿರುವ ಗುರುತು, ಸಭೆಯಲ್ಲಿರುವಂತಹ ಗುರುತು, ಕಚೇರಿಯಲ್ಲಿರುವಂತಹ ಗುರುತು ಬಿಟ್ಟುಕೊಳ್ಳೋದಿಲ್ಲ. ಕರ್ತನು ನಿಮಗಾಗಿ ನಿಲ್ತಾನೆ. ಹಲ್ಲೆಲೂಯಾ. ಕರ್ತನು ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನನ್ನ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವ ರೀತಿಯಲ್ಲಿ ಗಿದ್ಯೋನ್ ಸಂಸ್ಥೆ, ಈ ಸತ್ಯವೇದ ನೋಡಿದಿರಲ್ಲ ನೀವು, ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೇವೆ. ನಮ್ಮ ಭಾರವನ್ನು ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ತಾ ಇರ್ತೇವೆ. ಈ ಸತ್ಯವೇದವನ್ನು ಪ್ರಿಂಟ್ ಮಾಡಿ ಗಿದ್ಯೋನ್ ಸಂಸ್ಥೆ 123 ವರ್ಷಗಳಿಂದ ಲೋಕದ ಎಲ್ಲ ಕಡೆ ಹಂಚ್ತಾ ಬರ್ತಾ ಇದೆ. ಯಾಕೆ ಇದನ್ನು ಹಂಚ್ತಾ ಬರ್ತಾ ಇದ್ದೀವಿ ಬ್ರದರ್? ಇದರ ವಿಶೇಷತೆ ಏನು? ಯಾಕೆ ನಿಮಗೆ ಇದೊಂದು ಭಾರ ಎಂಬುದಾಗಿ ಹೇಳೋದಾಗಿದ್ರೆ, ಸತ್ಯವೇದ ಎಲ್ಲ ಕಡೆಯೂ ಹಂಚಬೇಕೆಂಬುದಾಗಿ ಕರ್ತನು ಕೊಟ್ಟ ಕೊನೆಯ ಆಜ್ಞೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಾಕ್ಯ ಓದ್ ನೋಡ್ರಿ. ವಾಕ್ಯ ಏನ್ ಹೇಳ್ತದೆ? ಹೋಗಿರಿ, ಸುವಾರ್ತೆಯನ್ನು, ಉಪದೇಶವನ್ನು ಎಲ್ಲ ಕಡೆ ಹಂಚ್ರಿ ಅಲ್ವಾ? ಒಬ್ಬೊಬ್ಬರಿಗೆ ಉಪದೇಶ ಮಾಡ್ರಿ, ಅವರು ಶಿಷ್ಯರನ್ನಾಗಿ ಮಾರ್ಪಡಿಸಿ, ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ. ಇದೇ ನಮ್ಮ ರಾಜನು ನಮಗೆ ಕೊಟ್ಟ ಕೊನೆಯ ರಾಜಾಜ್ಞೆ ಅಲ್ವಾ? ಕೊನೆಯದಾಗಿ ಅದನ್ನು ಕೊಟ್ಟಂತ ರಾಜಾಜ್ಞೆ. ಈ ರಾಜಾಜ್ಞೆ ಹಿಡಿದುಕೊಂಡು ನಾವೆಲ್ಲರಿಗೂ ಹಂಚಲಿಕ್ಕೆ ಮುಂದೆ ಸಾಗ್ತಾ ಇದ್ದೇವೆ. ಹೌದಾ? ಇದು ಒಂದೇ ಒಂದು ಭಯಕ್ಕೆ ದಾಹ ನಮಗಿರುವಂಥದ್ದು. ಹಾಗಾದ್ರೆ ಇದು ನೀವು ಕೊಡ್ತೀರಲ್ಲ, ನೀವು ನನ್ನ ಬಳಿ ಪ್ರಶ್ನೆ ಕೇಳ್ಬೋದು, ಎಷ್ಟು ಜನ ಇದನ್ನು ಓದ್ತಾರೆ? ಎಷ್ಟು ಜನ ತಗೋತಾರೆ? ಓದ್ತಾರ?
ಅಂತ ನೀವು ಕೇಳ್ಬೋದು. ಅದಕ್ಕೆ ನನ್ನ ಉತ್ತರ, ಅದು ನನ್ನ ಸಮಸ್ಯೆ ಅಲ್ಲ. ದೇವರು ನನಗೆ ಹೇಳಿರೋದು ಕೊಡು ಅಂತ ಅಷ್ಟೇ. ಓದ್ತಾರ ಬಿಡ್ತಾರ ಅದು ದೇವ್ರಿಗೆ ಬಿಟ್ಟಿದ್ದು. ಓದಿಸ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಅವರು ಒಂದು ವೇಳೆ ಅಸಡ್ಡೆಯಿಂದ ಬಿಸಾಡಬಹುದು, ಅದೇ ಖಂಡಿತವಾಗಿ ಒಂದು ದಿನ ಅವನು ಓದಿಸ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಕೈದಿ, ನಾನು ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಂತಹ ವೇಳೆಯಲ್ಲಿ ನಿಮಗೆಲ್ಲರೂ ಗೊತ್ತು, ಈಗಿನ ಸೆರೆಮನೆಗಳೆಲ್ಲ ಸ್ವಲ್ಪ ವರ್ಷಗಳ ಹಿಂದೆ ಇರುವಂತಹ ಸೆರೆಮನೆಗಳು ಸಣ್ಣ ಕೊಠಡಿ ಆಗಿರುತ್ತದೆ. ಆ ಸೆರೆಮನೆಯಲ್ಲಿ ತಾವು ಮಲಗುವಂತ ಒಂದು ಸ್ಥಳ ಎಡಕ್ಕೆ ಇದ್ರೆ ಬಲಭಾಗದಲ್ಲಿ ಅವರ ಶೌಚಾಲಯಗಳು ಇರ್ತದೆ. ಅದು ಎಷ್ಟು ಜನ ನೋಡಿದಿರಿ ಎಂಬುದಾಗಿ ಗೊತ್ತಿಲ್ಲ. ನಾವು ಸತ್ಯವೇದ ಕೊಡ್ಲಿಕ್ಕೆ ಹೋಗುವಾಗ ಆ ಕೊಠಡಿಗಳು ನೋಡ್ತೇವೆ. ಅದೇ ಸ್ಥಳದಲ್ಲಿ ಶೌಚಾಲಯ ಮಾಡ್ತಾರೆ, ಮತ್ತೊಂದು ಕಡೆ ಅವರು ಮಲಗ್ತಾರೆ. ಕೈದಿಗಳ ಅವಸ್ಥೆಗಳು ಹೀಗಿರ್ತವೆ. ಒಂದು ದಿನ ಒಂದು ಕೈದಿ, ಜೀವಾವಧಿಗೆ ಇರುವಂತಹ ಕೈದಿ ತಾನು ಶೌಚಾಲಯಕ್ಕೆ ಹೋಗಿ ಕೂತ್ಕೊಂಡಾಗ ಆತನ ಮನಸ್ಸಲ್ಲಿ ಏನೋ ಆಲೋಚನೆ ಮಾಡಿಕೊಂಡಿರುವಾಗ ಆ ಸೆರೆಮನೆಯಲ್ಲಿ ನೀರು ಇರಲಿಲ್ಲ ತನ್ನನ್ನು ಶುಚಿ ಮಾಡಿಕೊಳ್ಳೋದಕ್ಕೆ. ಆಗ ಸೆರೆಮನೆಯ ಅಧಿಕಾರಿ ಏನ್ ಮಾಡಿದ್ರು ಗೊತ್ತಾ? ಯಾರೋ ಗಿದ್ಯೋನ್ ಸಂಸ್ಥೆಯವರು ಹೋಗಿ ಕೈದಿಗಳಿಗೆ ಕೊಡ್ರಿ ಎಂಬುದಾಗಿ ಕೊಟ್ಟಂತ ಸತ್ಯವೇದದ ಪುಟ ಇದೆಯಲ್ಲ, ಪುಸ್ತಕ, ಇದನ್ನ ಹರಿದು ಆ ಪುಟಗಳನ್ನು, ಆ ಪೇಜಸ್ ಅನ್ನು ಅಲ್ಲಿ ಒಂದು ಕಂಬಿಗೆ ನೇತಾಕಿದ್ರು. ಯಾಕೆ ಗೊತ್ತಾ? ಇಲ್ಲಿ ನೀರಿಲ್ಲ, ನೀರಿನ ಬದಲಾಗಿ ಈ ಪುಟಗಳನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮನ್ನು ಶುಚಿ ಮಾಡ್ಕೊಳ್ಳಿ ಎಂಬುದಾಗಿ ಆ ಪುಟಗಳನ್ನು ಅಲ್ಲಿ ಸಿಕ್ಕಿಸಿದ್ರು. ಈ ವ್ಯಕ್ತಿ ಅಲ್ಲಿ ಕೂತು ತಾನು ಶೌಚಾಲಯ ಮಾಡುವಂತ ವೇಳೆಯಲ್ಲಿ ಆ ಪುಟದ ಮೇಲೆ ತನ್ನ ಕಣ್ಣು ಬೀಳ್ತದೆ. ಏನೋ ಬರೆದಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಪೇಜನ್ನು ತೆಗೆದು ಅದನ್ನು ಓದಲಿಕ್ಕೆ ಪ್ರಾರಂಭಿಸ್ತಾನೆ. ಅದರಲ್ಲಿ ಆತನ ಕಣ್ಣಿಗೆ ಬಿದ್ದಂತ ವಾಕ್ಯ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 1ನೇ ವಾಕ್ಯ. ಅದನ್ನು ಓದಲಿಕ್ಕೆ ಪ್ರಾರಂಭಿಸ್ತಾನೆ. ನಿನ್ನ ಹೃದಯ ಕಳವಳಗೊಳ್ಳದಿರಲಿ, ನನ್ನನ್ನು ನಂಬು, ತಂದೆಯನ್ನು ನಂಬು, ದೇವರನ್ನು ನಂಬು ಎಂಬುದಾಗಿ ಬಂದಿರು. ಏನೋ ಒಂದು ಸಮಾಧಾನ ಸಿಗ್ತದೆ ಅದನ್ನು. ಯಾರೋ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರಲ್ಲ, ನನ್ನ ಕಳವಳಗೊಂಡಿರುವ ಹೃದಯದೊಟ್ಟಿಗೆ ಯಾರೋ ಮಾತನಾಡ್ತಿದ್ದಾರೆ ಅಂತ ಅದನ್ನು ಓದಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಓದ್ತಾ ಅಧ್ಯಾಯದ ಕೊನೆಯ ಭಾಗಕ್ಕೆ ಬರ್ತಾನೆ. ಆ ಅಧ್ಯಾಯ ಹೇಳ್ತದೆ, ನಂಬಿಕೆಯಿಂದ ನೀನೇನು ಬೇಡಿಕೊಂಡರು ಅದು ನಿನಗೆ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಈ ವಾಕ್ಯ ಓದಿದಾಗ ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಅಲ್ಲಿರುವ ಎಲ್ಲ ಪೇಜ್ಗಳನ್ನ ತೆಗೆದುಕೊಳ್ತಾರೆ. ಪೇಜ್ಗಳನ್ನ ತೆಗೆದುಕೊಂಡು ಅವತ್ತು ರಾತ್ರಿ ಎಲ್ಲ ಓದಲಿಕ್ಕೆ ಶುರು ಮಾಡ್ತಾರೆ. ಮುಂದಿನ ದಿನಗಳೆಲ್ಲ ಓದಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೊತ್ತಾ, ಆತನ ಓದ್ತಾ ಆತನ ನಡವಳಿಕೆಗಳು ಬಹಳ ಉನ್ನತವಾಗಿ ಒಳ್ಳೆಯ ನಡವಳಿಕೆಗಳಾಗಿ ಮಾರ್ಪಡ್ತದೆ. ಅದುವರೆಗೆ ಯಾರೊಟ್ಟಿಗೆ ಮಾತನಾಡದಂತ ಕಠಿಣವಾದ ವ್ಯಕ್ತಿಯಾಗಿದ್ದವನು ಎಲ್ಲರೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಸಹಕರಿಸ್ತಾನೆ. ಹೀಗೆ ಮಾಡ್ತಾ ಸೆರೆಮನೆಯಲ್ಲಿ ಒಂದು ವಾಡಿಕೆ ಉಂಟು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಚೀಟುಗಳನ್ನು ಹಾಕ್ತಾರೆ. ಒಳ್ಳೆಯ ನಡವಳಿಕೆ ಇರುವಂತಹ ಕೈದಿಗಳ ಹೆಸರುಗಳನ್ನು ಬರೆದು ಚೀಟುಗಳನ್ನು ಹಾಕ್ತಾರೆ. ಅದರಲ್ಲಿ ಒಂದು ಚೀಟು ತೆಗೆದು ಅದರಲ್ಲಿ ಯಾರ ಹೆಸರು ಬರ್ತದೋ ಅವ್ರನ್ನ ಬೇಲ್ ಕೊಟ್ಟು ಹೊರಗೆ ಕಳಿಸ್ತಾರೆ. ಒಳ್ಳೆಯ ನಡವಳಿಕೆ ಇರುವ ವ್ಯಕ್ತಿಗಳು ಹೋಗಿ ನೀವು ಬದುಕ್ರಿ ಎಂಬುದಾಗಿ ಕೊಟ್ಟು ಕಳಿಸ್ತಾರೆ. ಆ ರೀತಿ ಮುಂದಿನ ವರ್ಷದಲ್ಲಿ ಹೆಸರುಗಳನ್ನು ಬರೆದು ಹಾಕುವಾಗ ಈ ವ್ಯಕ್ತಿಯ ಹೆಸರು ಅವರ ಕೈಗೆ ಬರ್ತದೆ. ಆತನ ಹೆಸರು ಬಂದಾಗ ಸೆರೆಮನಿ ಅಧಿಕಾರಿ ಹೊರಗೆ ಕಳಿಸ್ತಾರೆ. ನೀವು ಹೋಗಿ ಒಳ್ಳೆ ಜೀವನ ಮಾಡ್ರಿ, ಮತ್ತೆ ಆ ತಪ್ಪುಗಳನ್ನು ಮಾಡಬೇಡ್ರಿ ಎಂಬುದಾಗಿ. ಹೇಗೆ ಸಾಧ್ಯವಾಯಿತು? ನಾನು ಹೇಳ್ದಲ್ಲ, ನಮ್ಮ ಕೈಯಿಂದ ಪಡೆದುಕೊಳ್ಳುವುದು ನಾವು ಕಣ್ಣಾರೆ ಕಂಡಿದ್ದರೆ ನಮ್ಮ ಕಣ್ಣ ಮುಂದೆಯೇ ಹರಿದಿದ್ದಾರೆ ಪೇಜ್ಗಳು. ನಮ್ಮ ಕಣ್ಣ ಮುಂದೆಯೇ ಅದನ್ನು ಬೆಂಕಿಗೆ ಹಾಕಿದ್ದಾರೆ. ಆದ್ರೆ ನಾವು ನಂಬೋದು ಏನು ಗೊತ್ತಾ? ಅವರು ಏನು ಮಾಡಿದ್ರು ದೇವರ ಅನುಮತಿಯಿಂದಲೇ ಮಾಡಲು ಸಾಧ್ಯ. ಹಾಗೆ ದೇವರು ಅನುಮತಿಸಿದ್ದಾರೆ ಅಂದ್ರೆ ಏನೋ ಮಾಡ್ಲಿಕ್ಕಿಲ್ಲ. ಸೆರೆಮನಿ ಅಧಿಕಾರಿ ಅದನ್ನು ಪುಟ ಅರಿಯೋದಕ್ಕೆ ದೇವರು ಅನುಮತಿಸಿದ್ರೆ ಒಂದು ಕೈದಿ ರಕ್ಷಣೆ ಹೊಂದಬೇಕಾಗಿತ್ತು. ಅದಕ್ಕಾಗಿ ದೇವರು ಅನುಮತಿಸಿದ್ರು. ಹಲ್ಲೆಲೂಯಾ. ಆದ್ರಿಂದ ಅರ್ಧ ಹಾಕುವಾಗ ನಮ್ಗೆ ಏನು ಬೇಜಾರಾಗೋದಿಲ್ಲ, ಬೆಂಕಿಗೆ ಹಾಕುವಾಗ ನಮ್ಗೆ ಏನು ಬೇಜಾರಾಗೋದಿಲ್ಲ. ಅದೆಲ್ಲ ದೇವರ ಉದ್ದೇಶಪೂರ್ವಕವಾಗಿ ಕಾರ್ಯಗಳು ನಡೀತಾರೆ. ಖಂಡಿತವಾಗಿ ಇದು ನಡೀತದೆ. ಹಲ್ಲೆಲೂಯಾ. ಆದ್ರಿಂದ ನಾವು ಆ ನಂಬಿಕೆಯಿಂದ ಮಾಡ್ತೇವೆ. ಯೆಶಾಯ ಪ್ರವಾದಿಯ ಪುಸ್ತಕ 55ನೇ ಅಧ್ಯಾಯ 10-11ನೇ ವಾಕ್ಯ ಹೇಳ್ತದೆ, ಆಕಾಶದಲ್ಲಿ ಇರುವಂತಹ ಮಂಜು ಕರಗಿ ಮಳೆಯಾಗಿ ಭೂಮಿಗೆ ಬಂದು ಬಿತ್ತುವವನಿಗೆ ಬೀಜವನ್ನು, ಉಳುವವನಿಗೆ ಸುಗ್ಗಿಯನ್ನು ಕೊಟ್ಟು ಹೇಗೆ ಅದು ಹಿಂದಿರುಗಿ ಹೋಗ್ತದೋ ಅದೇ ಪ್ರಕಾರವಾಗಿ ದೇವರ ಬಾಯಿಂದ ಹೊರಟಂತ ಒಂದು ಮಾತಾದರೂ ಅದು ತನ್ನ ಕಾರ್ಯವನ್ನು ಸಾಧಿಸದ ಹೊರತು ಹಿಂದಿರುಗಿ ಹೋಗೋದಿಲ್ಲ. ಇದು ನಮ್ಮ ನಂಬಿಕೆ. ನಮ್ಮ ಕೈಯಿಂದ ಹೊರಟಂತ ಒಂದು ಮಾತು ನಿಷ್ಫಲವಾಗಿ ಹೋಗೋದಿಲ್ಲ. ಅದು ತನ್ನ ಕಾರ್ಯವನ್ನು ಸಾಧಿಸ್ತದೆ. ಈ ವಾಕ್ಯದ ವಿರುದ್ಧವಾಗಿ ಬಂದ ಎಷ್ಟೋ ವ್ಯಕ್ತಿಗಳು ಇಲ್ಲದಂತ ಅಡ್ರೆಸ್ ಇಲ್ಲದಂತೆ ಮಾಯವಾಗಿದ್ದಾರೆ. ಇಂಗ್ಲೆಂಡ್ ದೇಶದಲ್ಲಿ ಒಂದು ದೊಡ್ಡ ವ್ಯಾಪಾರಿ, ದೊಡ್ಡ ಬಿಸ್ನೆಸ್ ಮ್ಯಾನ್,
ಆತನ ಕಣ್ಣಿಗೆ ಇಂಗ್ಲೆಂಡ್ ಪ್ರದೇಶ ಎಲ್ಲೂ ಹೋದ್ರು ಆತನ ಕಣ್ಣಿಗೆ ಒಂದೇ ಒಂದು ಕಾಣಿಸ್ತಾ ಇದ್ದು ಎಲ್ಲಾ ಕಡೆ ಒಂದು ವ್ಯಕ್ತಿಯ ನಿಂತ್ಕೊಂಡು ಬೈಬಲ್ ವಿತರಿಸ್ತಾ ಇರೋದನ್ನು ಕಾಣ್ತಾನೆ. ಈತನಿಗೆ ಬೈಬಲ್ ಅಂದ್ರೆ ಇಷ್ಟ ಇಲ್ಲ, ನಾಸ್ತಿಕನಾದಂತ ವ್ಯಕ್ತಿ, ದೇವರ ನಂಬಿಕೆ ಇಲ್ಲದವನು. ಆತನು ಯೋಚನೆ ಮಾಡ್ತಾನೆ, ಈ ಬೈಬಲ್ ಈ ಇಂಗ್ಲೆಂಡ್ ದೇಶದಿಂದ ಹೊರಡಿಸ್ಬೇಕು, ನಾನು ಪೂರ್ಣವಾಗಿ ತೆಗೆದು ಬಿಸಾಕ್ಬೇಕು, ಇದು ಎಲ್ಲಿ ಪ್ರಿಂಟ್ ಆಗ್ತದೆ ಅದನ್ನ ಕಂಡುಹಿಡಿಬೇಕು, ಆ ಪ್ರಿಂಟಿಂಗ್ ಸ್ಥಳವನ್ನು ತೆಗೆದು ಧ್ವಂಸ ಮಾಡಬೇಕು ಅಂತ ಆತನ ಯೋಚನೆ ಮಾಡ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ತನ್ನ ಮ್ಯಾನೇಜರ್ಗೆ ಕರೆ ಮಾಡಿ ಹೇಳ್ತಾನೆ, ಮುಂದಿನ 1 ತಿಂಗಳ ನಾನು ಆಫೀಸ್ ಬರೋದಿಲ್ಲ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ನೀನು ಆಫೀಸ್ ನೋಡ್ಕೋ ಎಂಬುದಾಗಿ ಹೇಳ್ತಾನೆ. ಅದನ್ನು ಹೇಳಿದ ನಂತರವಾಗಿ ಮುಂದಿನ ದಿನದಿಂದ ಆತನು ಆ ಪ್ರಿಂಟಿಂಗ್ ಪ್ರೆಸ್ ಹುಡ್ಕೊಂಡು ಹೋಗ್ತಾನೆ. ಹುಡುಕ್ತಾನೆ 1 ವಾರ ಆಯ್ತು, 2 ವಾರ ಆಯ್ತು, ಎಲ್ಲ ಕಡೆ ವಿತರಿಸ್ತಾ ಇದ್ದಾರೆ ಹೊರತು ಪ್ರಿಂಟಿಂಗ್ ಪ್ರೆಸ್ ಸಿಗ್ತಾ ಇದೆ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. 15 ದಿನ ಆದ್ಮೇಲೆ ಒಂದು ಕರೆ ಬರ್ತದೆ ಆತನಿಗೆ. ಮ್ಯಾನೇಜರ್ ಕರೆ ಮಾಡಿ ಹೇಳ್ತಾನೆ, ಅಯ್ಯ ನೀವು ವಾಪಸ್ ಹಿಂದಿರುಗಿ ಬೇಗ ಬರ್ಬೇಕು. ಯಾಕೆ, ಏನಾಯ್ತು? ಯಾಕಂದ್ರೆ ಬಿಸ್ನೆಸ್ ದೊಡ್ಡದಾಗಿ ಲಾಸ್ ಆಗಿದೆ, ನಷ್ಟ ಆಗಿದೆ, ಬ್ಯಾಂಕ್ ಅವರೆಲ್ಲ ಬಂದು ನಿಂತಿದ್ದಾರೆ, ಅವರಿಗೆ ನಾವು ಸಾಲ ಹಿಂದಿರುಗಿಸ್ಕೊಡ್ಬೇಕು. ಇದನ್ನು ಕೇಳಿದ ತಕ್ಷಣ ನಾನು ಬರ್ತೇನೆ ಎಂಬುದಾಗಿ 2 ದಿನ ಪ್ರಯಾಣ ಮಾಡಿ ಆತನು ತನ್ನ ಸಭೆಗೆ ಕಚೇರಿಗೆ ಬರ್ತಾನೆ, ಆಫೀಸ್ಗೆ ಬರ್ತಾನೆ. ಬಂದ ತಕ್ಷಣವಾಗಿ ಆತನು ನೋಡುವಂಥದ್ದು ಬ್ಯಾಂಕ್ನವರೆಲ್ಲ ಅಲ್ಲಿ ಆಫೀಸ್ನಲ್ಲಿ ಕೂತವ್ರೆ. ನಿಮ್ಮ ಬ್ಯಾಂಕ್ ಸಾಲಗಳು ಹೆಚ್ಚಾಗಿದೆ, ನಿಮ್ಮ ಬಿಸ್ನೆಸ್ ಲಾಸ್ ಆಗಿದೆ, ನೀವು ಈಗಲೇ ಹಣ ಕಟ್ಟಬೇಕು ಅಂತ ಕೂತ್ಕೊಂತಾರೆ. ಆಗ ಆತನು ಹೇಳ್ತಾನೆ, ಸರಿ ನಾನು ನನ್ನ ಬಿಸ್ನೆಸ್ ಅನ್ನು ಮಾರೋದಿಲ್ಲ, ನನಗೊಂದು ಮನೆ ಇದೆ, ಆ ಬಂಗ್ಲೆಯನ್ನು ಮಾರಿ ನಾನು ವಾಪಸ್ ಹಣ ಕೊಡ್ತೇನೆ ಎಂಬುದಾಗಿ ತನ್ನ ಮನೆಯನ್ನು ಆತನ ಹರಾಜು ಹಾಕ್ತಾನೆ, ಆಕ್ಷನ್ ಮಾಡ್ತಾನೆ. ಅದು ವ್ಯಾಪಾರ ಆಗುತ್ತೆ. ಆ ಹಣ ತೆಗೆದುಕೊಂಡು ಯಾರು ಕೊಡ್ತಾರೆ? ಬ್ಯಾಂಕ್ ಅವ್ರು ಕೊಡ್ತಾನೆ, ತನ್ನ ಬಿಸ್ನೆಸ್ ಉಳಿಸ್ಕೊಂತಾನೆ. ಅದೆಲ್ಲ ವಿಶೇಷತೆ. ಈಗ ಹೇಳ್ತೀನಿ ನೋಡಿ ವಿಶೇಷತೆ. ಆತನು ಮನೆ ಮಾರಿದ ಮೇಲೆ, ಬಂಗ್ಲೆ ಮಾರಿದ ಮೇಲೆ ಕೊಂಡುಕೊಂಡಂತ ವ್ಯಕ್ತಿ ಏನ್ ಮಾಡಿದ ಗೊತ್ತಾ? ಸತ್ಯವೇದ ಪ್ರಿಂಟ್ ಮಾಡುವ ಸ್ಥಳವಾಗಿ ಅದನ್ನು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಪ್ರಿಂಟಿಂಗ್ ಪ್ರೆಸ್ ಇರಬಾರ್ದು ಅಂತ ಹೋದನೋ ಅವನ ಮನೆಯ ಪ್ರಿಂಟಿಂಗ್ ಪ್ರೆಸ್ ಆಗಿ ಮಾರ್ಪಡ್ತಾನೆ. ಹಲ್ಲೆಲೂಯಾ. ಅದೇ ನಾನು ಹೇಳುವಂಥದ್ದು, ಈ ವಾಕ್ಯ ಸತ್ತ ವಾಕ್ಯಗಳ ಸತ್ಯ ವಾಕ್ಯಗಳು, ಇದು ಇವತ್ತಿಗೂ ಜೀವಿಸುವಂತ ವಾಕ್ಯಗಳಾಗಿದೆ. ಹಲ್ಲೆಲೂಯಾ. ಆದ್ರಿಂದ ನಮಗೆ ಒಂದು ದಾಹ, ಒಂದು ವೈರಾಗ್ಯ ನಮಗೆ ಈ ವಾಕ್ಯ ಹಂಚೋದಕ್ಕೆ. ಹೆಂಗಾದ್ರೂ ಹೋಗ್ಬೇಕು, ಯಾರ ಕೈಗಾದ್ರೂ ಹೋಗಿ ಸೇರ್ಬೇಕು, ಕರ್ತನವರು ಸಂಧಿಸ್ತಾರೆ. ಇದನ್ನು ಅಳಿಸೋದಕ್ಕೆ ಎಷ್ಟೋ ವ್ಯಕ್ತಿಗಳು ಇದ್ರು, ಆದ್ರೆ ಅವರ ಅಡ್ರೆಸ್ ಇವತ್ತಿಗೂ ನಮ್ಗೆ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇದು ಜೀವಿಸುವ ದೇವರ ಪುಸ್ತಕವಾಗಿದೆ. ಹಲ್ಲೆಲೂಯಾ. ಅದರಿಂದ ನಾವು ಅನೇಕ ಸಭೆಗೆ ಹೋಗ್ತೇವೆ, ನಮ್ಮ ಭಾರವನ್ನು ಹಂಚಿಕೊಳ್ತೇವೆ. ನಿಮ್ಮ ಮುಂದೆಯೂ ನಾವು ಇವತ್ತು ಬಂದಿರುವಂತದ್ದು ನಮ್ಮ ಭಾರವನ್ನು ಹಂಚಿಕೊಳ್ಳಬೇಕಾಗಿ ನಿಮ್ಮ ಮುಂದೆ 3 ವಿಜ್ಞಾಪನೆ ಇರ್ತೇನೆ. ಆಲ್ಫಾಬೆಟಿಕಲ್ ಆರ್ಡರ್. ಎ, ನಿಮ್ಮೆಲ್ಲರಿಗೂ ಗೊತ್ತು, ಎ ಫಾರ್ ಆಪಲ್. ಓಕೆ, ಅದು ನಾನು ಮಾತನಾಡೋದಿಲ್ಲ. ಆಲ್ಫಾಬೆಟಿಕ್ ಪಿ. ಪಿ ಅಂದ್ರೆ ಗೊತ್ತಲ್ಲ, ಪಿ ಫಾರ್ ಪ್ಯಾರೆಟ್. ಓಕೆ, ಈ ಪಿ ಇಂದ 3 ವಿಜ್ಞಾಪನೆ ನಿಮ್ಮ ಮುಂದಾಗಿರ್ತದೆ. ಒಂದನೇದು ಪಿ, ನಮಗೋಸ್ಕರ ಪ್ರೇಯರ್ ಮಾಡಬೇಕು. ಪ್ಲೀಸ್ ಪ್ರೇ ಫಾರ್ ಅಸ್. ನಮಗಾಗಿ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಪ್ರೇಯರ್ ಮಾಡ್ರಿ, ಯಾವತ್ತು ಎಲ್ಲಾ ದಿನ ಮಾಡ್ರಿ ಅಂತ ಹೇಳೋದಿಲ್ಲ. ನೆನಪು ಬಂದಾಗಲ್ಲ ನಮಗೋಸ್ಕರ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಬೇಕು. ಒಬ್ರು ಬಂದಿದ್ರು, ಗಿದ್ಯೋನ್ ಬಗ್ಗೆ ಹೇಳಿದ್ರು, ಅಷ್ಟು ನೆನಪು ಬಂದ್ರೆ ಸಾಕು, ಒಂದು 5 ನಿಮಿಷ ನಮಗಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕಂದ್ರೆ ನಾವು ಅನೇಕ ವೇಳೆ ಹೊರಗೆ ಹೋಗುವಾಗ, ಸತ್ಯವೇದ ಹಂಚುವಾಗ ನಮ್ಮ ವಿರುದ್ಧವಾಗಿ ಕೇಸ್ಗಳು ದಾಖಲ ಆಗುತ್ತವೆ, ಅನೇಕರು ಹೊಡೀತಾರೆ, ಅನೇಕರು ಹಿಂಸೆ ಮಾಡ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. 2ನೆಯ ಪಿ, ಯು ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದಿಸ್. ನೀವು ಸಹ ಅದರಲ್ಲಿ ಭಾಗವಹಿಸಬಹುದು. ಹೇಗೆ ನೀವು ಭಾಗವಹಿಸಬಹುದು? ಒಂದು ಸದಸ್ಯರಾಗಿ ನೀವು ಅದರಲ್ಲಿ ಸೇರ್ಕೊಂಡು, ಪಾರ್ಟ್ನರ್ಶಿಪ್ ಆಗಿ ನೀವು ಸೇರ್ಕೊಬಹುದು. ಓಕೆ, ಹೇಗೆ ಪಾರ್ಟ್ನರ್ಶಿಪ್ ಆಗುವಂಥದ್ದು ಅದು ನಾವು ಸಭಾಪಾಲಕರಿಗೆ ತಿಳಿಸ್ತೇವೆ. ಅವರ ಕಡೆಯಿಂದ ನೀವು ತಿಳ್ಕೊಂಡ್ರಿ. ಪಾರ್ಟಿಸಿಪೇಟ್, ಒಂದು ಪಾರ್ಟ್ನರ್ಶಿಪ್, ಇನ್ನೊಂದು ಪಾರ್ಟಿಸಿಪೇಟ್. ಪಾರ್ಟಿಸಿಪೇಟ್ ಹೆಂಗಂದ್ರೆ ನೀವು ಹೇಳ್ಬೋದು, ನನಗೆ ತುಂಬಾ ಕೆಲಸ ಇದೆ, ಸಭೆಗೆ ಬರೋದೇ ತುಂಬಾ ಕಷ್ಟ ಆಗ್ಬೋದು, ಅದಾದ್ಮೇಲೆ ಕೆಲಸ ಇರುತ್ತೆ, ನಾವೆಲ್ಲಿ ಹೊರಗೆ ಹೋಗೋದು, ಸತ್ಯವೇದ ಕೊಡಕ್ಕಾಗೋದಿಲ್ಲ, ಪಾರ್ಟ್ನರ್ ಆಗಿ ಸೇರೋಕ್ಕಾಗೋದಿಲ್ಲ ಅಂತ ಹೇಳೋದಾದ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್. ಹೇಗೆ ಪಾರ್ಟಿಸಿಪೇಟ್ ಮಾಡೋದು? ಒಂದು ಸತ್ಯವೇದ ಪ್ರಿಂಟ್ ಮಾಡೋದಕ್ಕೆ 50 ರೂಪಾಯಿ ವೆಚ್ಚ ಆಗುತ್ತೆ. ಯು ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದಟ್. ನೀವು ನಿಮ್ಮ ಕೈ ಚಾಚಿ ಸಹಾಯ ಮಾಡುವ ಮುಖಾಂತರವಾಗಿ ಈ ಸತ್ಯವೇದ ಪ್ರಿಂಟ್ ಮಾಡೋದಕ್ಕೆ ನೀವು ಹಣ ಕೊಟ್ಟು ಸಹಾಯ ಮಾಡುವುದು. ಎಷ್ಟೋ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೀವಿ, ವಾರ್ಷಿಕೋತ್ಸವ, ಆನಿವರ್ಸರೀಸ್ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಎಷ್ಟೋ ಜನರು ಕರೆದು ನಾವು ಊಟ ಹಾಕ್ತೇವೆ. ಆ ಸಂದರ್ಭದಲ್ಲಿ ಒಂದು 500 ರೂಪಾಯಿ ನಾವು ಸತ್ಯವೇದ ಪ್ರಿಂಟ್ಗಾಗಿ ಎತ್ತೋದಾದ್ರೆ 10 ಬೈಬಲ್ ನಾವು ಪ್ರಿಂಟ್ ಮಾಡಬಹುದು. ಯಾರಿಗೆ ಗೊತ್ತು, ನೀವು ಕೊಡುವ ಹಣದಿಂದ ಪ್ರಿಂಟ್ ಮಾಡಿದ ಬೈಬಲ್ ಇಂದ ಮತ್ತೊಂದು ಸೆರೆಮನೆಯ ಕೈದಿ ಬಿಡುಗಡೆ ಆಗಬಹುದು, ಮತ್ತೊಬ್ಬರಿಗೆ ರಕ್ಷಣೆ ಬರಬಹುದು. ಯೋಚನೆ ಮಾಡಿ ನೋಡ್ರಿ, ಸತ್ಯವೇದ ಕೊಡೋರಿಗೆ ಮಾತ್ರ ಅಲ್ಲ ಈ ಪ್ರತಿಫಲ, ಅದಕ್ಕಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಪ್ರತಿಫಲ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಮರೆಯಾಗಿ ಮಾಡುವ ಸೇವೆಯನ್ನು ಕರ್ತನು ನೋಡುವವನಾಗಿದ್ದಾರೆ. ನೀವು ಧಾರಾಳವಾಗಿ ಕೊಟ್ಟದ್ದನ್ನು ಕರ್ತನು ಗಮನಿಸ್ತಾ ಇರ್ತಾರೆ.
ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕರ್ತನು ದೊಡ್ಡ ಕಾರ್ಯ ಮಾಡಲು ಶಕ್ತನಾಗಿದ್ದಾರೆ. ನಂಬುತ್ತೀರಾ? ಹಾಲೆಲೂಯಾ. ಯು ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್, ಯು ಕ್ಯಾನ್ ಆಲ್ಸೋ ಪಾರ್ಟ್ನರ್ಗೆ ನಿಮಗೆ ಒಂದು ಅರ್ಜಿ ಕೊಟ್ಬಿಡ್ತೇವೆ. ಆ ಫಾರ್ಮ್ ನನಗೆ ಫಿಲ್ ಮಾಡಿ ಕೊಟ್ಟರೆ ನೀವು ಸದಸ್ಯರಾಗ್ತೀರಿ. ಸದಸ್ಯರಾಗುವಾಗ ಏನು ಲಾಭ ಅಂದ್ರೆ ₹50 ಇರೋ ಬೈಬಲ್ ನಿಮಗೆ ₹20 ಕೊಡಲ್ಪಡ್ತದೆ. ನೀವು ಎಷ್ಟು ಬೈಬಲ್ ಬೇಕಾದ್ರೂ ತೆಗೆದುಕೊಳ್ಬಹುದು. 10,000, 50,000, 1,00,000 ಬೈಬಲ್ ಬೇಕಾ ಕಳಿಸ್ಕೊಡ್ತಾರೆ. ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ₹20 ಚಾರ್ಜ್ ಮಾಡಿ ನೀವು ಕಳಿಸ್ಕೊಡ್ತಾರೆ. ನೀವು ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಸುತ್ತಮುತ್ತಲು ಯಾರಿಗಾದ್ರೂ ಕೊಡಬೇಕು ಅಂತ ನಿಮ್ಮ ಆತ್ಮನ ಪ್ರೇರೇಪಣೆ ಇದ್ರೆ ನೀವು ಅದನ್ನು ಮಾಡಿ. ಕರ್ತನು ಅದನ್ನೆಲ್ಲವನ್ನು ಗೌರವಿಸ್ತಾರೆ, ಮಾನಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಅದರಿಂದ ಕರ್ತನು ಈ ವಾಕ್ಯಗಳನ್ನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದ್ದು ವಾಕ್ಯಗಳನ್ನು ಹಂಚುವಂತೆ ಕರ್ತನಿಗೆ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. ವಿಶೇಷವಾಗಿ ನನ್ನ ಸೇವಕರಿಗೆ ಪಾಸ್ಟರ್ ಅನಿತಾ ಅವರಿಗಾಗಿಯೂ ಪಾಸ್ಟರ್ ಜೇಕಬ್ ಅವರಿಗಾಗಿಯೂ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಪ್ರತಿ ವರ್ಷ ಬಹಳ ಸಂತೋಷದಿಂದ ನಮ್ಮನ್ನು ಬರಮಾಡಿಕೊಳ್ತಾರೆ. ಪ್ರತಿ ಬಾರಿಯೂ ಅವರು ನಮಗೆ ಕೊಡುವ ಸಹಕಾರಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. ಇಂತಹ ಮಿಷನರಿ ಇರುವಂತಹ ಹೃದಯವುಳ್ಳವರು ಕರ್ತನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಬರಲಿ, ಸಭೆಯಲ್ಲಿ ನಡೆಸಲಿ, ಅವರು ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಸಭೆಗೆ ಯಾವ ಕೊರತೆ ಇಲ್ಲದಂತೆ ಕರ್ತನು ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ. ಈ ಸಭೆ ಇದೇ ರೀತಿಯಲ್ಲ, ಎಡಕ್ಕೂ ಬಲಕ್ಕೂ ಮುಂದಕ್ಕೂ ಹಿಂದಕ್ಕೂ ಇದು ಇನ್ನೂ ವಿಸ್ತರಿಸಲ್ಪಡಲಿ. ಇನ್ನೂ ಅನೇಕರು ಈ ಆಲಯಕ್ಕೆ ಬಂದು ನಿಮ್ಮೊಟ್ಟಿಗೆ ಸೇರಿಕೊಳ್ಳಲಿ, ದೇವರನ್ನು ಆರಾಧಿಸಲಿ. ಮರೆತು ಬಿಡಬೇಡ್ರಿ. ಡು ನಾಟ್ ಲೂಸ್ ಯುವರ್ ಐಡೆಂಟಿಟಿ. God bless you all. ಈಗ ನಾವು ತಾಯಿಗೋಸ್ಕರವಾಗಿ ಮತ್ತೆ ಯಾರೆಲ್ಲ ಈ ವಾರದಲ್ಲಿ ಜನ್ಮ ಆಚರಿಸ್ತಿರೋ, ಮದುವೆ ಆಚರಿಸ್ತಿರೋ ದಯವಿಟ್ಟು ನಿಂತು ಹಿಂಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. Those who are celebrating the birthdays and wedding anniversaries in this week, please stand up and take it. Wedding anniversary. ಎಲ್ಲಿ ನಿಮ್ಮ ಪಾಠ ಭವಿಷ್ಯ ಮಕ ಅಂತ ನಿಮ್ಗೆ ಬಂದಿದ್ದಾರೆ ಬನ್ನಿ. ಸೈನ್ಯಗಳ ಕರ್ತನೆ ಪರಲೋಕ ತಂದೆ ಅಪಾರ್ಥನೆ ಸಮೇತಾಗಿ ಉಂಟಾಗಲಿ. ವಿಶೇಷವಾಗಿ ಸಪ್ಪ ಮುಂದೆ ತಲೆವಾಗಿ ನಿಂತಿರುವಂತಹ ಕರ್ತನೆ ಮಕ ಅಂತ ತಾಯಿ ಮಾತನ್ನು ಒಪ್ಪಿಸಿಕೊಡುತ್ತೇನೆ. ಜ್ಯೋತಿಯನ್ನು ಆಶೀರ್ವದಿಸು ದೇವ. ಈ ಮಕ್ಕಳು ಕರ್ತಾತ ನೀನಾಗಿದ್ದೆ, ಅವರ ದಂಪತಿಗಳಾಗಿ ಮಾಡಿದ್ದಿ. ಇಷ್ಟು ವರ್ಷ ಅವರೊಟ್ಟಿಗೆ ಜೀವಿಸಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ಇಬ್ಬರಿಗೂ ಬೇಕಾದ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು ಅಪ್ಪ. ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸು ರಾಜ. ಅವರಿಬ್ಬರ ಮಕ್ಕಳು ಸಹ ಒಪ್ಪಿಸಿಕೊಡುತ್ತೇನೆ. ಅನೇಕ ವರ್ಷದ ಪ್ರಾರ್ಥನೆ ಮಾಡುವುದರ ಪ್ರಾರ್ಥನೆ ಕೇಳಿ ಅವರು ಸಹ ನೀನು ರಕ್ಷಣಾ ಮಾರ್ಗದ ನಡೆಸಿಕೊಡಬೇಕು ನಾನು ಬೇಡುತ್ತೇನೆ. ಈ ದಾಂಪತ್ಯ ಜೀವಿತ ಆಶೀರ್ವದಿಸು ಕರ್ತ. ಅನೇಕರಿಗೆ ಒಂದು ಮಾದರಿಗಳಾಗಿರುವಂತೆ ಕಾರ್ಯ ಮಾಡು. ಒಂದು ವಿಶೇಷ ಸಮಯದಲ್ಲಿ ನಿನ್ನ ಮಗನ ಕರ್ತನೆ ಡೇವಿಡನ ಪದ್ಮಾನಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಜೀವಿತದಲ್ಲಿ ಸಹ ಆಶೀರ್ವದಿಸು ಕರ್ತನೆ. ಗಂಡ ಹೆಂಡತಿಯಾಗಿ ಆ ಮಕ್ಕಳು ಇನ್ನೂ ಹೆಚ್ಚಾಗಿ ಕರ್ತ ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಪ್ಪಾಗಿ ನಾವು ಯೋಜನೆಗಳನ್ನ ಕರ್ತನೆ ಹೌದರಾಗಿ ಅವರ ಜೀವಿತಗಳಲ್ಲಿ ನೆರವೇರಿಸಲು ಒಪ್ಪಿಸಿಕೊಡುವಂತೆ ನೀನು ಕಾರ್ಯಗಳನ್ನ ಮಾಡಿದೇವ. ಇಬ್ಬರಿಗೂ ಬೇಕಾಂತ ಕರ್ತನೆ ನೀನು ಆರೋಗ್ಯ ಕೊಡಪ್ಪ, ನಿನ್ನ ಕೃಪೆ ಕೊಡು ರಾಜ. ನೀನು ಒಂದು ಬಲವನ್ನು ಕೊಟ್ಟು ನಡೆಸಬೇಕು ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅವರಿಬ್ಬರ ಚಿಕ್ಕ ಮಕ್ಕಳನ್ನು ಸಹ ಆಶೀರ್ವದಿಸು. ಕುಟುಂಬವಾಗಿ ಆ ಮಕ್ಕಳು ನಿನಗೆ ಕರ್ತನೆ ಹೌದು ರಾಜ ಒಂದು ಸಾಕ್ಷಿಗಳಾಗಿ ಜೀವಿಸುವಂತೆ ಕಾರ್ಯ ಮಾಡಿ ಸಪ್ಪ. ಇದು ವಿಶೇಷವಾದ ಸಮಯದಲ್ಲಿ ನಿನ್ನ ಮಗನಾದ ಕರ್ತನೆ ಪಾಲನಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಕಳೆದ ವರ್ಷವೆಲ್ಲ ಕಾಯ್ದಂತ ಎಬಿನೇಸರನಾಗಿದ್ದಿ. ಈ ವರ್ಷವೂ ಕರ್ತನೆ ನೀನು ಹೆಚ್ಚಾಗಿ ನಿನ್ನ ಕರ್ತನೆ ನಂಬಿ ಜೀವಿಸುವಂತೆ, ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ. ಅದು ಮಾತ್ರವಲ್ಲಪ್ಪ, ಆ ಮಗನಿಗೆ ಬೇಕಾಗಿರುವಂತ ಎಲ್ಲ ಆಲೋಚನೆ ಕೊಟ್ಟು ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಒಳ್ಳೆ ಆರೋಗ್ಯ ಕೊಡು ಕರ್ತನೆ, ಬಲ ಕೊಡು ದೇವಾ. ನಿನಗಾಗಿ ಕರ್ತನೆ ಏನಾದರೂ ಮಾಡಬೇಕೆಂಬ ಒಂದು ಯೋಚನೆ ಇರುವಂತ ಮಗನಲ್ಲಿ ನೀನು ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀನೇ ಆ ಮಗನ ಕರ್ತನೆ ಹೆಚ್ಚಿಸುವಂತ ದೇವನಾಗಿದ್ದಿ, ನೀನೇ ಆ ಮಗನ ಉದ್ಧರಿಸುವಂತ ದೇವನಾಗಿದ್ದಿ. ಅದಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಈ ವಿಶೇಷವಾದ ಸಮಯದಲ್ಲಿ ಕರ್ತನೆ ಕಾಣಿಗ ದಶಭಾಗನೇ ಪಾಲ್ಸರಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅದು ನಿನ್ನವುಗಳು ಕರ್ತನೆ, ಅದು ನಿನ್ನ ಚಿತ್ತಂತೆ, ನಿನ್ನ ಆಲೋಚನೆಯಂತೆ, ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡಲಿ. ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳು ರಾಜ ನೀನು ಆಶೀರ್ವದಿಸು ಕರ್ತನೆ. ಯಾವ ಕೊರತೆ ಇರದಂತೆ ಈ ಲೋಕದಲ್ಲಿ ಒಂದು ಬೆಳಕುಗಳಾಗಿ ಕರ್ತನೆ ಅನೇಕರಿಗೆ ಕರ್ತನೆ ಉಪಯೋಗವಾಗುವಂತ ಒಂದು ಪಾತ್ರಗಳಾಗಿ ಕರ್ತನೆ ಮಾರ್ಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಈಗ ನಾವು ಅನೌನ್ಸ್ಮೆಂಟ್ ಒಳಗೆ ಹೋಗ್ತಾ ಇದ್ದೇವೆ. ಅನೌನ್ಸ್ಮೆಂಟ್ ಮಾಡಿ ಈ ದಿನ ಚರ್ಚ್ ಆದ್ಮೇಲೆ ಸರ್ವಿಸ್ ಆದ್ಮೇಲೆ ದಯವಿಟ್ಟು ಒಂದು ಸರ್ವಿಸ್ ಹಾಗೆ ಒಂದು 2 ನಿಮಿಷಕ್ಕೆ ನೀವು ಹಿಂದೆ ಒಂದು 5 ರೋ ಬಿಟ್ಕೊಟ್ರೆ ನಮ್ಮ ಸಂಡೇ ಸ್ಕೂಲ್ ಮಕ್ಕಳು ಕುಕಿಂಗ್ ವಿತೌಟ್ ಫೈರ್ ನಾವು ಮಾಡಿದ್ದಾರೆ. ಅವ್ರು ಡಿಸ್ಪ್ಲೇ ಮಾಡೋದನ್ನ ಆಸೆ ಪಡ್ತಾ ಇದ್ದಾರೆ. ಹೋಗಬೇಡಿ ನಿಮ್ಮ ಮನೆಗೆ, ಎಲ್ಲರೂ ಅದನ್ನ ನೋಡ್ಕೊಂಡು ಹೋಗ್ಬೋದು. ನೀವು ಬೇಕಂದ್ರೆ ಇಸ್ಕೊ ತಿನ್ಬೋದು, ನನಗೆ ಗೊತ್ತಿಲ್ಲ ನನಗದು. ಓಕೆನಾ? ಅವರು
ಕೊಡ್ತಾರೆ ಇಲ್ವೋ ಅದೇ ಡಿಸ್ಪ್ಲೇ ಮಾಡ್ತಾರೆ. ನೋಡಿ ನಿಮ್ಮ ಮಕ್ಕಳು ಮಾಡೋದು ಸಂತೋಷ ಪಡ್ತಾರೆ. ಆ ಮಕ್ಕಳು ನೀವು ಅವ್ರು ಮಾಡೋದು ನೋಡಿದ್ರೆ ಅದೊಂದಿದೆ. ಅದ ನಂತರ ಯೂತ್ ಮೀಟಿಂಗ್ ಇದೆ ಈ ದಿನ. ನೆಕ್ಸ್ಟು ಸ್ಯಾಟರ್ಡೇ ಹಾಡಿನ ಅಭ್ಯಾಸ ಇದೆ, ಸಂಡೇ ಸರ್ವಿಸ್ಗೋಸ್ಕರವಾಗಿ. ಆಮೇಲೆ ಸಂಡೇ 8 ನಮ್ಮ ಸಭೆಯಲ್ಲಿ ಕನ್ನಡ ಸರ್ವಿಸ್ ಇದೆ. ನೆಕ್ಸ್ಟ್ ವೀಕು ಚರ್ಚ್ ಆದ ನಂತರ, ಸರ್ವಿಸ್ ಆದ ನಂತರ ನಾವು ಮೆಡಿಕಲ್ ಕ್ಯಾಂಪ್ ಆಯೋಜಿಸಿದ್ದೇವೆ. ಫಿಸಿಯೋಥೆರಪಿ ಅನುಷಾ ಎಂಬ ಒಂದು ಡಾಕ್ಟರ್ ಬರ್ತಾರೆ. ನಂತರ ಒಟ್ಟಿಗೆ ಜನರಲ್ ಫಿಸಿಷಿಯನ್ ಕೂಡ ಬರುವವರಾಗಿದ್ದಾರೆ. ದಯವಿಟ್ಟು 11 ಗಂಟೆಯಿಂದ 1 ಗಂಟೆ 2 ಗಂಟೆವರೆಗೂ ಅಷ್ಟೇ ಅದಿರುತ್ತೆ. ನೀವು ಅಲ್ಲಿ ಒಂದು ಜನರಲ್ ಚೆಕಪ್ ಮಾಡಿಸ್ಬೋದು, ಅಥವಾ ನೀವು ಕಾಲು ಕೈ ನೋಡ್ತಾ ಇದೆ ಅಂದ್ರೆ ಅವ್ರು ನಿಮಗೆ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಓಕೆನಾ? ನೀವು ಅದನ್ನು ಸಹ ಕಲ್ತ್ಕೊಬೋದು. ಬೇಕಂದ್ರೆ ಸಮ್ ಆಫ್ ಥಿಂಗ್ಸ್ ಐ ಥಿಂಕ್ ಅವ್ರು ಇನ್ನೂ ನಂಗೆ ಸರಿಯಾಗಿ ಹೇಳಿಲ್ಲ. ಕೆಲವೊಂದು ಶಾಕ್ ಕೊಡೋದಲ್ಲ, ಅಲ್ಲಿ ಬಿಸಿ ಕೊಡ್ತಾರೆ. ಓಕೆನಾ? ಫಿಸಿಯೋಥೆರಪಿ ಕೊಡ್ತಾರೆ. ಓಕೆ, ನಮಗೆ ಶಾಕ್ ಕೊಡ್ತಾರೆ. ಅದಕ್ಕೆ ಅರ್ಜ ಮಾಡ್ತಾರಂತೆ. ನೆಕ್ಸ್ಟ್ ವೀಕು ಸರ್ವಿಸ್ ಆದ್ಮೇಲೆ ದಯವಿಟ್ಟು ನೀವು ಇದ್ದು ಯಾಕೆಲ್ಲ ಬೇಕು ಅನ್ಕೊಳ್ಳಬೇಕು ಅನ್ಕೋತೀರೋ ಮಾಡಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಬೋದು, ನಿಮ್ಮ ಒಂದು ಅಕ್ಕಪಕ್ಕದವ್ರಿಗೂ ಹೇಳಿ, ಅವರು ಸಹ ಬಂದು ಮಾಡ್ಬೋದು. ಇದು ದಿವ್ಯಜ್ಯೋತಿ ನಾಸಿನ್ ಚರ್ಚಿಂದ ಮಾಡ್ತಿರುವಂತ ಒಂದು ಮೆಡಿಕಲ್ ಕ್ಯಾಂಪ್, ಫ್ರೀ ಮೆಡಿಕಲ್ ಕ್ಯಾಂಪ್. ಓಕೆನಾ? ಅದರ ನಂತರ ಸಹ ನಿಮ್ಗೆ ಏನೋ ಬೇಕು ಅಂದ್ರೆ ಬಂದು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಅರ್ಥ ಆಗುತ್ತಲ್ಲ, ಅವ್ರು ಏನೋ ಮೆಡಿಸನ್ ಹೇಳಿದ್ರು ಅಥವಾ ಯಾವ ತರ ಮಾಡಿ ಅಂದ್ರೆ ನನಗೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ, ಗಾಡ್ ವಿಲ್ಲಿಂಗ್ ಆ ದೇವ್ರ ಚಿತ್ತ ಇರೋದಾದ್ರೆ, ನಿಮ್ಗೆ ಅದು ಅನುಕೂಲ ಬೇಕು ಅನ್ನೋದಾದ್ರೆ ನಾವು ಅದನ್ನು ಸಹ ಮುಂದುವರ್ಸ್ಕೊಂಡೋಗಿ ಸಹ ನಿಮ್ಮ ಹಾಸ್ಪಿಟಲ್ ಏನು ಮಾಡ್ಬೋದು. ನಿಮ್ಗೆ ಆಗಲ್ಲ ಆ ಒಂದು ಅನುಕೂಲ ತೆಗೆದುಕೊಳ್ಳೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂದ್ರೆ ನೀವು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದೇವ್ರ ತಾಯಿ ನಿಮ್ಮನ್ನ ಆಶೀರ್ವದಿಸಲಿ. ಎಲ್ಲರೂ ನಿಂತ್ಕೊಂಡು ಕೊನೆ ಪ್ರಾರ್ಥನೆ ಮಾಡಿ ತಿರುಗಿ ಮುಂದೆ ಅವರ ಕೂತ್ಕೊಂಡ್ಬಿಡ್ಬೇಕು. 5 ಮಂದಿ ಅರೇಂಜ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ಬಿಡು. ಒಂದು 10 ನಿಮಿಷ ಅಷ್ಟೇ. ಓಕೆನಾ? ದಯವಿಟ್ಟು ಹೋಗ್ಬಿಟ್ಬೇಡಿ, ಮಕ್ಕಳು ಬೇಜಾರು ಮಾಡ್ಕೊತಾರೆ. ಆ ಮಕ್ಕಳು ಮಾಡೋದನ್ನ ನೋಡ್ಬಿಟ್ಟು ಹೋಗ್ಬೇಕಂತ ನಿಮ್ಮನ್ನ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧನೇ ಸರ್ವೋತ್ತಮನೇ ಅಪ್ಪ, ಬೇಕನೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರವಿದ್ದೇವ. ರಾಜ, ನೀನು ಮಾತನಾಡುವಂತ ದೇವನಾಗಿದ್ದಿ. ಕರ್ತನೇ, ನಿನ್ನ ಮಕ್ಕಳನ್ನು ಬಲಾತ್ಮನಾಗಿದ್ದಿ. ರಾಜ, ನಿನ್ನ ಮಕ್ಕಳಿಗೆ ಬೇಕಾದಂತ ವಾಕ್ಯವನ್ನು ಮಾತನಾಡಲಿಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ ಅಪ್ಪ, ನೀವು ಜೀವಿಸುವಾತನೇ ಆಗಿದ್ದಿ. ಕರ್ತನೆ, ನಮ್ಮ ಐಡೆಂಟಿಟಿಯನ್ನು ನಾವು ಕಳೆದುಕೊಳ್ಳದಂತೆ ನಾವು ನಡೆದು ಬಂದಿರುವಂತಹ ಪ್ರತಿಯೊಬ್ಬರನ್ನು ನೀನು ಮಾತನಾಡಿದ್ದೀದೇವ. ನಾವು ನಿನ್ನ ಮಕ್ಕಳು ಕರ್ತನೆ, ನಿನ್ನ ಒಂದು ಕರ್ತನೆ ಹೆಸರು ಹೇಳುವಂತ ಕರ್ತನೆ ಜನಗಳಾಗಿದ್ದೇವಲ್ಲಪ್ಪ. ಐಡೆಂಟಿಟಿಯನ್ನು ಒಂದು ಕಾಲಕ್ಕೂ ಬಿಟ್ಟುಕೊಡದಂತೆ ನಾವು ಜೀವಿಸಬೇಕಂತ ಬಲವನ್ನ, ಜ್ಞಾನವನ್ನ, ಕೃಪೆಯನ್ನ ಕೊಟ್ಟು ನಡೆಸ್ತೀರ ರಾಜ. ಅಪ್ಪ, ನಾವು ಬಲಹೀನರು ಏಸಪ್ಪ, ನೀನಾದರೂ ಬಲವುಳ್ಳ ದೇವನಾಗಿದ್ದಿ, ನಮ್ಮನ್ನು ಬಲಪಡಿಸುವಾತನಾಗಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರನ್ನ ಆಶೀರ್ವದಿಸಿ, ನಿನ್ನ ಆತ್ಮ ತುಂಬಿಸಿ, ಇನ್ನೂ ಹೆಚ್ಚಾಗಿ ನಿನ್ನ ಮಹಿಮೆಗೋಸ್ಕರವಾಗಿ ಜೀವಿಸುವಂತೆ ಕಾರ್ಯಗಳನ್ನ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದುತ್ತದೆ. ನನ್ನ ಮನವೇ ನಮ್ಮ ಕರ್ತಾದ ಯೇಸುವಿನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನೆಲೆಸಿರಲಿ. Let Jesus bless you and your family abundantly.